ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ರಫ್ತು ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. VTPC ಅವರು ನಮಗೆ 15 ಜಿಲ್ಲೆಗಳಲ್ಲಿ ರಫ್ತು ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕೆ ಕೇಳಿಕೊಂಡ್ರು. ಆ ಪ್ರಕಾರ ಇವತ್ತು ನಾವು ಇದು ನಮ್ಮದು 13ನೇ ಕಾರ್ಯಕ್ರಮ. ಇನ್ನೆರಡು ಪ್ರೋಗ್ರಾಮ್ ಅಷ್ಟೇ ಉಳಿದಿದೆ ರಫ್ತು ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ. ಹಾಗೆ ಸಿಡ್ಬಿ ಅವರು ಹಣಕಾಸಿನ ಮತ್ತು ಬೇರೆ ಬೇರೆ ಅವೇರ್ನೆಸ್ ಪ್ರೋಗ್ರಾಮ್ ಕೂಡ ನಾವು ಮಾಡ್ತಾ ಇದ್ದೀವಿ. ಅದು ಕೂಡ 22 ಜಿಲ್ಲೆ ಆಗಿದೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲೋಸ್ಕರ ನಮ್ಮ ಬಿ ಮಹೇಶ್ ಅವರು, ಮ್ಯಾನೇಜಿಂಗ್ ಡೈರೆಕ್ಟರ್ KCTU ಇವರು ಬಂದಿದ್ದಾರೆ. ಅವರನ್ನು ನಾನು ಕಾಸಿಯಾ ಹಾಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಆಮೇಲೆ ಶ್ರೀ ಶಿವಪುತ್ರ ಪಾರ್ ಹರಿಜನ ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ ಧಾರವಾಡ, ಇವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಅವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗದಗ್ ಶ್ರೀ ಮನ್ಸೂರ್ ಅವರು, ಉಪನಿರ್ದೇಶಕರು VTPC ಬ್ಯಾಂಗ್ಳೂರು, ಇವರೆಲ್ಲ ಕಾರ್ಯಕ್ರಮದಲ್ಲಿ ರಫ್ತು ಕುರಿತು ಅರಿವು ಮೂಡಿಸುವ ಬಗ್ಗೆ ಮಾತನಾಡ್ತಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಾಗೆ ಮಲ್ಲೇಶ್ ಜಾಧವ್ ಅವರು ಗದಗ್ ಜಿಲ್ಲೆಯ ನಮ್ಮ ಕಾಸಿಯಾ ಪ್ಯಾನೆಲ್ ಚೇರ್ಮನ್ ಆಗಿದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ಉಪಾಧ್ಯಕ್ಷರು ರಾಜಗೋಪಾಲ್ ಅವರು, S ನಾಗರಾಜ್ ಅವರು ಕಾರ್ಯದರ್ಶಿಯವರು, ಅರುಣ್ ಪಡಿಯಾರ್ ಜಂಟಿ ಕಾರ್ಯದರ್ಶಿಗಳು, ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಆಮೇಲೆ ಶಿವಣ್ಣ ಮುಲ್ಗುಂದ ಅವರು, ಪ್ರೆಸಿಡೆಂಟ್ SC/ST ಅಸೋಸಿಯೇಷನ್, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಹಾಗೆ ನಮ್ಮ ನಿಂಗಣ್ಣ ಬಿರಾದರ್ ಅವರು ಕಾಸಿಯಾ ಕೌನ್ಸಿಲ್ ಮೆಂಬರ್ ಕೂಡ ಆಗಿದ್ದಾರೆ. ಹಾಗೆ ವೈಸ್ ಪ್ರೆಸಿಡೆಂಟ್ KMTRC ಹುಬ್ಬಳ್ಳಿ, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಹಾಗೆ ಅಶೋಕ್ ಕಲ್ಬುರ್ಗಿ ಅವರು, ವೈಸ್ ಪ್ರೆಸಿಡೆಂಟ್ NKSSI, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಹಾಗೆ ವೈಸ್ ಪ್ರೆಸಿಡೆಂಟ್ ಚೇಂಬರ್ ಆಫ್ ಕಾಮರ್ಸ್ ಗದಗ್ ಲಿಂಗರಾಜು ಗುಡಿಮನೆ ಅವರು, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಇನ್ನೊಮ್ಮೆ ಎಲ್ಲರನ್ನು ಸ್ವಾಗತಿಸ್ತಾ ಆಮೇಲೆ ನಮ್ಮ ಮಲ್ಲಿಕಾರ್ಜುನ್ ಅವರು VTPC ಹುಬ್ಬಳ್ಳಿ, ಅವರಿಗೂ ಕೂಡ ಸ್ವಾಗತ ಬಯಸ್ತಿದ್ದೇನೆ. ಇನ್ನೊಮ್ಮೆ ಎಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ನಾನು ಈ 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿದಂಥ ಕಾಸಿಯಾದ ಅಧ್ಯಕ್ಷರಿಗೂ ಸ್ವಾಗತ ಮಾಡುತ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಬೆಳಗಿಸುವ ಮೂಲಕ ಪ್ರಾರಂಭಿಸುವ. ಸರಿಲಿ ಕಾಸಿಯಾ ಮೆಂಬರ್ ಆಗಿಲ್ಲ, ದಯವಿಟ್ಟು ಕಾಸಿಯಾ ಮೆಂಬರ್ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು, ನಾವು ಎಲ್ಲ ಪ್ರೋಗ್ರಾಮ್ಗಳನ್ನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಕಾಸಿಯಾ ನ್ಯೂಸ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ವಿ. KSSIA
NEWS ಕಾಸಿಯಾ ನ್ಯೂಸ್ ಅಂತ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಆಮೇಲೆ ಯಾರಾದರೂ ಟೀ ತಗೊಂಡಿಲ್ಲ ಅಂದರೆ ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ, ಒಬ್ಬೊಬ್ಬರು ಹೋಗಿ ಟೀ ಕುಡಿಯೋದು ಕೇಳ್ಕೊಳ್ತಾ ಇದ್ದಾರೆ. ಮ್ಯಾನೇಜಿಂಗ್ ಡೈರೆಕ್ಟರ್ KCTU ಶ್ರೀ B. ಮಹೇಶ್ ಅವರು ಒಂದೆರಡು ಉದ್ಘಾಟನೆ ಮಾಡಿ ಭಾಷಣ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಹಿರಿಯರು ಮಾರ್ಗದರ್ಶಕರು ಆದ ಶೆಟ್ಟಿ, ಕಾಸಿಯಾ ಅಧ್ಯಕ್ಷರು, ಉಪಾಧ್ಯಕ್ಷರಾದ ರಾಜಗೋಪಾಲ್ ಅವರೇ, ಕಾಸಿಯಾ ಸಂಸ್ಥೆಯ ಪದಾಧಿಕಾರಿಗಳೇ, ಅಧಿಕಾರಿ ಮಿತ್ರರೇ, ಸ್ಥಳೀಯ ಸಂಘ ಸಂಸ್ಥೆಯ ಮಲ್ಲೇಶ್ ಅವರೇ, ಇತರೆ ಸಂಘ ಸಂಸ್ಥೆಯ ಪದಾಧಿಕಾರಿಗಳೇ ಹಾಗೂ ಉದ್ಯಮಶೀಲ ಬಂಧುಗಳೇ, ಉದ್ಯಮಿದಾರರೇ, ಈ ಹೊತ್ತಿನ ಕಾರ್ಯಕ್ರಮವನ್ನು ಕಾಸಿಯಾ ಮತ್ತು ಕೈಗಾರಿಕಾ ವಾಣಿಜ್ಯ ಇಲಾಖೆ ನಮ್ಮದೇ ಆದ ಸಮಗ್ರ ಸಂಸ್ಥೆ UTPC SIDBI ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಏನು, ಉದ್ಯಮಿದಾರರಿಗೆ ಒಂದು ಮಾಹಿತಿಯನ್ನು ನಾವು ಕೊಡಬೇಕು, ಹೇಗೆ ಎಕ್ಸ್ಪೋರ್ಟ್ ಮಾಡಬೇಕು, ಅದಲ್ಲದೆ ಇಂಡಸ್ಟ್ರಿ ಮಾಡಲಿಕ್ಕೆ ಏನೇನು ವೇರಿಯಸ್ ಸ್ಟೇಕ್ ಹೋಲ್ಡರ್ಸ್ ಯಾರಿದ್ದಾರೆ ಅದರ ಬಗ್ಗೆ ಎಲ್ಲ ಒಂದು ಸಂಪೂರ್ಣ ಒಂದು ಮಾಹಿತಿಯನ್ನು ಕೊಡಬೇಕು ಇರುವ ಕಾಲಾವಕಾಶದಲ್ಲಿ ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇಂಥ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಸುಮಾರು 6-7 ತಿಂಗಳಿಂದ ನಾವು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನಾವು ಮಾಡ್ಕೊತಾ ಬಂದಿದ್ದೇವೆ. ಸೊ ಬಹುಶಃ ಈ ಗದಗ ಸೇರಿಸಿದ್ರೆ ಅದು 25ನೇ ಜಿಲ್ಲೆ, 24 ಸರ್, 24ನೇ ಜಿಲ್ಲೆ ನಾವು ಟೂರ್ ಮಾಡ್ತಾ ಇದ್ದೇವೆ. ಈ ರೀತಿ ನಮ್ಮ ಉದ್ದೇಶ ಏನು ಅಂದರೆ ಉದ್ಯಮಿದಾರರಿಗೆ ಒಂದು ಮಾಹಿತಿಯನ್ನು ಕೊಡಬೇಕು. ತಮಗೆಲ್ಲ ಗೊತ್ತಿದೆ, ಇವತ್ತು ಇನ್ಫಾರ್ಮೇಷನ್ ಇಸ್ ನಾಲೆಡ್ಜ್ ಆ್ಯಂಡ್ ಇನ್ಫಾರ್ಮೇಷನ್ ಇಸ್ ಆಲ್ಸೋ ಪವರ್. ಸೊ ಈ ಉದ್ದೇಶದಿಂದ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ವಿ. ಈ ಒಂದು ವಿವಿಧ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ಅವರೆಲ್ಲರೂ ಕೂಡ ಸಬ್ಜೆಕ್ಟ್ ಮ್ಯಾಟರ್ ಬಗ್ಗೆ ಪ್ರೆಸೆಂಟ್ ಮಾಡ್ತಾರೆ. ದಯಮಾಡಿ ಇದರ ಸದುಪಯೋಗ ಮಾಡಿಕೊಳ್ಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಕಾಸಿಯಾ ಮತ್ತು ಎಲ್ಲ ಅಧಿಕಾರಿ ಮಿತ್ರರಿಗೆ, ಪದಾಧಿಕಾರಿಗಳಿಗೆ ವಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದ. ಥ್ಯಾಂಕ್ ಯು ಸರ್. DIC ಜಾಯಿಂಟ್ ಡೈರೆಕ್ಟರ್ ಶಿವಪುತ್ರಪ್ಪ ಅವರು ಮಾತಾಡಬೇಕಂತ ಕೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ಈ ಸುಂದರ ಶುಭ ಸಂಜೆಯಲ್ಲಿ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಸಂಘ ಬೆಂಗಳೂರು, SIDBI ಸಂಸ್ಥೆ, VTPC ಇವರುಗಳ ಒಂದು ಸಂಯೋಗದಲ್ಲಿ ಗದಗ ಜಿಲ್ಲೆಯಲ್ಲಿರುವಂಥ ಉದ್ಯಮಿದಾರರಿಗೆ ರಫ್ತು ಯಾವ ರೀತಿ ಮಾಡಬೇಕು, ರಫ್ತು ಮಾಡೋದ್ರಿಂದ ಏನೆಲ್ಲ ಉಪಯೋಗ ಇದೆ, ಇದನ್ನೆಲ್ಲ ಮಾಡಲಿಕ್ಕೆ ಏನೇನು ನಾವು ಕ್ರಮ ಕೈಗೊಳ್ಳಬೇಕು ಅನ್ನೋ ಕುರಿತಂತೆ ಒಂದು ದಿನದ ಕಾರ್ಯಾಗಾರವನ್ನು ಇಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ ಕಾಸಿಯಾ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಯುತ ಶಶಿಧರ್ ಶೆಟ್ಟಿ ಅವರೇ, ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರುವಂಥ ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳು, KCTU ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಂತ ಶ್ರೀಯುತ ಮಹೇಶ್ ಸಾಹೇಬ್ರೆ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ VTPC ಸಂಸ್ಥೆಯಿಂದ ರಫ್ತು ಕುರಿತಂತೆ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಆಗಮಿಸಿರುವಂಥ VTPC ಸಂಸ್ಥೆಯ ಉಪನಿರ್ದೇಶಕರಂತ ಶ್ರೀಯುತ ಮನ್ಸೂರ್ ಅವರೇ, ಗದಗ ಜಿಲ್ಲಾ ಕಾಸಿಯಾ ಚೇರ್ಮನ್ ಆದಂಥ ಶ್ರೀಯುತ ಉದ್ಯಮಿದಾರರು ಆದಂಥ ಸ್ನೇಹಿತರು ಆದಂಥ ಶ್ರೀಯುತ ಮಲ್ಲೇಶ್ ಜಾಡರ್ ಅವರೇ, ಕಾಸಿಯಾ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಶ್ರೀಯುತ ರಾಜಗೋಪಾಲ್ ಅವರೇ, ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀಯುತ ನಾಗರಾಜ್ ಅವರೇ, ಅರುಣ್ ಪಡಿಯಾರ್ ಅವರೇ, ಕುಮಾರ್ ಜೈನ್ ಅವರೇ, ಹಾಗೂ ಗದಗ ಜಿಲ್ಲೆಯ ಚೇಂಬರ್ ಕಾಮರ್ಸ್ನ ಉಪಾಧ್ಯಕ್ಷರಾದಂಥ ಶ್ರೀಯುತ ಗುಡಿಮಣಿ ಅವರೇ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಉದ್ಯಮಿದಾರರ ಸಂಘದ ಅಧ್ಯಕ್ಷರಂತ ಹಾಗೂ ಗದಗ ಜಿಲ್ಲೆಯ ಉದ್ಯಮಿದಾರರು ಹಿರಿಯರು ಆಗಿರುವಂಥ ಶಿವಣ್ಣ ಮುಳುಗುಂದ್ ಅವರೇ,
ಗದಗ ಜಿಲ್ಲೆಯ ಎಲ್ಲ ಕೈಗಾರಿಕೋದ್ಯಮಿಗಳೇ, ರಫ್ತು ಚಟುವಟಿಕೆಯಲ್ಲಿ ನಿರತರಾಗಿರುವಂತಹ ಉದ್ಯಮಿದಾರರೇ, ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಚೇಂಬರ್ ಆಫ್ ಕಾಮರ್ಸ್ ಅವರು ರಫ್ತಿನ ಬಗ್ಗೆ ಒಂದು ದಿವಸ ತಿಳುವಳಿಕೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅಲ್ಲಿ ಬಹಳಷ್ಟು ಜನ ಚೇಂಬರ್ ಆಫ್ ಕಾಮರ್ಸ್ ಸದಸ್ಯರಿದ್ರು. ಆದರೆ ರಫ್ತು ಮಾಡುವ ಕುರಿತಂತೆ ನಮ್ಮ ಜಿಲ್ಲೆಯಲ್ಲಿರುವಂತ ಎಲ್ಲ ಉದ್ಯಮಿದಾರರಿಗೆ ಒಂದು ಕಾರ್ಯಕ್ರಮದ ಮಾಹಿತಿ ನೀಡಲಿಕ್ಕೆ ನಮ್ಮ ಖಾಸಗಿ ಸಂಸ್ಥೆಯವರು ಈ ಒಂದು ಕಾರ್ಯಕ್ರಮ ಮಾಡಿರುವುದಕ್ಕೆ ನಾವು ಪ್ರಥಮವಾಗಿ ನಮ್ಮ ಗದಗ ಜಿಲ್ಲೆಯ ಎಲ್ಲ ಕೈಗಾರಿಕೋದ್ಯಮಿಗಳ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಜಿಲ್ಲೆ ಕೃಷಿ ಪ್ರಧಾನವಾದಂತ ಒಂದು ಜಿಲ್ಲೆ. ಇಲ್ಲಿ ಬಹಳಷ್ಟು ಬೇಳೆಕಾಳು ಪರಿಷ್ಕರಣೆ, ಪಾಲಿಸಿಂಗ್ ಮಾಡುವಂತ ಚಟುವಟಿಕೆಗಳಿದ್ದಾವೆ. ಇಂಜಿನಿಯರಿಂಗ್ ಕಾಂಪೌಂಡ್ ನಲ್ಲೇ ಹೈಟೆನ್ ಅಂತ ಒಂದು ಇಂಡಸ್ಟ್ರಿ ಇದೆ, ಅಷ್ಟೇ ಬಂದಿದ್ದಾರೆ ಹೈಟೆನ್ ಅವರು. ಹಾಗೆ ಕಾಟನ್ ಜಿನ್ನಿಂಗ್ ನಲ್ಲಿ ಗದಗ ಕಾಟನ್ ಸೀಡ್ಸ್, ಗ್ರೌಂಡ್ನಟ್ ಸೀಡ್ಸ್ ಮೇಜರ್ ಇಲ್ಲೇ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅನ್ನ ಎಕ್ಸ್ಪೋರ್ಟ್ ಮಾಡುವಂತ ಇದ್ದಾರೆ. ನಮ್ಮ ಪುಣೇಕರ್ ಅವರು ಮಾಜಿ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರು ಬಂದಿದ್ದಾರೆ. ಅವ್ರಿಗೂ ಸಹಿತ ನಾನು ಚೇಂಬರ್ NKSSI ಹಾಗೂ ಜಿಲ್ಲಾ ಕೈಗಾರಿಕೆ ಕೇಂದ್ರ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತ ಬಯಸ್ತಾ ಇದ್ದೇನೆ. ಇಲ್ಲಿ ಬಹಳಷ್ಟು ಜನ ಉದ್ಯಮಿದಾರರು ಇದ್ದೀರಿ. ರಫ್ತಿನ ಬಗ್ಗೆ ತಮಗೆ ಗೊತ್ತಿಲ್ಲ. ಬಹಳಷ್ಟು ಜನರಿಗೆ ಕೈಗಾರಿಕಾ ನೀತಿ ಬಗ್ಗೆನೂ ಸ್ವಲ್ಪ ಕಡಿಮೆ ಇದೆ. ಯಾಕೆ ನಾನು ಸುಮಾರು ಒಂದು 7 ತಿಂಗಳಿಂದ ಇಲ್ಲಿ ಚಾರ್ಜ್ ಪಡೆದುಕೊಂಡಿದ್ದೇನೆ. ಬಹಳಷ್ಟು ಪ್ರಕರಣಗಳು ಅಂದ್ರೆ ಸಬ್ಸಿಡಿ ಪ್ರಸ್ತಾವನೆಗಳಿರ್ಬೋದು, ಎಲೆಕ್ಟ್ರಿಸಿಟಿ ಟ್ಯಾಕ್ಸ್ ಇರ್ಬೋದು, ಸ್ಟಾಂಪ್ ಡ್ಯೂಟಿ ಎಕ್ಸೆಂಪ್ಷನ್ ಇರ್ಬೋದು, ಪವರ್ ಸಬ್ಸಿಡಿ ಇರ್ಬೋದು, ಎಣ್ಣೆ ಕನ್ವರ್ಷನ್ ಇರ್ಬೋದು, ಅಂತ ಪ್ರಸ್ತಾವನೆಗಳು ಇಲ್ಲಿ ಬಹಳಷ್ಟು ಕಡಿಮೆ. ಯಾಕೆ ನಾನು ಧಾರವಾಡ ಜಿಲ್ಲೆ ಜಂಟಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿಗೆ ಇಲ್ಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಇಲ್ಲಿ ಕಡಿಮೆ ಇದೆ. ಇಲ್ಲಿ ಸಾಕಷ್ಟು ಅವಕಾಶಗಳಿದೆ, ಒಳ್ಳೊಳ್ಳೆ ಎಂಟರ್ಪ್ರನರ್ ಇದ್ದಾರೆ. ಆದರೆ ಸ್ವಲ್ಪ ಇಂಡಸ್ಟ್ರಿ ಲೈನಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಇದೆ. ನೀವು ಈ ಕೈಗಾರಿಕೆಗಳಲ್ಲಿ ನಿಮ್ಮ ಒಂದು ಹೆಚ್ಚಿನ ಆಸಕ್ತಿ ಮಾಡಿದರೆ ನೀವು ಸಾಕಷ್ಟು ಆರ್ಥಿಕವಾಗಿ ಸಫಲರಾಗ್ತೀರಿ. ನೀವು ಉದ್ಯೋಗಸ್ಥರಲ್ಲದೆ ಬಹಳಷ್ಟು ಜನರಿಗೆ ಕೆಲಸ ಕೊಡುವಂತ ಒಂದು ಕಾರ್ಯವನ್ನು ಕೈಗೊಳ್ಳುತ್ತೀರಿ. ನಮ್ಮ ಗದಗ ಜಿಲ್ಲೆಯಲ್ಲಿ ಸಾಕಷ್ಟು ಟೆಕ್ಸ್ಟೈಲ್ ಆಕ್ಟಿವಿಟಿ ಇದೆ. ಹಿಂದೆ ಟೆಕ್ಸ್ಟೈಲ್ ಆಕ್ಟಿವಿಟಿ ಇತ್ತು, ಪ್ರಿಂಟಿಂಗ್ ಆಕ್ಟಿವಿಟಿ ಇತ್ತು. ಸ್ವಲ್ಪ ಕಡಿಮೆ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ನಾವು ಟೆಕ್ಸ್ಟೈಲ್ ಅಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ. ಟೆಕ್ಸ್ಟೈಲ್ ಗದಗ ಬೆಳಗಿನ ಫೇಮಸ್. ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ರಫ್ತು ಮಾಡಲಿಕ್ಕೆ ಅವಕಾಶ ಇದೆ. ನಮ್ಮ ACM ಬ್ರ್ಯಾಂಡ್ ಇದ್ದಾರೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ನಾನು ಮೊನ್ನೆ ನೋಡಿದ್ದೆ, ಒಳ್ಳೆ ಗಾರ್ಮೆಂಟ್ ಇದೆ, ಅವಕಾಶ ಇದೆ. ನಮ್ಮ ಟೆಕ್ಸ್ಟೈಲ್ ಡಿಪಾರ್ಟ್ಮೆಂಟ್ ಅಂತ ನಮ್ಮ DD HV ಪಾಟೀಲ್ ಅಂತಾರೆ, ಅವರಿಗೆ ಸಹಿತ ನಾನು ಇಲಾಖೆ ವತಿಯಿಂದ ಸ್ವಾಗತ ಬಯಸ್ತಾ ಇದ್ದೇನೆ. ಅವರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಟೆಕ್ಸ್ಟೈಲ್ ಇಂಡಸ್ಟ್ರಿಗಳನ್ನ ಈ ಒಂದು ಜಿಲ್ಲೆಯಲ್ಲಿ ಯಾವ ರೀತಿ ಪ್ರೋತ್ಸಾಹ ನೀಡಬೇಕು, ಇಲಾಖೆಯಲ್ಲಿ ಇರುವಂತ ಸೌಲಭ್ಯಗಳ ಕುರಿತಂತ ಬಹಳಷ್ಟು ಜನರಿಗೆ ತಿಳುವಳಿಕೆ ನೀಡ್ತಾ ಇದ್ದಾರೆ. ನಿಮ್ಮೆಲ್ಲರ ಸಹಕಾರ ಬಹಳ ಬೇಕು. ಯಾಕೆ ನಾವು ಸರ್ಕಾರದಿಂದ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ, ನಿಮ್ಮ ಇಂಟ್ರೆಸ್ಟ್ ಬೇಕು. ಯಾಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋರು, ನೀವು ಅದ್ರ ಲಾಭ ಪಡೆದುಕೊಳ್ಳುವಂತವ್ರು ನೀವು. ನಾವು ಸರ್ಕಾರದಲ್ಲಿ ಏನ್ ಸಿಗ್ತದೆ ಅದನ್ನ ನಿಮಗೆ ಪ್ರೊವೈಡ್ ಮಾಡುವಂತ ಒಂದು ಕೆಲಸ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮದ ಲಾಭ ಪಡೆದುಕೊಳ್ಬೇಕಂತ ನಾನು ನಮ್ಮಲ್ಲಿ ಮನವಿ ಮಾಡ್ಕೊಳ್ತಾ, ಟೆಕ್ನಿಕಲ್ ಸೆಷನ್ ಬೇರೆ ಇದೆ, ಇದು ಇನಾಗ್ರೇಷನ್ ಇದು. ಹೀಗಾಗಿ ಇವತ್ತಿನ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ, ತಾವೆಲ್ಲರೂ ಒಳ್ಳೆಯ ರೀತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಲಾಭ ಪಡೆದುಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಕಾಶಿಯಾ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಅಧ್ಯಕ್ಷರಿಗೆ
ನಮಸ್ಕಾರವನ್ನು ಸಲ್ಲಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ. ಸ್ಪೈಸಸ್ ಕ್ಲಸ್ಟರ್, ಗದಗ್ ಸ್ಪೈಸಸ್ ಕ್ಲಸ್ಟರ್ ಇಂದ ನಾಗರಾಜ್ ಕಬಡ್ಡಿಯವರು ಮತ್ತೆ ದತ್ತು ಪವರ್ ಅವರು ಬಂದಿದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ಹಾಗೆ ಅಥನಿ ಆಟೋ ಕ್ಲಸ್ಟರ್ ಇಂದ ಇರ್ಫಾನ್ ಮುಲ್ಲಾ ಅವರು ಬಂದಿದ್ದಾರೆ. ತಮಗೂ ಸ್ವಾಗತ ಸರ್. ಹಾಗೆ ಪುಣೇಕರ್ ಅವರು ಪಾಸ್ಟ್ ಪ್ರೆಸಿಡೆಂಟ್ ಚೇಂಬರ್ ಆಫ್ ಕಾಮರ್ಸ್, ಹಾಗೆ DD ಟೆಕ್ಸ್ಟೈಲ್, ಎಲ್ಲರನ್ನು ಸ್ವಾಗತಿಸ್ತೀನಿ ಸರ್. ಈ ದಿನದ ಕಾರ್ಯಕ್ರಮ ಮುಖ್ಯ ಉದ್ದೇಶ ರಫ್ತು ಕುರಿತು ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಗದಗಿನಲ್ಲಿ. ಈಗ ವೇದಿಕೆಯ ಕಾರ್ಯಕ್ರಮ ಮುಕ್ತಾಯವಾಗುವಂತಹ ಸಮಯ. ನಂತರ ರಫ್ತು ಕುರಿತು ಅರಿವು ಮೂಡಿಸುವಂತಹ ಕಾರ್ಯಕ್ರಮ, ತಾಂತ್ರಿಕ ವಿಷಯದ ಬಗ್ಗೆ ಮಾಹಿತಿ ನೀಡುವಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮಹೇಶ್ MD KCTU ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟನೆಯನ್ನ ಮಾಡಿದ್ದಾರೆ. ಅವರಿಗೆ ಕಾಸ್ಯಾದ ವತಿಯಿಂದ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಜಾಯಿಂಟ್ ಡೈರೆಕ್ಟರ್ DIC ಶಿವಪುತ್ರಪ್ಪ R ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾಸ್ಯಾದ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಮನ್ಸೂರ್ ಅವರು ಡೆಪ್ಯೂಟಿ ಡೈರೆಕ್ಟರ್ಸ್ BTPC ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾಂತ್ರಿಕ ವಿಷಯದ ಬಗ್ಗೆ ಅರಿವು ಮೂಡಿಸುವಂತಹ ಒಂದು ಕೆಲಸವನ್ನು ಮಾಡುತ್ತಾ ಇದ್ದಾರೆ. ಅವರಿಗೆ ಕಾಸ್ಯದ ವತಿಯಿಂದ ಮತ್ತೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಈ ಗದಗ್ ಜಿಲ್ಲೆಯ ನಮ್ಮ ಡಿಸ್ಟ್ರಿಕ್ಟ್ ಚೇರ್ಮನ್ ಆದಂಥ ಮಲ್ಲೇಶ್ ಜಾಧವ್ ಅವರು ಈ ಕಾರ್ಯಕ್ರಮಕ್ಕೆ ಎಲ್ಲ ಸಹಾಯವನ್ನು ಮಾಡಿರ್ತಾರೆ. ಅವರಿಗೆ ಕಾಸ್ಯಾದ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಲಿಂಗಣ್ಣ ಬಿರೇದರ್ ಅವರು ಪ್ಯಾನಲ್ ಚೇರ್ಮನ್ ಆಫ್ ಕಾಸ್ಯ, ಸೊ ಅವರು ಈ ಕಾರ್ಯಕ್ರಮದಲ್ಲಿ ಸಹಾಯವನ್ನು ಮಾಡಿರುವಂಥವರು. ಅವರಿಗೆ ಕಾಸ್ಯದ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಲಿಂಗರಾಜ ಗುಂಡಿಮನೆಯವರು ವೈಸ್ ಪ್ರೆಸಿಡೆಂಟ್ ಚೇಂಬರ್ ಆಫ್ ಕಾಮರ್ಸ್ ಗದಗ್, ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಸಂತೋಷ. ಅವರಿಗೂ ಕಾಸ್ಯದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಶಿವಣ್ಣ ಮುಲ್ಲಗುಂಡ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ SC/ST ಅಸೋಸಿಯೇಷನ್, ಅವರಿಗೂ ತುಂಬ ಹೃದಯದ ಧನ್ಯವಾದಗಳು ಸರ್. ಮಲ್ಲಿಕಾರ್ಜುನ್ ಅವರು ಬಂದಿದ್ದಾರೆ BTPC ಇಂದ, ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಅಶೋಕ್ ಕಲ್ಬುರ್ಗಿ ವೈಸ್ ಪ್ರೆಸಿಡೆಂಟ್ NKSSI, ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸ್ಪೈಸಸ್ ಕ್ಲಸ್ಟರ್ ಪ್ರೆಸಿಡೆಂಟ್ ಬಂದಿದ್ದಾರೆ, ಅವರಿಗೂ ಕಾಸ್ಯದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಕ್ಲಸ್ಟರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇರ್ಫಾನ್ ಬಂದಿದ್ದಾರೆ, ಅವರಿಗೂ ಕಾಸ್ಯದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಪಡೆಯುವಂತವರಾಗಿದ್ದೀರಿ. ನಿಮ್ಮೆಲ್ಲರಿಗೂ ಕಾಸ್ಯದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ವೇದಿಕೆಯ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗಲಿದೆ. ರಫ್ತು ಕುರಿತು ಅರಿವು ಮೂಡಿಸುವಂತ ಕಾರ್ಯಕ್ರಮ ಮುಂದುವರಿಯಲಿದೆ. ಸೊ ಮಹೇಶ್ ಅವರು ನೀವೇ ಮಾತಾಡ್ಕೊಂಡು ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅದರ ಬಗ್ಗೆ ಮಹೇಶ್ ಅವರು ಮಾಹಿತಿ ಕೊಡಬೇಕು. ನಾವು ಅತಿಥಿಗಳ ಮುಂದೆ ಕುಳಿತುಕೋಬೇಕು ಅಂತ ಕೇಳ್ಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ಕಾಸಿಯ ಮತ್ತು ತಮ್ಮೆಲ್ಲರಿಗೂ ಅನಿಸುತ್ತಾ ನನ್ನ ಮುಂದುವರಿಸ್ತೇನೆ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ಫೋಕಸ್ ಇರ್ತಕ್ಕಂಥದ್ದು ರಫ್ತು. ನಮಗೆಲ್ಲ ಒಂದು ಪದ ಗೊತ್ತಿದೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಾವು ಹೊರದೇಶಕ್ಕೆ ಕಳಿಸಿದ್ದು ಏನಂತಾರೆ, ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್. ಆಚೆ ಕಡೆಯಿಂದ ತರಿಸೋದು ಯಾವ್ದು ಜಾಸ್ತಿ ಇರಬೇಕು, ಎಕ್ಸ್ಪೋರ್ಟ್ ಜಾಸ್ತಿ ಇರಬೇಕು, ಇಂಪೋರ್ಟ್ ಕಮ್ಮಿ ಇರಬೇಕು ಅಲ್ವಾ. ಎಕ್ಸ್ಪೋರ್ಟ್ ಜಾಸ್ತಿ ಇದ್ದು ಇಂಪೋರ್ಟ್ ಕಮ್ಮಿ ಆದರೆ ಅದು ನಮ್ಮದು BOP ಏನಿರುತ್ತೆ, ಪಾಸಿಟಿವ್ ನೆಗೆಟಿವ್. ಪಾಸಿಟಿವ್. ಸೊ ನಾವು ಎಕ್ಸ್ಪೋರ್ಟ್ಸ್ ಕಮ್ಮಿ ಮಾಡಿ ಇಂಪೋರ್ಟ್ ಜಾಸ್ತಿ ಮಾಡೋದು ಏನಾಗುತ್ತೆ, ನೆಗೆಟಿವ್ ಅಲ್ವಾ. ಅಂದರೆ ನಮ್ಮ ಯಾವುದೇ ಒಂದು ದೇಶದ ಎಕಾನಮಿ ಏನಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ BOP ಮೇಲೆ ನಮ್ಮ ಕೆಪಾಸಿಟಿಯನ್ನು, ದೇಶಗಳ ಕೆಪಾಸಿಟಿಯನ್ನು ಅಸೆಸ್ ಮಾಡ್ತಾರೆ. ಪಾಸಿಟಿವ್ ನೆಗೆಟಿವ್, ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಇದೆ ಎಷ್ಟಿದೆ, ಅದಿಲ್ಲದೆ ನೆಕ್ಸ್ಟ್ ಫಾರೆಕ್ಸ್ ರಿಸರ್ವ್ಸ್ ಎಷ್ಟಿದೆ ಅಂತೇಳಿ ನಮ್ಮ ದೇಶದ ಕೆಪಾಸಿಟಿಯನ್ನು ಹೊರಗಿನವರು ಅಸೆಸ್ ಮಾಡ್ತಾರೆ. ಆದ್ದರಿಂದ ನನ್ನ ದೃಷ್ಟಿಯಲ್ಲಿ ಎಕ್ಸ್ಪೋರ್ಟ್ಸ್ ಬಹಳ ಮುಖ್ಯ. ಇವತ್ತಿನ ಜಿಯೋ ಪಾಲಿಟಿಕ್ಸ್ನಲ್ಲಿ ಯುದ್ಧ ನಡೀತಾ ಇದೆ, ತಮ್ಮೆಲ್ಲ ಗೊತ್ತಿದೆ. ರಷ್ಯಾ ಯುಕ್ರೇನ್ ಯುದ್ಧ, ಅಂದರೆ ಗಾಜಾ ಸ್ಟ್ರಿಪ್ ಯುದ್ಧ,
ಮತ್ತೆ ಎಲ್ಲ ಕಡೆ ಒಂಥರ ಏನೋ ಒಂಥರ ಎದ್ದು ಭೀತಿ ಎಲ್ಲ ಕಡೆ ಪ್ರಪಂಚ. ಆದ್ರೂ ಕೂಡ ನಮ್ಮ ದೇಶದಲ್ಲಿ ಲಾಸ್ಟ್ 2 years ಸ್ಟಾಟಿಸ್ಟಿಕ್ಸ್ ನೋಡ್ಕೊಂಡಾಗ ವಾಟರ್ ಆಫ್ಟರ್ ಕ್ವಾರ್ಟರ್ ಬೋತ್ ಎಕ್ಸ್ಪೋರ್ಟ್ಸ್ ಸರ್ವಿಸ್ ಸೆಕ್ಟರ್ದಲ್ಲೂ ಕೂಡ ಜಾಸ್ತಿ ಇದೆ, ಮರ್ಚೆಂಟ್ ಎಕ್ಸ್ಪೋರ್ಟ್ಸ್ ಅಲ್ಲೂ ಕೂಡ ಜಾಸ್ತಿ ಇದೆ ಅಲ್ವಾ? ಆಮೇಲೆ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ಸ್ ಅಲ್ಲೂ ಜಾಸ್ತಿ ಇದೆ. ಇದು ಬಹುಶಃ ನಮ್ಮ ಒಳ್ಳೆ ಟ್ರೆಂಡ್. ಬಹುಶಃ ಈ ಟ್ರೆಂಡ್ ನೋಡ್ತಾ ಇದ್ರೆ ನಮ್ಮ ಏನು ಪ್ರಧಾನಮಂತ್ರಿಗಳ ಕನಸು ಏನಿದೆ 2025ಕ್ಕೆ 5 ಟ್ರಿಲಿಯನ್ ಎಕಾನಮಿ, ಇದನ್ನ ಸಾಧಿಸೋದ್ರಲ್ಲಿ ಸಂಶಯ ಇಲ್ಲ. ಈ 5 ಟ್ರಿಲಿಯನ್ ಎಕಾನಮಿ ಹೇಗೆ ಶೇರ್ ಮಾಡ್ತಾ ಇದ್ದಾರೆ ನಮ್ಮ ಔಟ್ ಆಫ್ ಇಂಡಿಯಾದಲ್ಲಿ? 1 ಟ್ರಿಲಿಯನ್ ಎಕಾನಮಿ. 1 ಟ್ರಿಲಿಯನ್ ಅಂದ್ರೆ ಐಡಿಯಾ ಇದೆಯಾ? 1 ಮುಂದೆ ಎಷ್ಟು ಸೊನ್ನೆ ಹಾಕ್ಬೇಕು? 1 ಮುಂದೆ 10 1 ಸೊನ್ನೆ ಹಾಕಿದ್ರೆ 10 ರೂಪಾಯಿ ಏನಪ್ಪ ಅಲ್ವಾ? ಅಲ್ವಾ? 1 ಮುಂದೆ ಎಷ್ಟು ಸೊನ್ನೆ ಹಾಕಿದ್ರೆ 1 ಟ್ರಿಲಿಯನ್ ಆಗುತ್ತೆ? ಅಲ್ಲ, 12 ಸೊನ್ನೆ ಹಾಕ್ಬೇಕು. 1 ಮುಂದೆ 12 ಸೊನ್ನೆ ಹಾಕಿದ್ರೆ 1 ಟ್ರಿಲಿಯನ್. ಇದು ರುಪಿ ಕನ್ವರ್ಟೆಡ್ ಟು ಡಾಲರ್ಸ್. ಈ 1 ಟ್ರಿಲಿಯನ್ ಅನ್ನ ಏನು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಇನ್ನು 1 ಟ್ರಿಲಿಯನ್ ಏನು ಅಗ್ರಿ ಪ್ರೈಮರಿ ಸೆಕ್ಟರ್, ಇನ್ನು 3 ಟ್ರಿಲಿಯನ್ ಸರ್ವಿಸ್ ಸೆಕ್ಟರ್ ಇಂದ ಮಾಡುವಂತ ಅಂದಾಜು ನಮ್ಮ ದೇಶಕ್ಕೆ. ಈ ಒಂದು 5 ಟ್ರಿಲಿಯನ್ ಎಕಾನಮಿ ಕನಸು ಕಾಣಬೇಕು, ಕನಸು ನನಸಾಗಬೇಕು ಅಂದ್ರೆ ಬಹುಶಃ ನಿಮ್ಮೆಲ್ಲರ ಪಾತ್ರ ಬಹಳ ಮುಖ್ಯ, ಉದ್ದಿಮೆದಾರರ ಪಾತ್ರ ಬಹಳ ಮುಖ್ಯ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇರ್ಬೋದು ಅಥವಾ ಸರ್ವಿಸ್ ಸೆಕ್ಟರ್ ಇರ್ಬೋದು, ಇವರು ನಿಮ್ಮ ಪಾತ್ರ ಬಹಳ ಬಹಳ ಮುಖ್ಯ. ನಿಮ್ಮ ಪಾತ್ರ ಬಹಳ ಬಹಳ ಸ್ಟ್ರಿಕ್ಟ್. ಸ್ನೇಹಿತರೆ, ನನಗೆ ನಿಮ್ಮ ಈ ಕಾರ್ಯಕ್ರಮದಲ್ಲಿ ಇಂಡಸ್ಟ್ರಿಯಲ್ ಪಾಲಿಸಿ ಬಗ್ಗೆ ಮತ್ತೆ ನಾವೇನು KCP ಇಂದ ಏನು ಅನುಷ್ಠಾನ ಮಾಡ್ತಾ ಇದ್ದೀವಿ ಅಂತ ಒಂದು ಕೆಲವು ಯೋಜನೆಗಳ ಬಗ್ಗೆ, ಜೊತೆಗೆ ನಮ್ಮದು ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಇದ್ರ ಬಗ್ಗೆ ನಾನು ಸೂಕ್ಷ್ಮವಾಗಿ ಒಂದು 5-6 ನಿಮಿಷಗಳಲ್ಲಿ ಹೇಳಲಿಕ್ಕೆ ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ 1980ರಿಂದ ಇತ್ತೀಚೆಗೆ ಕೈಗಾರಿಕೆಗಳ ಅನುಕೂಲಕ್ಕೆ ತಕ್ಕನಾಗಿ ಕಾಲಕಾಲಕ್ಕೆ ಅನುಕೂಲವಾದ ಕೈಗಾರಿಕಾ ನೀತಿಯಿಂದ ಹೊರತಂದಿದೆ. ಕಳೆದ ಈ ಬಾರಿ ಕರ್ನಾಟಕ ಕೈಗಾರಿಕಾ ನೀತಿ 2025ರಲ್ಲಿ ಹಲವಾರು ಫೆಸಿಲಿಟೀಸ್ನ ನಾವು ಇಂಡಸ್ಟ್ರಿಗೆ ಫೋಕಸ್ ಆಗಿ ನಿಮ್ಮ ಗದಗ ಜಿಲ್ಲೆಯಲ್ಲಿ ನಾವು ಫೋಕಸ್ ಮಾಡಿದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ 8 ತಾಲೂಕುಗಳು, 8 ತಾಲೂಕಲ್ಲ 8 ತಾಲೂಕು, ನಿಮ್ಮ 7 ತಾಲೂಕುಗಳು ಕೂಡ ಝೋನ್ 1 ವಲಯ 1ರಲ್ಲಿ ಬರ್ತದೆ. ಅಂದ್ರೆ ಕೈಗಾರಿಕೆ ಎಷ್ಟು ಹಿಂದುಳಿದಿದೆ, ಆದ್ರಿಂದ ನಿಮಗೆ ಹೆಚ್ಚು ಇನ್ಸೆಂಟಿವ್ಸ್ ಕೊಡಬೇಕು ಅನ್ನೋ ಉದ್ದೇಶದಿಂದ ನಿಮ್ಮೆಲ್ಲ ತಾಲೂಕುಗಳನ್ನ ಝೋನ್ 1ನಲ್ಲಿ ಸರ್ಕಾರ. ಸ್ನೇಹಿತರೆ, ನೀವು ಯಾವ ರೀತಿ ಫೆಸಿಲಿಟೀಸ್ ನಾವು ಆಫರ್ ಮಾಡಿದ್ರೆ, ಸಪೋಸ್ ನಿಮ್ದು ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ಅಗ್ರಿಕಲ್ಚರ್ ಲ್ಯಾಂಡ್ ನಾವು ಎದೆ ಕಮಿಷನ್ ಮಾಡಿಕೊಂಡ ಸಂದರ್ಭದಲ್ಲಿ ಏನು ಎಕ್ಸ್ಪೆಂಡಿಚರ್ ಆಗುತ್ತೆ ಅದು 100% ನಾವು ರೀಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದಾದ ನಂತರ ನೀವೇನು ಬ್ಯಾಂಕಿಂದ ಸಾಲ ಮಾಡೋ ಸಂದರ್ಭದಲ್ಲಿ ನಿಮ್ಮ ಸ್ಟಾಕ್ ಪೇಪರ್ ಎಕ್ಸಿಕ್ಯೂಷನ್ ಏನು ಮಾಡಿದ ಸಂದರ್ಭದಲ್ಲಿ ಅವಾಗಲೂ ಕೂಡ 100% ಎಕ್ಸೆಪ್ಷನ್ ಸ್ಟಾರ್ಟ್ ಮಾಡಿ ರಿಜಿಸ್ಟ್ರೇಷನ್ ಚಾರ್ಜಸ್ 1010 ರೂಪಾಯಿ ತರ ಆಮೇಲೆ ಫೆಸಿಲಿಟೀಸ್ ಮಾಡಿದ್ದೀವಿ. ಇದಲ್ಲದೆ KDB ಮತ್ತೆ KSIDC ಇಂದ ಲ್ಯಾಂಡ್ ಅಂತ ಅಥವಾ ಫ್ಲಾಟ್ ತೆಗೆದುಕೊಂಡಂತ ಸಂದರ್ಭದಲ್ಲಿ ಲೀಸ್ ಡೀಡ್ ಮಾಡಬೇಕಾಗುತ್ತೆ, ಲೀಸ್ ಕಮ್ ಸೇಲ್ ಎಲ್ಲ ಸಬ್ ಲೀಸ್, ಸೇಲ್ ಡೀಡ್. ಈ ಒಂದು ಸಂದರ್ಭದಲ್ಲಿ ಕೂಡ 100% ಎಕ್ಸೆಪ್ಷನ್ ಸ್ಟಾರ್ಟ್ ಮಾಡಿ ಮತ್ತೆ ರಿಜಿಸ್ಟ್ರೇಷನ್ ಚಾರ್ಜಸ್ 1001 ರೂಪಾಯಿ ತರ ನಾವು ಆಫರ್ ಮಾಡ್ತೇವೆ. ಇದಲ್ಲದೆ ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆಗಳಿಗೆ ಇನ್ವೆಸ್ಟರ್ ಸಬ್ಸಿಡಿನೂ ಕೂಡ ನಾವು ಪ್ರಸ್ತಾಪಿಸಿದ್ದೇವೆ. ಅತಿ ಸಣ್ಣ ಕೈಗಾರಿಕೆಗಳಿಗೆ 30%, 25 ಲಕ್ಷ ಲಿಮಿಟ್ ಅಲ್ಲ, 25 ಲಕ್ಷ ಲಿಮಿಟ್. ಸಣ್ಣ ಕೈಗಾರಿಕೆಗಳಿಗೆ 25%, 1 ಕೋಟಿ ಲಿಮಿಟ್ ನಾವು ಆ ರೀತಿ ಒಂದು ಇನ್ವೆಸ್ಟರ್ ಸಬ್ಸಿಡಿನೂ ಕೂಡ ನಾವು ಸ್ಯಾಂಕ್ಷನ್ ಮಾಡ್ತಿದ್ದೇವೆ. ಇದರಲ್ಲಿ ನಾವು ಎಲೆಕ್ಟ್ರಿಸಿಟಿ ಟ್ಯಾಕ್ಸ್ ಎಕ್ಸಂಪ್ಷನ್ 100% ಟ್ಯಾಕ್ಸ್ ಎಕ್ಸಂಪ್ಷನ್ 7 ವರ್ಷಗಳ ಕಾಲ ನಾವು ಕೊಡ್ತಾ ಇದ್ದೇವೆ. ಇದಲ್ಲದೆ ಎಲೆಕ್ಟ್ರಿಸಿಟಿ ಚಾರ್ಜಸ್ ಏನಿದೆ, ಒಂದು ಯೂನಿಟ್ಗೆ 1 ರೂಪಾಯಿ ನೀವೇನು ಕನ್ಸ್ಯೂಮ್ ಮಾಡ್ತೀರಾ ಆ ಒಂದು ಕನ್ಸಂಪ್ಷನ್ ಮೇಲೆ ಪ್ರತಿ ಯೂನಿಟ್ಗೆ 1 ರೂಪಾಯಿ ತರ ನಾವು ರೀಇಂಬರ್ಸ್ಮೆಂಟ್ 3 ವರ್ಷಗಳ ಕಾಲ ನಾವು ಮಾಡ್ತೀವಿ. ಅದೇ ಹೊಸ ಕೈಗಾರಿಕೆ, ಹೊಸ ಇಂಡಸ್ಟ್ರಿಯಲ್ ಪಾಲಿಸಿಗೆ ಫೋಕಸ್ ಆಗಿ ಮಾಡ್ತಾರೆ. ಸೊ ಹಾಗಾಗಿ ಈ ಒಂದು ಫೆಸಿಲಿಟೀಸ್ ನಾವು ಹೊಸ ಈ ಒಂದು ಕೈಗಾರಿಕಾ ನೀತಿ 2025ರಲ್ಲಿ ಬರ್ತಾ ಇದೆ. ಸ್ನೇಹಿತರೆ, ನಮ್ಮ ಸಂಸ್ಥೆಯಿಂದ ಕರ್ನಾಟಕ ಕೌನ್ಸಿಲ್ ಫಾರ್ ಟೆಕ್ನಾಲಜಿ ಅಪ್ಲಿಕೇಶನ್ ಸಂಸ್ಥೆಯಿಂದ ಕೂಡ ಹಲವಾರು ಫೆಸಿಲಿಟೀಸ್ನ ನಾವು ಕೈಗಾರಿಕೆಗಳಿಗೆ ಒಂದು ಈ ಒಂದು ಪ್ರೋಸೆಸ್ ಸರ್ಟಿಫಿಕೇಶನ್ ಅಥವಾ ಪ್ರಾಡಕ್ಟ್ ಸರ್ಟಿಫಿಕೇಶನ್ ಮಾಡಿಕೊಂಡ ಸಂದರ್ಭದಲ್ಲಿ ಪ್ರೋಸೆಸ್ ಸರ್ಟಿಫಿಕೇಶನ್ ಅಂದರೆ ನಮ್ಮ ISO ಸೀರೀಸ್ ಸರ್ಟಿಫಿಕೇಶನ್ ಮಾಡಿಸ್ಕೊಳ್ತೀವಿ. ಹಲೋ, ISO ಸೀರೀಸ್ ಸರ್ಟಿಫಿಕೇಶನ್ ನೀವು ಮಾಡಿಸ್ಕೊಳ್ತೀವಿ. ಈಗ ಉದಾಹರಣೆಗೆ ನೀವೆಲ್ಲ ಬಹಳಷ್ಟು ಜನ ZDT ತಗೊಂಡಿರ್ಬೇಕು, 0 ಡಿಫೆಕ್ಟ್ 0 ಎಫೆಕ್ಟ್ ಅಲ್ಲಿ.
ಸಾಕಷ್ಟು ಜನ ನೀವು ಬ್ರಾಂಚ್ ಸರ್ಟಿಫಿಕೇಟು, ಸಿಲ್ವರು ಮತ್ತೆ ಕೆಲವರೆಲ್ಲ ಗೋಲ್ಡ್ ತಗೊಂಡ್ಕೊಂಡು ಈ ತಗೊಂಡ ಸಂದರ್ಭದಲ್ಲಿ ನೀವು ಒಂದು ISSB ಸರ್ಟಿಫಿಕೇಶನ್ ಕೂಡ ಮಾಡ್ಕೊಂಡಿರ್ತೀವಿ. IS ಸರ್ಟಿಫಿಕೇಟ್ ತೆಗೆದುಕೊಂಡ ಸಂದರ್ಭದಲ್ಲಿ ಜನರಲ್ ಕ್ಯಾಟಗರಿ ಎಂಟರ್ಪ್ರೈಸ್ಗೆ ಒಂದು 75,000 ಮತ್ತೆ ಸ್ಪೆಷಲ್ ಕ್ಯಾಟಗರಿ ಎಂಟರ್ಪ್ರೈಸ್ಗೆ 1 ಲಕ್ಷದವರೆಗೆ ನಾವು ರೀಇಂಬರ್ಸ್ಮೆಂಟ್ ಮಾಡ್ತೀವಿ. ಇದಲ್ಲದೆ ಪ್ರಾಡಕ್ಟ್ ಸರ್ಟಿಫಿಕೇಶನ್ ಸ್ಪೆಷಲ್ ನೀವು ವಾಟರ್ ಬಾಟಲ್ ಇದು ಮಾಡ್ತಾ ಇರ್ಬೋದು, ಇಲ್ಲ ಯಾವುದೇ ಒಂದು ಪ್ರಾಡಕ್ಟ್ ಮಾಡ್ತಾ ಇರ್ಬೋದು, BA ಸರ್ಟಿಫಿಕೇಟ್ ತಗೊಂಡಿರ್ತೀರಿ. ಆ ಸಂದರ್ಭದಲ್ಲಿ ಜನರಲ್ ಕ್ಯಾಟಗರಿ ಎಂಟರ್ಪ್ರೈಸ್ ಆದರೆ ಅಪ್ ಟು 70,000 ಮತ್ತೆ ಸ್ಪೆಷಲ್ ಕ್ಯಾಟಗರಿ ಎಂಟರ್ಪ್ರೈಸ್ ಆದರೆ 1,25,000 ನಾವು ರೀಇಂಬರ್ಸ್ ಮಾಡ್ತೀವಿ. ಇದಲ್ಲದೆ ನೀವು ನಿಮ್ಮ ಕೈಗಾರಿಕೆಗಳಲ್ಲಿ ರೈನ್ ವಾಟರ್ ಹಾರ್ವೆಸ್ಟ್ ಮಾಡ್ಕೊಂಡಿರೋ ಸಂದರ್ಭದಲ್ಲಿ ಅಂದರೆ ಏನು ನೀವು ರೂಫ್ನಲ್ಲಿ ಏನು ಮಳೆ ಬೀಳ್ತಾರೆ, ಕ್ಯಾಶ್ ಮಾಡಿರ್ತೀರಿ, ಪೈಪ್ ಲೈನ್ ಇರ್ಬೋದು, ಕನ್ವರ್ಟ್ಸ್ ಇರ್ಬೋದು, ವಾಲ್ವ್ಸ್ ಹಾಕಿರ್ತೀರಿ, ಸಂಪ್ ಮಾಡ್ತೀರಾ, ಇವೆಲ್ಲ ಏನು ಎಕ್ಸ್ಪೆಂಡಿಚರ್ ಆಗುತ್ತೆ ಇದನ್ನು ಕೂಡ ಅಪ್ ಟು 2 lakhs ನಾವು ರೀಇಂಬರ್ಸ್ ಮಾಡ್ತಾ ಇದ್ದೀವಿ. ರೈನ್ ವಾಟರ್ ಹಾರ್ವೆಸ್ಟ್ ಮಾಡೋದ್ರಿಂದ ಅದು ಬಹಳ ಅನುಕೂಲ ಇದೆ. ನಮಗೆಲ್ಲ ಗೊತ್ತಿದೆ ನೀರಿನಿಂದ ಮಳೆ ಲಾಸ್ಟ್ ಇಯರ್ ಮಳೆ ಕಮ್ಮಿ ಆಗಿದೆ, ಮುಂದಿನ ವರ್ಷ ಹೇಗೋ ನಮಗೆ ಗೊತ್ತಿಲ್ಲ. ಆದರೂ ಕೂಡ ಇರೋ ನೀರನ್ನ ನಾವು ಕ್ಯಾಶ್ ಮಾಡಬೇಕಾಗಿದೆ. ಇದು ನಮ್ಮದು ಎಲ್ಲರ ಜವಾಬ್ದಾರಿ. ಏನು ಮಳೆ ನೀರನ್ನು ಹಿಡಿದಿಡೋದು ಮತ್ತೆ ಗ್ರೌಂಡ್ ವಾಟರ್ ಚಾರ್ಜ್ ಮಾಡ್ಬೇಕಂತ ಅನ್ನೋ ಒಂದು ಎಲ್ಲರ ಕರ್ತವ್ಯ ಅಂತ ಮನಗಂಡು ಸರ್ಕಾರ ಏನು ಮಾಡ್ತಾರೆ, ನೀವು ಯಾರು ಸಣ್ಣ ಕೈಗಾರಿಕೆಗಳು ಕೂಡ ನೀವು ರೈನ್ ವಾಟರ್ ಹಾರ್ವೆಸ್ಟ್ ಮಾಡಿದ್ರೆ ಅಪ್ ಟು 2 lakhs ನಾವು ರೀಇಂಬರ್ಸ್ ಮಾಡ್ತೀವಿ. ಇದನ್ನು ನೀವು ಝೀರೋ ಡಿಸ್ಚಾರ್ಜ್ ಮಾಡಿದ್ರು ಕೂಡ ಅಪ್ ಟು 7.5 ಲಕ್ಷದವರೆಗೆ ನಾವು ರೀಇಂಬರ್ಸ್ಮೆಂಟ್ ಕೂಡ ಮಾಡ್ತಾ ಇದ್ದೀವಿ. ಇದಲ್ಲದೆ ಟೆಕ್ನಾಲಜಿ ಅಪ್ಗ್ರೇಡೇಷನ್ ಸಲುವಾಗಿ ನಿಮ್ಗೆ ಯಾವುದೋ ಒಂದು ಎಕ್ಸಿಸ್ಟಿಂಗ್ ಇಂಡಸ್ಟ್ರೀಸ್ ಇರ್ತದೆ. ಈಗ ಉದಾಹರಣೆಗೆ ನಿಮ್ಮದು ಆಫ್ಸೆಟ್ ಪ್ರಿಂಟಿಂಗ್ ಇರ್ಬೋದು. ಆಫ್ಸೆಟ್ ಇದ್ರೆ ಒಂದು ಸಿಂಗಲ್ ಕಲರ್ ಪ್ರಿಂಟ್ ಇರ್ತದೆ, ಗೋ ಫಾರ್ ಮಲ್ಟಿ ಕಲರ್ ಪ್ರಿಂಟ್. ಮತ್ತೆ ಏನಾದರೂ ಏನು ಹೈ ಎಂಡ್ ನೀವು ಏನೋ ಹೈಡೆಲ್ಬರ್ಗ್ ಮಿಷನ್ಸ್ ಆ ಥರ ಏನೋ ಸಂದರ್ಭದಲ್ಲಿ ನೀವು ಸಾಲ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಅವಾಗ ನಾವು 5% ಇಂಟ್ರೆಸ್ಟ್ ಸಬ್ವೆನ್ಷನ್ ಕೂಡ ಮಾಡ್ತಾ ಇದ್ದೀವಿ. ಇರೋ ಇಂಟ್ರೆಸ್ಟಿಗೆ ನೀವು ಟೆಕ್ನಾಲಜಿನ ಅಪ್ಗ್ರೇಡ್ ಮಾಡ್ಕೊಂಡಾಗ ಅವಾಗ ಕೂಡ 5% ನಾವು ಇಂಟ್ರೆಸ್ಟ್ ಸಬ್ವೆನ್ಷನ್ ಮಾಡ್ತಾ ಇದ್ದೀವಿ. ಸೊ ಈ ಥರ ಹಲವಾರು ಇನ್ಸೆಂಟಿವ್ಸ್ ಕನ್ಸೆಷನ್ಸ್ನ ನಾವು KCTV ಸಂಸ್ಥೆಯಿಂದ ನಾವು ಆಪರೇಟ್ ಮಾಡ್ತಾ ಇದ್ದೇವೆ. ಇದಲ್ಲದೆ ಒಂದು ಕೇಂದ್ರ ಸರ್ಕಾರದ ಯೋಜನೆಯನ್ನು ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನು ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ. ಕ್ಲಸ್ಟರ್ ಅಂದರೆ ಒಂದೇ ತೆರನಾದ ಇಂಡಸ್ಟ್ರೀಸ್ ಒಂದು ಕಡೆ ಬಂದು ಅವರು ಒಂದು ಸೆಕ್ಷನ್ ಕಂಪನಿಯನ್ನು ಮಾಡಿ ಕಾಮನ್ ಆಗಿ ಏನು ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದ್ದಾರೆ ಅದನ್ನು ಗುರುತಿಸಿ ಅದಕ್ಕೊಂದು ಸಾಮಾನ್ಯ ಸೌಲಭ್ಯವನ್ನು ಮಾಡಿದಂಥ ಸಂದರ್ಭದಲ್ಲಿ ಅಪ್ ಟು 10 ಕೋಟಿ ಯೋಜನೆ ವೆಚ್ಚಕ್ಕೆ 70-20 ಟನ್ ರೇಷಿಯೋ ಅಂದರೆ 70% ಕೇಂದ್ರ ಸರ್ಕಾರ, 20% ರಾಜ್ಯ ಸರ್ಕಾರ, 10 ನೀವು ಸಣ್ಣ ಕೈಗಾರಿಕೆ ತರಬೇಕಾಗುತ್ತೆ. ಆಮೇಲೆ 10 ಕೋಟಿಯಿಂದ 30 ಕೋಟಿ ಇದ್ದಂಥ ಸಂದರ್ಭದಲ್ಲಿ 60% ಕೇಂದ್ರ ಸರ್ಕಾರ, 20% ರಾಜ್ಯ ಸರ್ಕಾರ, 20% ನೀವುಗಳಾಗ್ತದೆ. ಸೊ ಈ ಒಂದು ಯೋಜನೆ ಇದೆ. ಈಗಾಗಲೇ ನಿಮ್ಮ ಜಿಲ್ಲೆಯಲ್ಲಿ ಒಂದು ಸ್ಪೈಸಸ್ ಕ್ಲಸ್ಟರ್ ಕೂಡ ಮಾಡ್ತಾ ಇದ್ದೇವೆ. ಇನ್ನೂ ಬಿಲ್ಡಿಂಗ್ ಹಂತದಲ್ಲಿದೆ. ಬಹುಶಃ ಇನ್ನೂ ಕೆಲವೊಂದು ದಿನಗಳಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸೊ ಈಗಾಗಲೇ ನಾವು ಈ ರೀತಿ ಒಂದು ಸಾಮಾನ್ಯ ಸೌಲಭ್ಯ ಕೇಂದ್ರಗಳನ್ನ 12 ಸಾಮಾನ್ಯ ಸೌಲಭ್ಯ ಕೇಂದ್ರಗಳನ್ನ ರಾಜ್ಯದಲ್ಲಿ ಅನುಷ್ಠಾನ ಮಾಡಿದ್ದೇವೆ. ಇನ್ನು 12 ವಿವಿಧ ಸ್ಟೇಜಸ್ ಅಲ್ಲಿ ಇಂಪ್ಲಿಮೆಂಟೇಷನ್ ಸ್ಟೇಜಸ್ ಅಲ್ಲಿದೆ. ಸೊ ಇನ್ನು ನಿಮ್ಮಲ್ಲಿ ಸಾಕಷ್ಟು ಅವಕಾಶ ಇದೆ. ಏನು ಟೆಕ್ಸ್ಟೈಲ್ ರಿಲೇಟೆಡ್ ಒಂದು ಕಾಮನ್ ಫೆಸಿಲಿಟಿ ಮಾಡ್ಬೋದು. ಆಮೇಲೆ ಫುಡ್ ಆಗ್ರೋ, ಈಗ ನಮ್ಮ JD ಅವರು ಹೇಳ್ತಾರೆ ಡಿಸ್ಟ್ರಿಕ್ಟ್ ಇಸ್ ರಿಚ್ ಇನ್ ಆಗ್ರೋ ರಿಸೋರ್ಸಸ್. ಸೊ ಆಗ್ರೋ ರಿಸೋರ್ಸಸ್ ಸಂಬಂಧಪಟ್ಟಂಗೆ ಫುಡ್ ಪ್ರೊಸೆಸಿಂಗ್ ಏನಾದರೂ ಇದ್ರೆ ಅದಕ್ಕೂ ಒಂದು ಕಾಮನ್ ಫೆಸಿಲಿಟಿನ ಮಾಡತಕ್ಕಂಥದ್ದು. ಆಮೇಲೆ ಟೆಕ್ಸ್ಟೈಲ್ ಗಾರ್ಮೆಂಟ್ಸ್ನವರು, ರೆಡಿಮೇಡ್ ಗಾರ್ಮೆಂಟ್ಸ್ನವರು ಎಲ್ಲ ಒಂದು ಕಡೆ ಬಂದು ಏನು ಡಿಜಿಟಲ್ ಪ್ರಿಂಟಿಂಗು, ಡಿಸೈನ್ ಲ್ಯಾಬು, ಟ್ರೈನಿಂಗ್ ಸೆಕ್ಷನ್ನು ಆ ಥರ ಏನಾದರೂ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಈ ರೀತಿ ಕಾಮನ್ ಫೆಸಿಲಿಟಿ ಸೆಂಟರ್ನ ಗುರುತಿಸಿ ಸಹ ನಮ್ಮ ಈ ಕ್ಲಸ್ಟರ್ ಡೆವಲಪ್ಮೆಂಟ್ ಯೋಜನೆಯಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಆಮೇಲೆ ನಮ್ಮ VTPCನವರು ಅವರು ನಿಮ್ಮ ಜಿಲ್ಲೆಯಲ್ಲಿ ಏನನ್ನು ಪೊಟೆನ್ಶಿಯಾಲಿಟಿ ಎಕ್ಸ್ಪೋರ್ಟ್ಗೆ ಅನ್ನೋದನ್ನು ಕೂಡ ಒಂದು ಪಟ್ಟಿ ಕೂಡ ಮಾಡಿದ್ದಾರೆ, ಸ್ಟಡಿ ಕೂಡ ಮಾಡಿದ್ದಾರೆ. ಅವರೆಲ್ಲ ಮನ್ಸೂರ್ ಅವರು ಮಾತಾಡ್ತಾರೆ. ಸೊ ಇಷ್ಟು ಹೇಳಿ ಇಷ್ಟು 2 ಮಾತಿನಲ್ಲಿ ಅವಕಾಶ ಕೊಟ್ಟಂತ ಕಾಸಿಯಾ ಮತ್ತು ಎಲ್ಲ ಪದಾಧಿಕಾರಿಗಳು ವಂದಿಸಿ ಏನಾದರೂ ಪ್ರಶ್ನೆಗಳಿದ್ರೆ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸರ್. ಟೆಕ್ನಾಲಜಿ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ನಮ್ದು ಅಗ್ರಿಕಲ್ಚರ್ ಪ್ರೊಸೆಸಿಂಗ್ ಭಾಳ ಇಲ್ಲಿ ಪಲ್ಸಸ್ ಅದನ್ನೇನು ನಾವು ಇಲ್ಲ, ಅದು ಹಿಂದಿನ ಕೈಗಾರಿಕಾ ನೀತಿನಲ್ಲಿ ಇತ್ತು. ಆಕ್ಚುಲಿ 2014-19 ಪಾಲಿಸಿ ಇತ್ತು. ಹೊಸ ಪಾಲಿಸಿನಲ್ಲಿ ರೂಫ್ ಟಾಪ್ ಅಸಿಸ್ಟೆನ್ಸ್ ಕೊಡ್ತಾ ಇದ್ವಿ. ಅಟ್ಲೀಸ್ಟ್ ಬ್ಯಾಂಕ್ ಅಲ್ಲಿ ಲೋನ್ ತಗೋತೀರಲ್ಲ ಸರ್, ಈಗ ಪ್ರೈವೇಟ್ ಕಂಪನಿಗಳೆಲ್ಲ ಬಂದ್ಬಿಟ್ಟು ರೂಫ್ ಟಾಪ್ಗೆ ನಾವೇ ಬಿಡ್ತೀವಿ ನೀವು ಲೋನ್ ಅಂತ ಕೊಡ್ತಾ ಇದ್ದಾರೆ. ತಾವು ಹೇಳಿದಾಗ ಅಟ್ಲೀಸ್ಟ್ 5% ಒಂದು ರಿಕ್ವೆಸ್ಟ್ ನಾವು ಕೂಡ ಈಗ ರೆಕಮೆಂಡ್ ಮಾಡಿದ್ದೀವಿ. ವಿ ಆಲ್ಸೋ ಟೇಕನ್ ಟು ದಿ ಎನರ್ಜಿ ಇಂಡಸ್ಟ್ರಿಗೆ ಕೊಡ್ತಾ ಇದ್ದೀವಿ. ಸೊ ರೂಫ್ ಟಾಪ್ ಅಲ್ಲಿ ಆಗಿಬಿಟ್ರಪ್ಪ ಅಂದ್ರೆ ಅಟ್ಲೀಸ್ಟ್ 5% ನಾವು ಇಂಟ್ರೆಸ್ಟ್ ಕಟ್ಟಿದ್ರೆ 5% ಸರ್ಕಾರ ಕೊಟ್ಟರೆ ನಾವು 12% ಕೊಡ್ತಾ ಇದ್ದೀವಿ. ಇಲ್ಲ, ನೀವು ಕೇಳಿದ್ದು ಬಹಳ ಒಳ್ಳೆ ಪ್ರಶ್ನೆ. ಆಕ್ಚುಲಿ ಮೊನ್ನೆ ಬಜೆಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೊಸ ಕೈಗಾರಿಕಾ ನೀತಿ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಕಾಸಿ ಅಧ್ಯಕ್ಷರು ಮತ್ತೆ ಬಹುಶಃ ನಿಮ್ಮ ಜಿಲ್ಲಾ ಅಧ್ಯಕ್ಷರುಗಳೆಲ್ಲ
ಸಣ್ಣ ಕೈಗಾರಿಕಾ ಹೊಸ ನೀತಿ ಏನು ಇರಬೇಕು ಅಂತೇಳಿ ಒಂದು ಮೀಟಿಂಗ್ಗಳು ಕೂಡ ಅಟೆಂಡ್ ಮಾಡಿದ್ದಾರೆ. ಒಂದು ಚರ್ಚೆ ಆಯಿತು. ಈ ಒಂದು ನೀವೇನು ಹೇಳಿದ್ರಿ ಸೋಲಾರ್ ಮೊನ್ನೆ ವಿಸಿ ಇತ್ತು, ಕೊಡಬೇಕು ಅನ್ನೋ ಒಂದು ಪ್ರಸ್ತಾಪ ಬಂದಿದೆ. ನೋಡೋಣ ಮುಂದೆ, ಇದು ಪಾಲಿಸಿ ಇಶ್ಯೂ ಆಗುತ್ತೆ. ಮುಂದೆ ಆದರೆ ಖಂಡಿತ ಅದನ್ನ ಕೊಡಲಾಗ್ತದೆ. ಮತ್ತೇನಾದ್ರು ಪ್ರಶ್ನೆ ಇದ್ರಿ? ಈಗ ಸೋಲಾರ್ ರೂಫ್ ಟಾಪ್ ಹಾಕೊಳ್ಳೋದಕ್ಕೆ ಈಗ ಸಿಡ್ಬಿ ಬ್ಯಾಂಕ್ನವರು 2% ಇಂಟ್ರೆಸ್ಟ್ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಅದು ಕೂಡ ಕ್ಲೇಮ್ ಯಾವ ರೀತಿ ಸಿಡ್ಬಿ ಕ್ಲೇಮ್ ಯಾವ ರೀತಿ ಮಾಡ್ಬೋದು? ಆಲ್ರೆಡಿ ಯು ಹ್ಯಾವ್ ಆಲ್ಸೋ ಪರ್ಚೇಸಿಂಗ್ ಫ್ರಮ್ ದ ORB ನಿಯರ್ ಅಬೌಟ್ 26 lakh. ORB ಮತ್ತೆ ಟಾಟಾ ಸೋಲಾರ್ 2 ಏಜೆನ್ಸಿಗಳಿಗೆ ಅವರು ಕೊಟ್ಟಿದ್ದಾರೆ. ಸೊ ನಾವು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿದ್ರೆ ನಾವು ಬೇಕಾದ್ರೆ ಸಿಪ್ಪಿ ಜೊತೆ ನಾವು ಡಿಸ್ಕಸ್ ಓಕೆ, ನಿಮ್ಮ ನಂಬರ್ ಕೊಡಿ, ನಾನು ಅವ್ರಿಗೆ ಡೈರೆಕ್ಟ್ ನಿಮಗೆ ಕಾಂಟ್ಯಾಕ್ಟ್ ಮಾಡೋಕೆ ಹೇಳ್ತೀನಿ. ಇವನ್ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಅವ್ರದ್ದು ಡೆಮಾನ್ಸ್ಟ್ರೇಷನ್ಸ್ ಕೊಟ್ಟಿದ್ದಾರೆ. ಟಾಟಾ ಸೋಲಾರ್ ಮತ್ತು ORBನವರು ಕಾಸಿಯಾ ನ್ಯೂಸ್ ಅಂತ ನಾವು ಯೂಟ್ಯೂಬ್ ಚಾನಲ್ ಏನಿದೆ, ಏನಾಗಿದೆ ಅಂದ್ರೆ ORB ಇಂಟ್ರೊಡ್ಯೂಸ್ ಮಾಡಿದ್ರೆ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಫಸ್ಟ್ ಆಫ್ ಆಲ್ ಅವರು ಕೂಡ ಈಗ ನಿಯರ್ ಅಬೌಟ್ ನಮ್ಮ ಶಿವಣ್ಣ ಒಂದು ದೊಡ್ಡ ಪ್ರಮಾಣ ಕೋರ್ಟ್ಗಳಲ್ಲಿ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಅವ್ರ ರೇಟ್ ಆಫ್ ಇಂಟ್ರೆಸ್ಟ್ 2% ಅವರಿಗೆ ಕಮ್ಮಿ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಡೀಟೇಲ್ಸ್ ಕೂಡ ಚಾನಲ್ ಇದೆ. ತಮ್ಮ ನಂಬರ್ ಕೊಡಿ, ನಾನು ಹಾಕಿರ್ಬೇಕು. ಸರ್ ನಾವು ಈ ಸೋಲಾರ್ 2 ವರ್ಷದಿಂದ ಹಾಕಿದ್ದೀವಿ ಸರ್. ವಿ ಆರ್ ಇನ್ವೆಸ್ಟೆಡ್ ಅಪ್ ಟು 52 lakhs. ನಾವು ಅದಕ್ಕೆ ಏನು ಸಿಗುತ್ತೆ ಬೆನಿಫಿಟ್ ಸಿಗುತ್ತೆ. 2 ವರ್ಷ ಆಯ್ತು ನಾವು ಸೋಲಾರ್ ಹಾಕಿ. ಇನ್ವೆಸ್ಟ್ ಮಾಡಿರೋದಕ್ಕೆ ಈಗ ಇದು ಬೆನಿಫಿಟ್ ಸಿಕ್ಕೋದಿಲ್ಲ. ಈಗ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಬ್ಯಾಂಕಿಂದ 2% ಸಬ್ಸಿಡಿ ಸಿಗ್ತದೆ. We have already get 4% interest. Then another 2%. ಈಗ KSFC 4% ಅಲ್ಲಿ ಸೋಲಾರ್ ಅದಕ್ಕಿಲ್ಲ ಇಲ್ಲ ಇಲ್ಲ, ಅದಕ್ಕೆ ಸಿಗೋದು ಅಂಗಡಿಯಲ್ಲಿ ಸಿಕ್ಕಿದ್ದು ಮತ್ತೆ ಡಬಲ್ ಸಿಗೋದು. ಸ್ನೇಹಿತರೆ, ಯಾರು ಪ್ರಶ್ನೆ ಇಲ್ಲ ಅಂದರೆ ಸಣ್ಣ ಒಂದು ಡೆಲಿವರೇಷನ್ ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಸರ್ ಇನ್ನೊಂದು ಕ್ವಶನ್, ಕಷ್ಟದಾಗ ನಾವು ಅಗ್ರಿ ಕಮೋಡಿ ಪ್ರೊಸೆಸಿಂಗ್ ಯೂನಿಟ್ ಏನು ಹಾಕ್ತೀವಿ, ಬರೀ ಪಲ್ಸಸ್ ಇತ್ತ ನಡೀತದೆ. ಕೆಲವು ಮಂದಿ ಹೇಳಿದ್ರೆ ನೀವು ಮಿಲೆಟ್ ಹಾಕಬೇಕು, ನೀನು ನಿಮ್ಮ ಡಿಸ್ಟಿಕ್ ಅಂತ ಚಿಲಿ ಅಂತ ಹಾಕಿ, ಅದು ಚಿಲಿ ಪ್ರೊಸೆಸಿಂಗ್ ಒಂದು ಎಷ್ಟು ಹಾಕಿ ಅಂತೆಲ್ಲ ಹೇಳಿದ್ರಿ. ಬೇರೆ ಬೇರೆ ಟೈಪ್ 10 ಯೂನಿಟ್ ಹಾಕಂತೀವಿ ಹೇಳ್ತೀರಿ. ಫಸ್ಟ್ ನನಗೆ ಅಲ್ಲ, ಬೇರೆ 10 ಏನೇ ಸಮಸ್ಯೆ ಹೀಗಾಗಿ ಎಲ್ಲರೂ ಕೆಲವೊಬ್ರು ಹಿಂಸಕ್ರಿ ಒಂದೇ ಪ್ರಾಡಕ್ಟ್ ಒಳಗೆ 10 ಯೂನಿಟ್ ಹಾಕ್ಬೋದ್ರಿ. ಆದ್ರೆ ಈಗ ಅಲ್ಲ, ಯೂನಿಟ್ ಹಾಕೋದಲ್ಲ, ಓಕೆ. ಈ ಕ್ಲಸ್ಟರ್ ಏನಾಗಿದೆ ಅಂದ್ರೆ ಬಹುಶಃ ಈಗ ಲೋಕಸ್ ಅವರು ಮಾಡಿದ್ದಾರೆ. ಅವ್ರದ್ದು ಎಷ್ಟು ವರ್ಷ ಆಗೈತಿ, ಅವ್ರಿಗೇನು ಕಷ್ಟಪಡಕತ್ತ ನಿಮಗೂ ಗೊತ್ತಿದೆ. ಉಳಿದವ್ರು ಅದರ ಕೈ ಸುಟ್ಕೊಂಡಿಲ್ಲ. ನಾವು ಬಂದು ಸಮೀಪ ಬಂದು ಎನ್ಸರ್ತೀವಿ ಅಂದ್ರೆ ಗದಗ ಡಿಸ್ಟಿಕ್ಕಿಗೆ ತಾವು ಸ್ಪೆಷಲ್ ಆಗಿ ಒಂದು ಕೇರ್ ತೊಗೊಂಡು ಇದಕ್ಕೆ ಏನು ಮಾಡಬೇಕು ಗುರಿ ನಿಗದಿ ಮಾಡಿ ಒಂದು 4-5 ಕ್ಲಸ್ಟರ್ ಮಾಡಬೇಕು ಅಂತಕ್ಕಂಥದ್ದು. ಏನಾಗ್ತೈತಿ, ನಾವು ಈಗ ಬಂದಿದ್ದು ಒಂದು ಕೇಳ್ತೀವಿ, ಮತ್ತೆ ನಾಳೆ ಒಂದು ಏನೋ ಪ್ರಶ್ನೆ ಬರುತ್ತೆ, ಅದಕ್ಕೆ ಆನ್ಸರ್ ಮಾಡೋಕ್ಕಾಗಲ್ಲ. ನಾವು ಅದ್ರಾಗ ಬಂದು ಮಧ್ಯದೊಳಗೆ ನಿಂತ್ಕೊಂಡು ಏನು ಸರಿಯಕ್ಕಾಗಲ್ಲ, ಮುಂದೆ ಹೋಗಕ್ಕೆ ಲಾಸ್ ಆಗ್ತೀವಿ. ಆದರೆ ಈಗ ಬೇಜಾರು ನಮಗೆ ಇಲ್ಲಿ ಪಲ್ಸಸ್ ಬಗ್ಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ಸರ್ಕಾರದ ಆರ್ಥಿಕತೆ ನಾವು ಮಾಡಬೇಕು. ಆ ಥರ ಮಾಡೋರು ನಿಮ್ದು ಇಂಟ್ರೆಸ್ಟ್ ಇದ್ರೆ ನಾವು ಮಾಡೋ ಬಂದೀವಿ. ಈಗ ನಾನು 5 ವರ್ಷದಿಂದ ಕ್ಲಸ್ಟರ್ನೇ ಹೋಗಿದ್ರೆ ಬಹುಶಃ ಇನ್ನೂ ನಾನು 20% 20% ಸಾಲದಲ್ಲಿ ಇರ್ತಿದ್ದೆ. ಆದ್ರೆ ನಾನೇ ಇಂಟೀರಿಯರ್ ಮಾಡಿದ್ರಿಂದ ಇವತ್ತು ಸಾಲ ಮುಕ್ತಾಗಿಲ್ಲ. ಸರ್, 1 to 1 ಕ್ವಶನ್ಸ್ ಇಲ್ಲೇ ಇರ್ತಾರೆ. ಅಲ್ಲ, ಈ ಪ್ರಶ್ನೆ ನೇರವಾಗಿ ಉತ್ತರ ಬಿಟ್ಬಿಡ್ತೇನೆ. ಈಗ ನೀವು ಹೇಳಿ ನಮ್ಮ ಜಿಲ್ಲೆಯಲ್ಲಿ ಒಂದು 3-4 ಕ್ಲಸ್ಟರ್ ಮಾಡಬೇಕು ಅಂತೇಳಿ ನನ್ನ ರಿಕ್ವೆಸ್ಟ್ ಅಂದರೆ ನಮ್ಮ ಸ್ಥಳೀಯ ಅಧಿಕಾರಿಗಳಲ್ಲಿ ನೀವೊಂದು 3-4 ಚಟುವಟಿಕೆ ರೂಪಿಸಿ ಅಂಥವ್ರನ್ನ ಒಂದು ಯೂನಿಟ್ಗಳನ್ನ ಸೇರಿಸಿ ಒಂದು ಪ್ರತ್ಯೇಕ ಸಭೆಯನ್ನು ಮಾಡಿ ನಾನು ಬರ್ತೇನೆ. ಮತ್ತು ನಮ್ಮ ದೊಡ್ಡ ಗಟ್ಟಿಯಾಗಿದ್ದು ಕೂಡ ಅಧಿಕಾರಿಗಳನ್ನು ಕಳಿಸೋಣ, ಅದರೊಳಗೆ ಚರ್ಚೆ ಮಾಡಿ ಭೇಟಿಯಾಗಿ. ಥ್ಯಾಂಕ್ ಯು ಸರ್. ಮಹೇಶ್ ಅವರಿಗೆ ಧನ್ಯವಾದಗಳು. ಈಗ ರಫ್ತು ಮಾಡುವ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮ ಮನ್ಸೂರ್ ಅವರಿಂದ, ಡೆಪ್ಯೂಟಿ ಡೈರೆಕ್ಟರ್ BTPC. ವ್ಯಾಪಾರ ಉತ್ತೇಜನಕ್ಕೋಸ್ಕರ ಫಾರ್ ದ ಟ್ರೇಡ್ ಪ್ರಮೋಷನ್
ಉದ್ದೇಶಕ್ಕೋಸ್ಕರ ಆರಂಭ ಮಾಡಿದಂಥ ಸಂಸ್ಥೆ. ಅದರಲ್ಲಿ ಮುಖ್ಯವಾಗಿ ನಾವು ಇತ್ತೀಚೆಗೆ ಅಂದ್ರೆ ವ್ಯಾಪಾರೋತ್ತೇಜನ ಜೊತೆಯಲ್ಲಿ ರಫ್ತು ಉತ್ತೇಜನಕ್ಕೆ ಹೆಚ್ಚಿಗೆ ಒತ್ತು ಕೊಡ್ತಾ ಇದೆ. ಆದ್ರೆ ಈ ರಫ್ತು ಅಂತ ಬಂದಾಗ ಅದಕ್ಕೆ ಉತ್ತೇಜನ ಮಾಡಕ್ಕೆ ನಾವು ಏನೇನು ನಿಮಗೆ ನಮ್ಮಿಂದ ಯಾವ ರೀತಿ ಸಹಾಯ ಸಿಗುತ್ತೆ, ಯಾವ ರೀತಿ ಸಪೋರ್ಟ್ ಸಿಗುತ್ತೆ ಅಂದ್ರೆ, ಒಂದು ಸಾಮಾನ್ಯ ನಾವು ಈ ರೀತಿ ಎಕ್ಸ್ಪೋರ್ಟ್ ಬಗ್ಗೆ ಮಾಹಿತಿಯನ್ನ ಎಕ್ಸ್ಪೋರ್ಟ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಏನ್ ಕರಿತೀವಿ, ಇದರಲ್ಲಿ ಒಂದು ಜನರಲ್ ಇನ್ಫಾರ್ಮೇಶನ್ ಅಷ್ಟೇ ಕೊಟ್ಟಿರ್ತೀವಿ. ನಂತರ ನಮ್ಮ ಸಂಸ್ಥೆಯಿಂದ 6 ದಿನದ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇದೆ, ಎಕ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಹೇಳಿ. ಅಲ್ಲಿ ನಿಮಗೆ ಪ್ರತಿ DGFT ಸಂಬಂಧಪಟ್ಟಂಗೆ ಡಾಕ್ಯುಮೆಂಟೇಶನ್ ಏನೇನು, ಕಸ್ಟಮ್ಸ್ ಸಂಬಂಧಪಟ್ಟಂಗೆ, ಅದಾದ ನಂತರ ಎಕ್ಸಿಮ್ ಬ್ಯಾಂಕ್, ECGCಗೆ ಈ ಸಂಬಂಧಪಟ್ಟಂಗೆಲ್ಲ ವಿವರವಾದ ಟ್ರೈನಿಂಗ್ ಇರುತ್ತೆ. ಅದ್ರ ಜೊತೆಗೆ ಅಲ್ಲೂ ಮತ್ತೆ ಇನ್ನೂ ನಾನು ನಿಮಗೆ ಮಾಹಿತಿ ತಂದು ತೋರಿಸ್ತೀನಿ. ಬಟ್ ಟ್ರೈನಿಂಗ್ ಆದ ನಂತರ ಅಥವಾ ಟ್ರೈನಿಂಗ್ ಇಲ್ಲ, ಆಲ್ರೆಡಿ ನಾನು ಮ್ಯಾನುಫ್ಯಾಕ್ಚರಿಂಗ್ ಇದ್ದೀನಿ, ಆದ್ರೆ ನನ್ನ ಪ್ರಾಡಕ್ಟಿಗೆ ಪ್ರಪಂಚದಲ್ಲಿ ಎಲ್ಲಿ ಡಿಮ್ಯಾಂಡ್ ಇದೆ ಇದಕ್ಕೆ, ಸೊ ಆ ರೀತಿಯಂತ ಮಾರುಕಟ್ಟೆ ಮಾಹಿತಿಯೂ ಸಹ ನಮ್ಮಿಂದ ಕೊಡಕ್ಕೆ ಸಾಧ್ಯ ಆಗುತ್ತೆ. ಸೊ ಈ 4-5 ವಿಷಯಗಳ ಬಗ್ಗೆ ನಮ್ಮ ಸಂಸ್ಥೆಯಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಅದನ್ನ ಒಂದು ರಫ್ತಿನ ಬಗ್ಗೆ ಒಂದು ವಿವರವಾಗಿ ನಮ್ಮ ದೇಶದ ಏನಿದೆ, ರಾಜ್ಯದ ಸ್ಥಿತಿ ಇದೆ, ನಿಮ್ ಜಿಲ್ಲೆಯಿಂದ ಏನೇನು ರಫ್ತು ಆಗ್ತಾ ಇದೆ, ನಿಮ್ ಜಿಲ್ಲೆಯಿಂದ ಏನೇನು ಯಾವ ದೇಶಕ್ಕೆ ರಫ್ತು ಆಗ್ತಾ ಇದೆ, ಸೊ ಅದರ ಮಾಹಿತಿಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮತ್ತೆ ಮ್ಯಾನುಫ್ಯಾಕ್ಚರ್ ಒಂದೇ ಬಿಟ್ಕೊಳ್ಳಿ, ಅದನ್ನ ಮುಂದೆ ಹೇಳ್ತೀನಿ. ಸೊ ನಮಗೆ ರಫ್ತು ಯಾಕೆ ಬೇಕು, ರೈಟ್? ಸೊ ಈಗ ನಮ್ಗೆಲ್ಲ ಗೊತ್ತಿರಂಗೆ ಆಯಿಲ್ ರಿಸರ್ವ್ಸ್, ಪೆಟ್ರೋಲ್ ಇಲ್ಲ ಅಂದ್ರೆ ನಡೆಯಲ್ಲ. ನಮ್ಗೆ ಅಡಿಗೆ ಆಹಾರದ ಎಣ್ಣೆ ಬೇಕು, ಆಹಾರಕ್ಕೆ ಗೊಬ್ಬರ ಇಲ್ಲ ಅಂದ್ರೆ ಕೃಷಿಕರಿಗೆ ಸಾಧ್ಯ ಆಗಲ್ಲ. ಇನ್ನು ಜೆಮ್ಸ್ ಅಂಡ್ ಜ್ಯುವೆಲರಿ, ಜೆಮ್ಸ್ ಅಂಡ್ ಜ್ಯುವೆಲರಿಯಿಂದ ನಮ್ಮಲ್ಲಿ ಆ ಕ್ಷೇತ್ರದಲ್ಲಿ 10,000 ರಿಂದ 20,000 ಜನ ಕೆಲಸ ಮಾಡ್ತಾ ಇದ್ದಾರೆ, ರೈಟ್? ಸೊ ಈ ಒಂದು 4-5 ಉತ್ಪನ್ನಗಳಿಗೆ ನಾವು ಏನ್ ಆಮದು ಮಾಡ್ತಾ ಇದೀವಿ ಬೇರೆ ದೇಶದಿಂದ, ಅದರಲ್ಲಿ 70% ಇದಕ್ಕೆ ಡಾಲರ್ ಬೇಕಾಗುತ್ತೆ. ಹಾಗೆ ಈಗ ನಮ್ಮ ದೇಶ ಸ್ವತಂತ್ರ ಸಿಕ್ಕಾಗ 1960ರಲ್ಲಿ ಒಂದು 8 ವಾರಕ್ಕೆ ಸಾಕಾಗಷ್ಟೇ ನಮ್ಮ ಹತ್ರ ಫಾರೆಕ್ಸ್ ರಿಸರ್ವ್ಸ್ ಏನು ಡಾಲರ್ ವಿದೇಶಿ ವಿನಿಮಯ ಇತ್ತು. ಅದಾದ ನಂತರ ಒಂದು 30 ವರ್ಷ ದೇಶದಲ್ಲಿ ಈ ಕೈಗಾರಿಕೆ ಬಗ್ಗೆ ಎಷ್ಟೊಂದು ನಿಯಂತ್ರಣ, ರೆಡ್ ಟೇಪ್ ಸಿಕ್ಬಿತ್ತಪ್ಪ ಅಂದ್ರೆ, ನೀವೊಂದು 10-20 ಸಿಮೆಂಟ್ ಚೀಲ ತಗೋಬೇಕಂದ್ರೆ ಒಂದು ಕಾಲದಲ್ಲಿ ನಮ್ಮ DIC ಇಂದ ಪರ್ಮಿಷನ್ ಬೇಕಾಗಿತ್ತು, ರೈಟ್? ನಮ್ಮ ಸೀನಿಯರ್ ಆಫೀಸರ್ಸ್ ಇದ್ದಾರೆ, ಇವ್ರ ಟೈಮಲ್ಲೆಲ್ಲ ಪರ್ಮಿಷನ್ ಕೊಟ್ಟಾರ ಅವಾಗ, ರೈಟ್? ಅದಾದ ನಂತರ ಈ BSNL ಕೆಲಸ ಮಾಡೋರಿಗೆ ಮನೆ ಟೆಲಿಫೋನ್ ಕನೆಕ್ಷನ್ ತಗೊಂಡಾಗ 5-10 ವರ್ಷ ಹಿಡಿತಾ ಇತ್ತು. ಸೊ ಈ ತರ ವಾತಾವರಣ ಸೃಷ್ಟಿಯಾಗಿ ಸಾಕಷ್ಟು ಆಮದು ಮಾಡ್ಕೊಳ್ಳೋಷ್ಟು ಮಾತ್ರ ಫಾರೆಕ್ಸ್ ರಿಸರ್ವ್ಸ್ ನಮ್ಮ ಹತ್ರ ಇತ್ತು, ವಿದೇಶಿ ವಿನಿಮಯ. ಅದಾದ ನಂತರ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತ ಮಾಡಿ ಸಾಕಷ್ಟು ಕಂಪ್ಯೂಟರೀಕರಣ ಮಾಡಿ ಈ ಕ್ಷೇತ್ರದಲ್ಲಿ ಸಾಕಷ್ಟು ವಿನಾಯಿತಿಗಳನ್ನು ಕೊಟ್ಟು ಇದೆಲ್ಲ ಮಾಡಿದ ನಂತರ ಇವತ್ತು ದೇಶ ಯಾವ ಸ್ಥಿತಿಯಲ್ಲಿ ಇದೆ ಅಂದ್ರೆ, ಇವತ್ತು ನಮ್ಮ ಫಾರೆಕ್ಸ್ ರಿಸರ್ವ್ಸ್ ಒಂದು $598 ಬಿಲಿಯನ್ ಇದೆ. ಅಂದ್ರೆ ಮುಂದಿನ 9 ತಿಂಗಳಿಗೆ ನಮಗೆ ಏನು ಉತ್ಪನ್ನಗಳನ್ನ ಬೇರೆ ದೇಶದಿಂದ ಆಮದು ಮಾಡ್ಕೋಬೇಕು ಅದಕ್ಕೆ ಪೂರೈಸುವಷ್ಟು ನಮ್ಮಲ್ಲಿ ವಿದೇಶಿ ವಿನಿಮಯ ಇದೆ. ಆದ್ರೆ ಆ ವಿದೇಶಿ ವಿನಿಮಯ ಅದು ಯಾವ ರೀತಿ ನಮ್ಮಲ್ಲಿ ಕ್ರೋಢೀಕರಣಗೊಂಡಿದೆ, ರೈಟ್? ಸೊ ಅದು ಆ ವಿದೇಶಿ ವಿನಿಮಯದಲ್ಲಿ ಏನಾದರೂ ನಮ್ಮ ಎಕ್ಸ್ಪೋರ್ಟ್ ಅಥವಾ ರಫ್ತಿನಿಂದ ಹೆಚ್ಚಿಗೆ ಪರ್ಸೆಂಟೇಜ್ ಇದ್ದಾಗ ದೇಶದ ಆರ್ಥಿಕತೆ ಬಹಳ ಸಬಲವಾಗಿರುತ್ತೆ. ಯಾವುದು ಚೈನಾದಾಗೆ. ನಮ್ಮದು ಬಹಳ ವೀಕು ಇಲ್ಲ, ಬಹಳ ಸಬಲವಾಗಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಗೋಲ್ಡ್ ರಿಸರ್ವ್ಸು, ಏಷ್ಯನ್ ಡೆವಲಪ್ ಬ್ಯಾಂಕ್ ಹೋಲ್ಡಿಂದ, ಆಮೇಲೆ ಫಾರಿನ್ ಕರೆನ್ಸಿ ಅಸೆಟ್ಸ್ ಅಂತ ಇರ್ತಾವೆ. ಅಂದ್ರೆ ಬೇರೆ ದೇಶದವರು FDI ಮೂಲಕ ನಮ್ಮಲ್ಲಿ ಹೂಡಿಕೆ ಮಾಡ್ತಾರೆ, ಅವಾಗಲೂ ಡಾಲರ್ ಬಂದಿರುತ್ತೆ. ಅದಾದ ನಂತರ ನಮ್ಮರು ಬೇರೆ ದೇಶದಲ್ಲಿ ಹೋಗಿ ಕೆಲಸ ಮಾಡಿ ಅಲ್ಲಿಂದ ಕಳಿಸ್ತಾ ಇರ್ತಾರೆ ದುಡ್ಡು. ಇವೆಲ್ಲ ಸೇರಿ ನಮ್ದೊಂದು 600 ಆಗಬೇಕು. ಇವೆರಡು ಕೆಲಸ ಮಾಡೋದ್ರಿಂದ ನಮ್ಮ ದೇಶದಲ್ಲಿ ಆ ಫಾರೆಕ್ಸ್ ರಿಸರ್ವ್ ದೃಢವಾಗಿರುತ್ತೆ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದೇಶದ ಇಮೇಜ್ ಚೆನ್ನಾಗಿರುತ್ತೆ, ರೈಟ್? ಸೊ ಈಗ ನಾವು 4 ಮುಖ್ಯ ಅಂಶಗಳನ್ನು ಗಮನಿಸಿ ಯಾವುದೇ ದೇಶದ ರಫ್ತು ಹೆಚ್ಚಿಗೆ ಮಾಡದಂಗೆ ರಫ್ತಿನಿಂದ ಯಾವುದೇ ನಾವು ಬೇರೆ ಬೇರೆ ದೇಶಗಳದ್ದೆಲ್ಲ ನಾವು ತುಲನಾತ್ಮಕ ಅಧ್ಯಯನ ಮಾಡಿ ಅದನ್ನ ನಮ್ಮ ದೇಶದಲ್ಲೂ ಆಗಿರೋಂಥ 30 ವರ್ಷದಲ್ಲಿ ಬೆಳವಣಿಗೆ ನೋಡಿದಾಗ ರಫ್ತಿನಿಂದ ನಮ್ಗೆ ಏನೇನು ಅನುಕೂಲ ಆಗುತ್ತೆ, ನಮ್ಮ ದೇಶದಲ್ಲಿ ನಾವು ರಫ್ತು ಯಾಕೆ ಹೆಚ್ಚಿಗೆ ಮಾಡ್ಬೇಕಂದ್ರೆ ಮೊದಲನೇದು ಎಕ್ಸ್ಪೋರ್ಟ್ಸ್, ಅದು ಈ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಯ ಒಂದು ಮುಖ್ಯ ಸಾಧನ. ಇಟ್ ಇಸ್ ಅನ್ ಇನ್ಸ್ಟ್ರೂಮೆಂಟ್ ಆಫ್ ಎಕನಾಮಿಕ್ ಗ್ರೋತ್ ಅಂತೀವಿ. ಎರಡನೇದು
ಎಂಪ್ಲಾಯ್ಮೆಂಟ್ ಜನರೇಷನ್, ಉದ್ಯಮ ಸೃಷ್ಟಿಸಿ ಮಾಡೋದಕ್ಕೂ ಸಹ ಇದು ಒಂದು ಸಾಧನ. ಅದು ನೀವು ತಮಗೆಲ್ಲ ಗೊತ್ತಿರಂಗೆ ಉದ್ಯೋಗ ಸೃಷ್ಟಿ ಎಷ್ಟು ನಿಮ್ಮಲ್ಲೆಲ್ಲೂ ಮನೆಯಲ್ಲಿ ಮಕ್ಕಳು ಯಾರು ಓದ್ತಿರ್ತಾರೆ, ಇಂಜಿನಿಯರಿಂಗ್ ಮಾಡ್ತಿರ್ತಾರೆ, ಎಲ್ಲರಿಗೂ ಏನ್ ಮಾಡ್ಬೇಕು ನೆಕ್ಸ್ಟ್, ಎಲ್ಲಿ ಕೆಲಸ ಹೋಗಿದೆ ಎಲ್ಲ ಕಡೆ. ಈಗ ಒಂದು ಜನರಲ್ ಆಗಿ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ಉದ್ಯೋಗ ಅಂತ ಬಂದ್ರೆ, ಯಾಕಂದ್ರೆ ನಾನು ಈ ಸಂಸ್ಥೆಗೆ 7 ವರ್ಷ ಆಯ್ತು ಬಂದು ಈ ಇಲಾಖೆಗೆ. ಬರೋಕ್ಕಿಂತ ಮುಂಚೆ ಒಂದು 10 ವರ್ಷ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಪಾಠ ಮಾಡ್ತಾ ಇದ್ದೆ, ಬೇರೆ ಬೇರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಪಾಠ ಮಾಡ್ತಾ ಇದ್ದೆ. ಯಾವುದು ಕಾಂಪಿಟೇಟಿವ್ ಎಕ್ಸಾಮ್, SDA FDA ಇವು ಕೇಳ. ಸೊ ಅಲ್ಲಿ ಆ ಒಂದು ಆಧಾರ ನೋಡಿದಾಗ ನಾವು 1,00,000 ಎಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ ಕರ್ನಾಟಕದಿಂದ ಪ್ರತಿ ವರ್ಷ ಹೊರಗಡೆ ಬರ್ತಾರೆ. ಪ್ರತಿ ವರ್ಷ 1,00,000 ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ ಆಗ್ತಾರೆ ಕರ್ನಾಟಕದಲ್ಲಿ. ಆದರೆ ಆಕ್ಚುಯಲ್ ಇಂಜಿನಿಯರ್ ಕೆಲಸ ಮಾಡೋದೇ ಒಂದು 5,000 ಜನ. ನಮ್ಮಲ್ಲಿ 30,000. ನಾನು MBA ಓದ್ಬೇಕಾದ್ರೆ ಬರೇ ಅವಾಗ ನಮ್ಮ ಪ್ರೊಫೆಸರ್ಸ್ ಹೇಳ್ತಾ ಇದ್ರು 1975 ಬರೀ 4 MBA ಕಾಲೇಜ್ ಇದ್ವು, ಬರೀ ಟಾಟಾ ಬಿರ್ಲಾ ಅಂಬಾನಿ ಇಂಥ ಫ್ಯಾಮಿಲೀಸ್ ಮಕ್ಕಳು ಓದ್ತಾ ಇದ್ರು ಅಂತ. ಅದು ನಾವು ಹೆಚ್ಚಿಗೆ ಮಾಡಿದ್ವಿ. MBA ಕಾಲೇಜ್ ಮಾಡ್ತಾ ಮಾಡ್ತಾ ಅದ್ರದ್ದು ಕ್ವಾಲಿಟಿ ಯಾವ ಮಟ್ಟಕ್ಕೆ ರೀಚ್ ಆಗಿದೆ ಅಂದ್ರೆ, ಇವತ್ತು ನಮ್ಮ ರಾಜ್ಯದಿಂದ 30,000 MBA ಗ್ರಾಜ್ಯುಯೇಟ್ಸ್ ಹೊರಗಡೆ ಬರ್ತಾರೆ. ಅದ್ರಲ್ಲಿ 90% ಜನ ಬರೀ ಸೇಲ್ಸ್ ಎಕ್ಸಿಕ್ಯೂಟಿವ್, ಮೆಡಿಕಲ್ ರೆಪ್ ಈ ತರ ಕೆಲಸಕ್ಕೆ ಹೋಗ್ತಾ ಇದ್ರೆ MBA ಮಾಡಿಫೈಡ್ BA ತರ ಆಗಿದೆ. ಮೊನ್ನೆ ನಿಮ್ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಲ್ಲಿ 1.5-2 ವರ್ಷದ ಹಿಂದೆ, ಅದು ಬೇರೆ ಬೇರೆ ಸಾಕಷ್ಟು ರಿಕ್ರೂಟ್ಮೆಂಟ್ ಇದೆ, ಅದೊಂದು ಬ್ಯೂಟಿಫುಲ್ ಎಕ್ಸಾಂಪಲ್. 57,000 ಜವಾನ್ ಹುದ್ದೆಗೆ ನೋಟಿಫಿಕೇಶನ್ ಬಂದಿತ್ತು, ಗ್ರೂಪ್ ಡಿ ಹುದ್ದೆಗೆ. ಅಪ್ಲಿಕೇಶನ್ ಎಷ್ಟು ಬಿತ್ತಿರ್ಬೋದು ಯಾರಿಗಾರು ಐಡಿಯಾ ಆಯ್ತಾ? 57,000 ನೌಕರಿ, ಗೌರ್ಮೆಂಟ್ ನೌಕರಿ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ. ಏನ್ ಕೆಲಸ? ಗ್ರೂಪ್ ಡಿ. 1,96,00,000 ಅಪ್ಲಿಕೇಶನ್ ಬಿದ್ದಿತ್ತು. ನೀವು KPC ಯಾವ್ದಾರ KPSC ನೋಟಿಫಿಕೇಶನ್ ತೆಗೆದು ನೋಡ್ರಿ, ಕಾಲ್ ಮಾಡ್ತಿರ್ತಾರೆ. 1,500 ಹುದ್ದೆಗೆ ಮಿನಿಮಮ್ 5 ಲಕ್ಷ, 10, 12, 15 ಲಕ್ಷದವರೆಗೂ ಅಪ್ಲಿಕೇಶನ್ ಬೀಳ್ತಿರ್ತಾರೆ. ಅಂದ್ರೆ ಇದನ್ನ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಸರ್ಕಾರದ ಕೈಯಿಂದನೂ ಸಹ ಉದ್ಯೋಗ ನೇರವಾಗಿ ಕೊಡಕ್ಕೆ ನಮ್ಮಲ್ಲಿ ಇರೋಂಥ ಜನಸಂಖ್ಯೆಗೆ ಅನುಗುಣವಾಗಿ ಕೊಡಕ್ ಸಾಧ್ಯ ಇಲ್ಲ. ಹಾಗಾಗಿ ಉದ್ಯೋಗ ಸೃಷ್ಟಿ ಆಗ್ಬೇಕಂದ್ರೆ ಒಂದು ಕೃಷಿ ಕ್ಷೇತ್ರ ಇತ್ತು, ಇನ್ನ ಕೈಗಾರಿಕೆ ಅಂತ, ಕೈಗಾರಿಕೆಯಲ್ಲಿ ಬೃಹತ್ ಕೈಗಾರಿಕೆಯಲ್ಲಾಗ್ಲಿ ಟ್ರೇಡಿಂಗ್ ಅಲ್ಲಾಗ್ಲಿ ಹೆಚ್ಚಿಗೆ ಉದ್ಯೋಗ ನಿರ್ಮಾಣ ಆಗಲ್ಲ. ಎಲ್ಲಿ MSME ಕ್ಷೇತ್ರ ಪ್ಲಸ್ ಅದು ರಫ್ತು ಆಗಿದೆ, ಅಲ್ಲೂ ಸಹ ಒಳ್ಳೆ ಉದ್ಯಮ ಸೃಷ್ಟಿ ಆಗುತ್ತೆ ಅಂತ ಹೇಳಿ. ಹಾಗಾಗಿ ನಾವು ಕೆಲವೊಬ್ರು ಕೇಳ್ತಾ ಇರೋ ಕ್ವಶನ್, ಸೋಲಾರ್ ರೂಟ್ ಬಲ್ಲಿ ಇಂಡಸ್ಟ್ರಿಯಲ್ ಪಾಲಿಸಿ ಹಾಕಿಲ್ಲ ಸರ್. ನೋಡಿ, ಸರ್ಕಾರ ದುಡ್ಡು ಕೊಡೋದು ಜನಗಳ ಟ್ಯಾಕ್ಸ್ ಮನಿ ಇದು. ಇದನ್ನು ನಾವು ಭಾರಿ ವ್ಯವಸ್ಥಿತವಾಗಿ ಹಂಚಿಕೆ ಮಾಡ್ತಾರೆ. ಹಾಗೆ ಸರ್ಕಾರ ಯಾವಾಗಲೂ ಕೈಗಾರಿಕೆಗೆ ಯಾವಾಗ ಯಾವುದೇ ಸ್ಕೀಮ್ ಡಿಸೈನ್ ಮಾಡ್ಬೇಕಾದ್ರೆ ಏನ್ ತಲೆಯಲ್ಲಿ ಇಟ್ಕೊಂಡಂದ್ರೆ, ಇದರಿಂದ ಅಲ್ಲಿ ನಮಗೆ ಒಂದು ಉದ್ಯೋಗ ಸೃಷ್ಟಿ ಆಗಬೇಕು, ಇಲ್ಲ GST ಚೆನ್ನಾಗಿ ಬರಬೇಕು, ಇಲ್ಲ ಫಾರಿನ್ ಡಾಲರ್ ಬೇಕು ನಮಗೆ. ಇವುಗಳನ್ನ ಗಮನದಲ್ಲಿಟ್ಕೊಂಡು ಸಾಧ್ಯ ಆದಷ್ಟು ಸರ್ಕಾರ ಸ್ಕೀಮ್ಸ್ಗಳನ್ನ ಡೈವರ್ಟ್ ಮಾಡ್ತಾ ಇರ್ತಾರೆ. ಹಾಗೆ ನೀವು ನಮ್ಮ VTPC ಯಾವುದೇ ಸ್ಕೀಮ್ ತಗೊಳ್ರಿ, ನಿಮಗೆ ಟ್ರೈನಿಂಗ್ ಬೇಕಾ ಕೊಡ್ತೀವಿ, ಯಾರಾದ್ರೂ ಕೇಳ್ರಿ. 3,000 ಪ್ಲಸ್ GST 450 ರೂಪಾಯಿ ಕೊಡಬೇಕು. ಅದೇ ಆಗಪ್ಪ ಅಂದ್ರೆ ಟ್ರೈನಿಂಗ್ 6 ದಿನಕ್ಕೆ ಉಚಿತ ಕೊಟ್ರೆ ಸೀರಿಯಸ್ನೆಸ್ ಇರಲ್ಲ. ಎಕ್ಸ್ಪೋರ್ಟರ್ ಆಗ್ಬೇಕಂದ್ರೆ ಅವ್ನು ಸೀರಿಯಸ್ನೆಸ್ ಇರಬೇಕು. ಮತ್ತೆ ಅದೇನು ತಗೊಳ್ಳೋ ದುಡ್ಡಲ್ಲಿ ನಾವು 3 ಹೊತ್ತು ಫುಡ್ಡಿಗೆ ಕೊಡ್ತಾರೆ, ಅಂದ್ರೆ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸ್ನ್ಯಾಕ್ಸ್ ಕೊಡ್ತೀವಿ ಅದಕ್ಕೆ. ಎರಡನೇದು ನಮ್ದು ಯಾವುದೇ ಅದ್ ಬಿಟ್ರೆ ಇನ್ನು ನೀವು ಮಾರ್ಕೆಟ್ ಇಂಟೆಲಿಜೆನ್ಸ್. ಸರ್, ನಾನು ಈ ಒಂದು ವಸ್ತುವನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ, ನಾನೇನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇಲ್ಲ, ಟ್ರೇಡರ್. ಆದ್ರೆ ನಾನು ಇದನ್ನ ವಸ್ತು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಬೇಕಾಗಿದೆ, ಇದಕ್ಕೆ ಮಾರ್ಕೆಟ್ ಎಲ್ಲಿದೆ, ಈ ವಸ್ತುವಿಗೆ ಯಾವ್ಯಾವ ದೇಶದಲ್ಲಿ ಡಿಮ್ಯಾಂಡ್ ಇದೆ ಅಂದ್ರೆ ಆ ಮಾಹಿತಿ ಕೊಡ್ತೀವಿ ನಾವು. ಅದು ಬಿಟ್ರೆ ಏನೇ ಆರ್ಥಿಕ ಸಹಾಯ ಕೊಡೋದಿದ್ರೆ ನೀವು ಬರ್ದಿಟ್ಕೊಂಡ್ಬಿಡ್ರಿ, ಯು ಶುಡ್ ಬಿ ಕಂಪಲ್ಸರಿಲಿ ಮ್ಯಾನುಫ್ಯಾಕ್ಚರರ್ ಆಗಿರ್ಲೇಬೇಕು. ಮೊದಲನೇ ಕಂಡೀಷನ್, ಉತ್ಪಾದಕರಾಗಿರ್ಲೇಬೇಕು. ಆದ್ರೆ ಈಗ ಟ್ರೇಡ್ ಫೇರ್ಸ್ ಅಂತ ಬರ್ತವೆ, ಟ್ರೇಡ್ ಶೋ, ಅಲ್ಲಿ ಅದಕ್ಕೂ ನಾವು ಒಂದು ಲಿಮಿಟೇಷನ್ ಹಾಕೊಂಡಿದ್ವಿ. ಯಾವುದೇ ಒಂದು ಫಾರಿನ್ ಟ್ರೇಡಿಗೆ ಹೋಗ್ತಾ ಇದ್ದೀರಾ, 20 ಜನಕ್ಕೆ ಲಿಮಿಟ್ ಮಾಡಿದೀವಿ. 20ಕ್ಕಿಂತ ಹೆಚ್ಚಿಗೆ ಅಪ್ಲಿಕೇಶನ್ ಬಂದಾಗ ನಾವು ಮೊದಲಿಗೆ ಆದ್ಯತೆ ಯಾರಿಗೆ ಕೊಡ್ತೀವಿ? ಆಲ್ರೆಡಿ ಯಾರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆ ಕೊಡ್ತೀವಿ. ಎರಡನೇ ಆದ್ಯತೆ ಅವನಿಗೆ ನಾವು ರೆಕಾರ್ಡ್ಸ್ ಇಂದ ನಮಗೆ ಅನಿಸ್ಬೇಕು, ಮುಂದೆ ಇವನಲ್ಲಿ ಹೋಗಿ ಬರೋದ್ರಿಂದ ಇವನ್ ವಸ್ತುವಿಗೆ ಎಕ್ಸ್ಪೋರ್ಟ್ ಅಂದ್ರೆ ಬೈಯರ್ ಸಿಗ್ತಾನೆ, ಮುಂದೆ ಪೊಟೆನ್ಶಿಯಲ್ ಎಕ್ಸ್ಪೋರ್ಟರ್ ಆಗೋ ಅಂತ ಸಾಧ್ಯತೆ ಇದ್ರೂ ಸಹ ಸಪೋರ್ಟ್ ಮಾಡ್ತೀವಿ, ರೈಟ್? ಸೊ ಹಾಗಾಗಿ ಎರಡನೇದು ಲುಕ್ರೇಟಿವ್ ಆಕ್ಟಿವಿಟಿ. ಅಫ್ಕೋರ್ಸ್ ಕಂಪೇರಿಟಿವ್ಲಿ ಮಾರ್ಜಿನ್ ಜಾಸ್ತಿ, ಕೆಲವೊಂದು ವಿಷಯದಲ್ಲಿ ಇದು ಸಹ ಇದೆ ಅಷ್ಟಿಲ್ಲ. ಆದ್ರೂ ಸಹ ನಾವು ಕೆಲವೊಂದು ಗಮನಿಸಿದಾಗ, ಇತ್ತೀಚೆಗೆ ನಾನು ಬಹಳ ಕಡೆ ಅದನ್ನ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ಜೇನುತುಪ್ಪ, ರೈಟ್? ಈಗ ಜೇನುತುಪ್ಪ ಎಷ್ಟು ರೂಪಾಯಿ kg ನೀವು ಖರೀದಿ ಮಾಡ್ತಿರಲ್ಲ, ಯಾವ ರೇಟಲ್ಲಿ ಸಿಗುತ್ತೆ? ಒಂದು 500 ರೂಪಾಯಿ kg ಸಿಗ್ಬೋದಾ? 150, 500, 200. ನೀವು ಗೂಗಲ್ ಮಾಡಿ, ನಮ್ಮಲ್ಲೇ ನಿಮಗೆ ಒಂದು ಬ್ರ್ಯಾಂಡ್ ಹನಿ ಇದೆ, ಸಿಗುತ್ತೆ, ಬೇರೆ ದೇಶದ್ದು. ಮನುಕಾ ಹನಿ ಅಂತ ಹೆಸರು ನೋಡಿದ್ರೆ ಭಾರತ ದೇಶದ ಇದ್ದಂಗಿದೆ ಅದು, ಮನುಕಾ ಹನಿ. ಅದು 250 ಗ್ರಾಮ್ ಪ್ಯಾಕೆಟ್ನ 4,000 ರೂಪಾಯಿ.
ನಮ್ಮ ದೇಶದಲ್ಲಿ ನಾವು ಖರೀದಿ ಮಾಡಿ ತಗೊಂಡು ನಾನು ಟೇಸ್ಟ್ ಮಾಡಿದ್ದೀನಿ ನಾನು. ಏನಕ್ಕಂದ್ರೆ ಯಾಕೆ ಕಷ್ಟ ಆಯ್ತು, ಹಾಗಾದ್ರೆ ಅಂಥವನ್ನ ಹಿಂಗೆ ಎಕ್ಸ್ಪೋರ್ಟ್ ಯಾಕೆ ಜಾಸ್ತಿ ಆಗುತ್ತೆ, ಅವ್ರಿಗೆ ಯಾಕೆ ಅಷ್ಟು ಮಾರ್ಕೆಟ್ ಸಿಗ್ತಾ ಇದೆ ಅಂದರೆ ಕ್ವಾಲಿಟಿ. ನಮ್ಮಲ್ಲೂ ಜೇನುತುಪ್ಪ ಏನು ನಾವು ತಿಂತೀವಿ, ವೆಯ್ಟ್ ಲೂಸ್ ಮಾಡ್ಬೇಕಂತ ತಿಂತೀವಿ, ಉಲ್ಟಾ ವೆಯ್ಟ್ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಸಕ್ಕರೆ ತಿಂತಿದ್ರ ಜೊತೆಗೆ. ಮೊನ್ನೆ 13 ಬ್ರ್ಯಾಂಡ್ಗಳನ್ನ ಲ್ಯಾಬಿಗೆ ಬಂದು ಟೆಸ್ಟ್ ಮಾಡಿದ್ರೆ 10 ಬ್ರ್ಯಾಂಡು ಅಡಲ್ಟ್ರೇಷನ್ಗೆ ರಿಜೆಕ್ಟ್ ಆಗೋದು, ಸಕ್ಕರೆ ಬೆಲ್ಲ ಮಿಕ್ಸ್ ಆಗಿದಾವೆ ಅಂತೇಳಿ. ಕೆಲವೊಂದ್ಸರಿ ಅನಿವಾರ್ಯ, ಟೇಸ್ಟ್ ಬೇಕಲ್ಲ, ನೀವು ತಗೊಂಡ್ಮೇಲೆ ಕ್ವಾಲಿಟಿ ಇರುತ್ತೆ, ತಿನ್ನಕ್ಕೆ ಟೇಸ್ಟ್ ಇಲ್ಲ ಅಂದ್ರೂ ತಿನ್ನಲ್ಲ ನಾವು. ಹಾಗಾಗಿ ಆ ಮನುಕ ಹನಿದು ಏನು ವಿಶೇಷತೆ ಏನಂದ್ರೆ ಆ ಜೇನಿನ ಹುಳದ ವಿಶೇಷತೆ ಅದು. ಅಲ್ಲಿ ಅದ್ರ ಟೇಸ್ಟ್ ಹೆಂಗಿರುತ್ತಂದ್ರೆ ನೀವು ಸಕ್ಕರೆ ಹಾಕಿದಾಗ ಏನು ಟೇಸ್ಟ್ ಬರುತ್ತೋ ಆ ಟೇಸ್ಟ್ ನ್ಯಾಚುರಲ್ ಹನಿಯಲ್ಲೇ ಇರುತ್ತೆ. ಆದ್ರೆ ಅವ್ರು ಆ ಮಟ್ಟಕ್ಕೆ ಬೆಳೆದ್ರು, ಆದ್ರೂ ಅದನ್ನ ಹೆಂಗೆ ಟೆಸ್ಟ್ಗಳೆಲ್ಲ ಮಾಡಿ ಟೇಸ್ಟ್ ಇದೆ ಅಂತ ತಕ್ಷಣ ಬೇರೆ ಒಪ್ಬೇಕಲ್ಲ. ಅಲ್ಲಿ ಸಾಕಷ್ಟು ಟೆಸ್ಟಿಂಗ್ ಸೆಂಟರ್ಸ್ ಆರಂಭ ಮಾಡಿದ್ರು ಅವರು. ನ್ಯೂಜಿಲೆಂಡ್, ಅದು ಯಾವ ಮನುಕ ಬ್ರ್ಯಾಂಡ್ ಯಾವ ದೇಶದ್ದು? ನ್ಯೂಜಿಲೆಂಡ್ ದೇಶದ್ದು. ಟಾಪ್ 10 ಪ್ರೊಡಕ್ಷನ್ ಅಲ್ಲಿ ಎಲ್ಲೂ ಇಲ್ಲ. 10 ದೇಶ ಪ್ರೊಡಕ್ಷನ್ ಆಗೋದು ನೋಡಿದ್ರೆ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಆದ್ರೆ ಎಕ್ಸ್ಪೋರ್ಟ್ ಅಲ್ಲಿ ಅವ್ರು ಮೊದಲನೇ ಸ್ಥಾನಕ್ಕೆ ಹೋಗಿದ್ರು, ಈಗ 2ನೇ ಸ್ಥಾನಕ್ಕೆ ಬಂದರೆ. ಯಾಕೆ 2ನೇ ಸ್ಥಾನಕ್ಕೆ ಬಂದಾರೆ ಅಂದ್ರೆ ಅದಕ್ಕೆ ಬೇಡಿಕೆಗೆ ತಕ್ಕಂತೆ ಜೇನುತುಪ್ಪ ಸಿಗ್ತಾ ಇಲ್ಲ ಅವರಲ್ಲಿ. ಅದು ನಮ್ಮ ಬೆಂಗಳೂರಷ್ಟು ದೇಶ, ಅದು ಜನಸಂಖ್ಯೆಯಲ್ಲಿ ಬೆಂಗಳೂರಿಗಿಂತ ಕಡಿಮೆ ಇದೆ. ಅಷ್ಟು ದೇಶದಲ್ಲಿ 23 ಹನಿ ಟೆಸ್ಟಿಂಗ್ ಲ್ಯಾಬೋರೇಟರೀಸ್ ಇದ್ದಾವೆ. ನಮ್ಮ ಪೂರ್ತಿ ದೇಶದಲ್ಲಿ ಎಷ್ಟಿದ್ದಾವೆ? ಒಂದೇ ಒಂದಿರೋದು ಹರಿಯಾಣದಲ್ಲಿ. ಈಗ 2ನೇದು ಕರ್ನಾಟಕದಲ್ಲಿ VTPC ಸಹಯೋಗದಿಂದ ನಾವು 10 ಕೋಟಿ ಸ್ಪಾನ್ಸರ್ ಮಾಡಿದ್ದೀವಿ. GKVK ಕ್ಯಾಂಪಸ್ ಅಲ್ಲಿ ಆ ಲ್ಯಾಬೋರೇಟರಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ದೇಶದಲ್ಲೂ ಸಹ ಇದನ್ನೆಲ್ಲ ಮಾಡಿದಾಗ ಸಾಕಷ್ಟು ಎಕ್ಸ್ಪೋರ್ಟ್ ಅಲ್ಲಿ ಹನಿಯಲ್ಲೂ ಸಹ ಸಾಕಷ್ಟು ಇಂಪ್ರೂವ್ ಆಗಿದ್ದೀವಿ. ನಾವು ಎಕ್ಸ್ಪೋರ್ಟ್ ಅಲ್ಲಿ ಪ್ರಪಂಚದಲ್ಲಿ 4ನೇ ಸ್ಥಾನಕ್ಕೆ ಹೋಗಿದ್ದೀವಿ. ಜೇನುತುಪ್ಪದಲ್ಲಿ ಪ್ರೊಡಕ್ಷನ್ ಅಂತ ಬಂದಾಗ 8ನೇ ಸ್ಥಾನದಲ್ಲಿ ಇದ್ದೀವಿ. ಅಂದ್ರೆ ಎಕ್ಸ್ಪೋರ್ಟ್ ಜಾಸ್ತಿ ನಿರಂತರವಾಗಿ, ನಮ್ಮ ಮಹೇಶ್ ಸರ್ ಹೇಳ್ತಾ ಇದ್ರು, ನಿರಂತರವಾಗಿ ಎಕ್ಸ್ಪೋರ್ಟ್ ಜಾಸ್ತಿ ಆಗ್ತಾ ಇದೆ ನಮ್ಮಲ್ಲಿ. ಅದಕ್ಕೆ ಉತ್ತಮ ಉದಾಹರಣೆ, ನಿರಂತರವಾಗಿ 1990, 89, 2000ವರೆಗೂ ಜೇನುತುಪ್ಪ ಎಕ್ಸ್ಪೋರ್ಟ್ ಇರಲಿಲ್ಲ ನಮ್ದು. ಈ ನ್ಯೂಜಿಲೆಂಡಿಂದ ಸ್ಟಡಿ ಮಾಡಿ ಈ ಪತಂಜಲಿ ಬ್ರ್ಯಾಂಡ್ ಇದೆ ನೋಡಿ, ಸೊ ಆ ಉತ್ತರ ಭಾರತದಲ್ಲಿ ಸಾಕಷ್ಟು ರಿಸರ್ಚ್ ಮಾಡಿ ಒಳ್ಳೆ ಕ್ವಾಲಿಟಿ ಜೇನುತುಪ್ಪ ಆಗ್ತಾ ಇರೋದ್ರಿಂದ ಈಗ ನಾವು ದೇಶದಲ್ಲಿ 4ನೇ ಸ್ಥಾನದಲ್ಲಿ. ಕರ್ನಾಟಕದಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ, ಅಲ್ಲಿ ಒಂದು ಉತ್ತಮ ಅವಕಾಶ. ಸೊ ಇದು ಯಾಕೆ ಹೇಳಿದ್ರೆ ಮಾರ್ಜಿನ್ ಅಂತ ಬಂದಾಗ ಚೈನಾಗಿಂತ ನಮ್ಮ ದೇಶದ ಜೇನಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಚ್ಚಿಗೆ ಬೆಲೆ ಇದೆ, ಹೆಚ್ಚಿಗೆ ವ್ಯಾಲ್ಯೂ, ಹೆಚ್ಚಿಗೆ ಡಾಲರ್ ಕೊಡ್ತಾರೆ ನಮ್ಮ ದೇಶದಲ್ಲಿ. ಈ ರೀತಿ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳದು ಅದೊಂದು ಎಕ್ಸಾಂಪಲ್ ಹೇಳಿದೆ. ನಿಮ್ಗೆ ಈ ಥರ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಬಗ್ಗೆ ಸ್ಪೆಸಿಫಿಕ್ ಮಾಹಿತಿ ಬೇಕಂತ ಹೇಳಿ ನಮಗೆ ಮೇಲ್ ಮಾಡಿದ್ರು ಸಹ ಕಳಿಸ್ತೀರಿ. ಸೊ ಈಗ ಒಂದು ವಿವರವಾಗಿ ಎಕ್ಸ್ಪೋರ್ಟ್ ಬಗ್ಗೆ ನೋಡಾದ್ಮೇಲೆ ಕೊನೆಗೆ ಒಂದು 10 ನಿಮಿಷ ಈ ನಿಮ್ಮಲ್ಲಿ ಸಾಕಷ್ಟು ಜನ ಸ್ಪೈಸ್ ಕ್ಲಸ್ಟರ್ ಬಗ್ಗೆ ಮಾಡ್ತಾ ಇದ್ದೀರಿ. ಸ್ಪೈಸಸ್ ಬಗ್ಗೆ ಬಳ್ಳಾರಿಯಲ್ಲಿ ಸಾಂಬಾರು ಪದಾರ್ಥದೊಂದು ಬೈಯರ್ ಸೆಲ್ಲರ್ ಮೀಟ್ ನಡೆದಿತ್ತು ಹೋದ ತಿಂಗಳು. ಅಲ್ಲಿಗೆ ನಾನು PPT ರೆಡಿ ಮಾಡಿದ್ದೆ. ಅಲ್ಲಿ ನಿಮಗೆ ಸ್ಪೈಸಸ್ ಬಗ್ಗೆನೇ ಏನು ಡಿಮ್ಯಾಂಡ್ ಇದೆ, ನಮ್ಮಲ್ಲಿ ಏನೇನಿದೆ, ಗದಗದಲ್ಲಿ ಏನಿದೆ, ಸೊ ಅದನ್ನೆಲ್ಲ ಕೊನೆಗೆ ತುದಿರ್ತೀನಿ. ಇನ್ನು ವಿವರವಾಗಿ ಏನಾರು ಬೇಕಂದ್ರೆ PPT ನಮ್ಮ DIC ಅವರಿಗೆ ಅವೈಲೇಬಲ್ ಮಾಡಿರ್ತೀನಿ ಎಕ್ಸ್ಪೋರ್ಟ್ ಇಂದು. ನೀವು ಅವರಿಂದ ತಗೊಂಡು ವಿವರ ಸ್ಟಡಿ ಮಾಡಿ ಮತ್ತೇನಾದ್ರು ಡೌಟ್ಸ್ ಇದ್ರೆ ನಮ್ಮನ್ನ ಸಂಪರ್ಕಿಸ್ಬೋದು. ಈಗ ನಮ್ಮ ಫಾರಿನ್ ಟ್ರೇಡ್ ಹೇಳಿದ್ರೆ ನಿಮಗೆ ಮಹೇಶ್ ಸರ್ ಹೇಳ್ಬೇಕಾದ್ರೆ ರಫ್ತು ಜಾಸ್ತಿ ಇದ್ದು ಆಮದು ಕಡಿಮೆ ಇದ್ದಾಗ ಪಾಸಿಟಿವ್ ಆಗುತ್ತೆ ಟ್ರೇಡ್ ಡೆಫಿಸಿಟ್ ಅಂತ, ರೈಟ್? ಸೊ ಆದ್ರೆ ಇಲ್ಲಿ ನೋಡಿ ಏನಿದೆ ನಮ್ಮ ದೇಶದ್ದು 10 ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾ ಹೋದ್ರೆ ಈಗ 2022-23ನೇ ವರ್ಷದ ನಾವು ಸ್ಟ್ಯಾಟಿಸ್ಟಿಕ್ ತಗೊಂಡ್ರೆ ನಾವು ಎಷ್ಟು ಮೌಲ್ಯದ ವಸ್ತುಗಳನ್ನ ರಫ್ತು ಮಾಡ್ತಾ ಇದೀವಿ ಅಂತ ನೋಡಿದ್ರೆ 450 ಅಂದ್ರೆ ಸುಮಾರು $456 ಬಿಲಿಯನ್, ರೈಟ್? ಆದ್ರೆ ನಾವು ಎಷ್ಟು ರಫ್ತು ಆಮದು ಮಾಡ್ತಾ ಇದ್ದೀವಿ? $714 ಬಿಲಿಯನ್. ಅಂದ್ರೆ ನಾವೆಷ್ಟು ರಫ್ತು ಮಾಡ್ತಾ ಇದೀವೋ ಅದಕ್ಕಿಂತ $263 ಬಿಲಿಯನ್ ಅಷ್ಟು ಮೌಲ್ಯದ ಪದಾರ್ಥಗಳನ್ನ ನಾವು ಬೇರೆ ದೇಶಗಳಿಂದ ಆಮದು ಮಾಡ್ತಾ ಇದ್ದೀವಿ. ನಮ್ದು ಟ್ರೇಡ್ ಡೆಫಿಸಿಟ್ $263 ಬಿಲಿಯನ್ ಇದೆ. ಇದು ಶ್ರೀಲಂಕಾ ರಾಷ್ಟ್ರದ GDP-ಗಿಂತ 4 ಪಟ್ಟು ಜಾಸ್ತಿ ಇದೆ. ಆದ್ರೂ ನಾವು ಇದನ್ನ ತಡ್ಕೊಳ್ಳೋ ಸಾಮರ್ಥ್ಯ ಇದೆ. ಯಾಕಂದ್ರೆ ಬೇರೆ ಬೇರೆ ಮೂಲಗಳಿಂದ ನಮ್ಮಲ್ಲಿ ಫಾರೆಕ್ಸ್ ರಿಸರ್ಚ್ ಚೆನ್ನಾಗಿದೆ. ಸೊ $714 ಬಿಲಿಯನ್ ಅಂದ್ರೆ $600 ಬಿಲಿಯನ್ ನಮ್ಮ ಹತ್ರ ಇವತ್ತು ಫಾರೆಕ್ಸ್ ರಿಸರ್ವ್ ಇದೆ, ರೈಟ್? ಆದ್ರೆ ಇನ್ನೂ ದೇಶದ ಸ್ಥಿತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ಇದರಲ್ಲಿ ಇನ್ನೂ ಉತ್ತಮ ಆಗಬೇಕಂದ್ರೆ
ನಾವೇನು ಟ್ರೇಡ್ ಡೆಫಿಸಿಟ್ ಏನಿದೆ $263 ಬಿಲಿಯನ್ ಅದನ್ನ ಆದಷ್ಟು ಕಡಿಮೆ ಮಾಡ್ತಾ ಹೋಗ್ಬೋದು. ಎರಡು ರೀತಿಯಲ್ಲಿ ಕಡಿಮೆ ಮಾಡ್ಬೋದು. ಒಂದು, ರಫ್ತನ್ನೇ ಜಾಸ್ತಿ ಮಾಡಬೇಕು, ಇಲ್ಲ ಆಮದು ಮಾಡೋ ಅಂತ ವಸ್ತುಗಳನ್ನ ನಾವೇ ತಯಾರಿಸ್ಬೇಕು. ಲೈಕ್ ಉದಾಹರಣೆಗೆ ಪ್ಲಾಸ್ಟಿಕ್ ಸಾಕಷ್ಟು ನಾವು ಆಮದು ಮಾಡ್ತಾ ಇದೀವಿ, ನಮ್ಮಲ್ಲಿ ಅದಕ್ಕೆ ಉತ್ಪಾದನೆ ಕಡಿಮೆ ಇದೆ, ನಮ್ಮಲ್ಲಿ ಅದನ್ನ ಮಾಡುವುದು ಸಾಮರ್ಥ್ಯ ಇದೆ, ಬೇರೆ ಬೇರೆ ಕಾರಣಗಳಿಂದ ಅದನ್ನ ಎಕ್ಸ್ಪೋರ್ಟ್ ಕಡಿಮೆ ಆಗ್ತಾ ಇದೆ, ಅಂದ್ರೆ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಇದೆ. ಇನ್ನ ನಾವು ಯಾವ್ಯಾವ ದೇಶಕ್ಕೆ ಎಷ್ಟೆಷ್ಟು ಪರ್ಸೆಂಟೇಜ್ ನಮ್ಮ ಎಷ್ಟು ಟೋಟಲ್ ರಫ್ತು ಏನ್ ಮಾಡ್ತಾ ಇದೀವಿ ಅದರಲ್ಲಿ ಅತಿ ಹೆಚ್ಚಿಗೆ ಯಾವ ದೇಶಕ್ಕೆ ರಫ್ತು ಆಗ್ತಾ ಇದೆ ಅಂತ ನೋಡಿದ್ರೆ, ನಮ್ಮ ದೇಶದಿಂದ ರಫ್ತಾಗುವಂತ ಉತ್ಪನ್ನಗಳಲ್ಲಿ 17% ರಫ್ತು ನಾವು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಒಂದಕ್ಕೆ ಕಳಿಸ್ತೀವಿ. ನೀವು ನಮ್ಮ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಲ್ಲಿ ನೋಡ್ರಿ, 25-30% ಆಫ್ ಟ್ರೇಡ್ ಇವೆಂಟ್ಸ್ ನಾವು US ನಲ್ಲಿ ಇವರನ್ನೇ ಲಿಸ್ಟ್ ಮಾಡಿರ್ತೀವಿ, ಅಲ್ಲಿಗೆ ಹೋಗೋರಿಗೆ ಸಪೋರ್ಟ್ ಮಾಡ್ತಿರ್ತೀವಿ, ರೈಟ್. ಆದ್ರೆ ನೀವು ಏನ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋ ಅದೇ ಇವೆಂಟ್ಗೆ ಹೋಗ್ಬೇಕು, ರೈಟ್. ನಾನೇನು ಮೆಣಸಿನಕಾಯಿ ಪೌಡರ್ ಮಾಡ್ತಾ ಇದ್ದೀನಿ, ಇನ್ಯಾವುದೋ ಬೇರೆದು ಮಾವಿನ ಹಣ್ಣಿನ ಮಾರ್ಕೆಟ್ಗೆ ಹೋಗ್ತೀನಿ ಅಂದ್ರೆ ಇಲ್ಲ, ಅವಕಾಶ ಇರಲ್ಲ, ರೈಟ್. ಸೊ ಅರಬ್ ಎಮಿರೇಟ್ಸ್ಗೆ 7% ಅಷ್ಟು ಮಾಡ್ತಾ ಇದೀವಿ, ನೆದರ್ಲ್ಯಾಂಡ್ 4.5%, ಚೈನಾ ನೋಡಿ 3 ಅಂದ್ರೆ ನಮ್ಮ ದೇಶದಿಂದ ಎಷ್ಟು ರಫ್ತು ಆಗ್ತಾ ಇದೆಯೋ ಅದರಲ್ಲಿ 3.39% ಮೌಲ್ಯದ ವಸ್ತುಗಳು ಚೈನಾ ರಾಷ್ಟ್ರಕ್ಕೆ ರಫ್ತಾಗ್ತಾ ಇದೆ, ರೈಟ್. ಅದನ್ನ ನೀವೀಗ ಆಮದು ಫಿಗರ್ಸ್ ನ ಕಂಪೇರ್ ಮಾಡಿ ನೋಡಿದ್ರೆ ಅತಿ ಹೆಚ್ಚಿಗೆ ಯಾವ ದೇಶದಿಂದ ನಾವು ಆಮದು ಮಾಡ್ತಾ ಇದೀವಿ, 13.8% ನಮ್ಮ ದೇಶಕ್ಕೆ ನಾವು ಬೇರೆ ಬೇರೆ ರಾಷ್ಟ್ರಗಳಿಂದ ಏನು ಆಮದು ಮಾಡ್ತಾ ಇದೀವೋ ಅದರಲ್ಲಿ 13.80% ಪದಾರ್ಥಗಳನ್ನ ಚೈನಾ ಒಂದೇ ರಾಷ್ಟ್ರದಿಂದ ಆಮದು ಮಾಡ್ತಾ ಇದೀವಿ. ಅದರಲ್ಲಿ ರಫ್ತು ಮಾಡ್ತಾ ಇದ್ದು ಬರೀ 3.4% ನಾವು. ಅತಿ ಹೆಚ್ಚಿಗೆ ರಫ್ತು ಮಾಡ್ತಾ ಇರೋದು USA-ಗೆ, ರೈಟ್. ಚೈನಾ ಎರಡನೇ ಸ್ಥಾನದಲ್ಲಿ, ಅರಬ್ ಎಮಿರೇಟ್ಸ್, USA, ರಷ್ಯಾ, ಸೌದಿ ಅರೇಬಿಯಾ ಅಂಡ್ ಸೋ ಆನ್. ಇನ್ನ ಈ ರಫ್ತಿನಲ್ಲಿ 3 ಮುಖ್ಯ ಸಂಸ್ಥೆಗಳು ನಿಮಗೆ ಬರೋಂಥದ್ದು. ಒಂದು, ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್. ಇವ್ರೇನ್ ಮಾಡ್ತಾರೆ, ಈ ಫಾರಿನ್ ಟ್ರೇಡ್ ಪಾಲಿಸಿ ಏನಿದೆ ಇದನ್ನ ಫ್ರೇಮ್ ಮಾಡ್ತಾರೆ, ಅದನ್ನ ಅನುಷ್ಠಾನನೂ ಸಹ ಅವರೇ ಮಾಡ್ತಾರೆ. ಅದಾದ ನಂತರ ಬೇರೆ ಬೇರೆ ಸಾಕಷ್ಟು ಲೈಕ್ ಯಾವ್ದೇ ಪ್ರಾಡಕ್ಟ್ ಬ್ಯಾನ್ ಮಾಡೋದಿರ್ಬೋದು. ಉದಾಹರಣೆಗೆ ನಮಗೆ ಕೆಲವೊಂದ್ಸರಿ ಕೆಲವು ಪದಾರ್ಥಗಳು ನಮ್ಮಲ್ಲೇ ಈರುಳ್ಳಿ ಇದ್ದಕ್ಕಿದ್ದಂಗೆ $200 kg ಆಗಿರುತ್ತೆ, ನಮಗೆ ಬೇಡಿಕೆ ಹೆಚ್ಚಿಗೆ ಆಗಿ ನಮಗೆ ಇಲ್ಲಿ ಸಿಗ್ತಾ ಇರಲ್ಲ, ಅಂತ ಟೈಮಲ್ಲಿ ಬ್ಯಾನ್ ಮಾಡ್ತಾರೆ. ಸೊ ಇವನ್ನೆಲ್ಲ ಎಲ್ಲಾಗೋದು DGFT-ಯಲ್ಲಿ ಫ್ರೇಮ್ ಮಾಡ್ತಾರೆ. ಇನ್ನ ಕಸ್ಟಮ್ ಫಿಸಿಕಲ್ ಮೂವ್ಮೆಂಟ್. ಕಸ್ಟಮ್ಸ್ ಏನು, ಈ ಪದಾರ್ಥಗಳು ನಾವೇನು ಎಕ್ಸ್ಪೋರ್ಟ್ ಮಾಡ್ತೀವಿ, ಭೌತಿಕವಾಗಿ ಚಲನವಲನಗಳಿದ್ದಾವೆ, ಇಲ್ಲಿಂದ ಬೇರೆ ದೇಶಕ್ಕೆ ಹೋಗೋದು ಬರೋದು, ಅದ್ರ ಬಗ್ಗೆ ಏನಿದೆ ನೀವು ಕಸ್ಟಮ್ಸ್ ಅಲ್ಲಿ ಪ್ರೊಸೀಜರ್ಸ್ ನ ಫಾಲೋ ಮಾಡಬೇಕಾಗತ್ತೆ, ಅವರು ನಿಮ್ಗೆ ನಿಯಂತ್ರಣ ಮಾಡ್ತಾರೆ. ಮೂರನೇದು RBI. ಫೈನಾನ್ಷಿಯಲ್ ರೆಮಿಟೆನ್ಸಸ್ ಏನೇ ಇದ್ರು RBI ಇಂದ ಆಗೋದು. ಉದಾಹರಣೆಗೆ ನೀವೊಂದು ಏನನ್ನು ಆಮದು ಮಾಡ್ಕೋಬೇಕಾದ್ರೆ ನಿಮಗೆ ಡಾಲರ್ ಬೇಕಾಗಿರುತ್ತೆ, ನೀವು ಇಂಡಿಯನ್ ರುಪೀಸ್ ಕೊಡ್ತೀರಾ, ಅದನ್ನ ಕನ್ವರ್ಟ್ ಮಾಡಿ ಡಾಲರ್ ಕೊಡ್ತಾರೆ. ನೀವು ರಫ್ತು ಮಾಡೋದ್ರಿಂದ ಇಲ್ಲಿಂದ ನಿಮಗೆ ಡಾಲರ್ ದುಡ್ಡು ಬಂದಿರುತ್ತೆ, ಅದು ವಾಪಸ್ ನಿಮಗೆ ರುಪೀಸ್ ಅಲ್ಲಿ ಬರುತ್ತೆ. ರೆಮಿಟೆನ್ಸಸ್ ಸಂಬಂಧಪಟ್ಟಂಗೆ ಏನೇ ಇದ್ರು ದೇಶದ್ದು ಅದನ್ನ ಕೇಂದ್ರ ಬ್ಯಾಂಕ್ ಅಂತ ಏನ್ ಕರಿತೀವಿ, RBI, ಸೆಂಟ್ರಲ್ ಬ್ಯಾಂಕ್, ಅವರು ನಿಯಂತ್ರಿಸ್ತಾರೆ. ಈಗ ನೀವು ಎಕ್ಸ್ಪೋರ್ಟರ್ ಆಗ್ಬೇಕಾದ್ರೆ ಏನು, ನಮ್ಮಲ್ಲಿ ಅವ್ರೇನು ಹೆಸರೇನು ಅವ್ರದ್ದು, ಹೆಗಡೆ, ಶ್ರೀಪತಿ ಹೆಗಡೆ. ಅಂದ್ರೆ ನಮ್ಮಲ್ಲಿ ಏನು ಹುಬ್ಬಳ್ಳಿಯಲ್ಲಿ ಈಗ 1 ವರ್ಷದಿಂದ ಟ್ರೈನಿಂಗ್ ತಗೊಂಡಿದ್ರು, EMTP 30 ಜನ ಟ್ರೈನಿಂಗ್ ಕೊಟ್ಟಿದ್ವಿ, ಅದ್ರಲ್ಲಿ 2 ಎಕ್ಸ್ಪೋರ್ಟರ್ ಆಗಿದ್ದಾರೆ. ಅವ್ರು ಶ್ರೀಪತಿ ಹೆಗಡೆ ಅಂದ್ರೆ ಶಿಷ್ಯರು, ಅವರು IBM ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರು, ಈಗ ಬೆಳ್ಳುಳ್ಳಿ ರಫ್ತು ಮಾಡ್ತಾ ಇದ್ದಾರೆ ಅವರು, ಆಯ್ತಾ, ಸ್ಪೈಸಸ್, ಅದರಲ್ಲಿ ಬೆಳ್ಳುಳ್ಳಿ ಹೆಚ್ಚಿಗೆ ಹೋಗಿದೆ. ಸೊ ನೀವು ರಫ್ತುದಾರ ಆಗ್ಬೇಕಂದ್ರೆ ಏನು, ಮೊದಲು ಈಗ ಹೇಳ್ದಲ್ಲ 30-40 ವರ್ಷದ ಹಿಂದೆ ಇದ್ದಂತೆ ಪರಿಸ್ಥಿತಿ ಇಲ್ಲ. ಇವತ್ತು ನೀವು ಮೊದಲಿರಂದ್ರೆ ಸಾಕಷ್ಟು ರೆಸ್ಟ್ರಿಕ್ಷನ್ಗಳು ತೆಗ್ದಿದ್ದಾರೆ, ಆರಂಭ ಮಾಡೋದು ಅಷ್ಟೇ ಸುಲಭ, ಸರಿಯಾಗಿ ಕ್ವಾಲಿಟಿ ಕೊಡಲಿಲ್ಲ ಅಂದ್ರೆ ಕ್ಲೋಸ್ ಮಾಡೋದು ಅಷ್ಟೇ ಸುಲಭ, ರೈಟ್. ಸೊ ಬರೀ ಮಿನಿಮಮ್ ಡಾಕ್ಯುಮೆಂಟೇಶನ್ ನಿಮಗೆ ಏನೇನು ಬೇಕಾಗಿರುತ್ತೆ ರಫ್ತಿನಲ್ಲಿ, ನೀವೊಂದು ಸಂಸ್ಥೆ, ಫರ್ಮ್ ಅಥವಾ ಕಂಪ್ನಿ ಇರಬೇಕು, ಅದು ಪ್ರಾಪರೇಟರ್ಶಿಪ್ ಇದ್ರೂ ಇರುತ್ತೆ, ಪಾರ್ಟ್ನರ್ಶಿಪ್ ಇದ್ರೂ ಆಗುತ್ತೆ, ಲಿಮಿಟೆಡ್ ಕಂಪನಿ ಆದ್ರೂ ನಡೆಯುತ್ತೆ, ರೈಟ್. ಎರಡನೇದು ಎಲ್ಲರಿಗೂ ಗೊತ್ತು, ಪ್ಯಾನ್ ಎಲ್ಲರೂ ಇದೆ, ಈಗ ಒಂದು ಪರ್ಮನೆಂಟ್ ಅಕೌಂಟ್ ನಂಬರ್ ಇರ್ಬೇಕು ನಿಮ್ದು, ಇನ್ನು ಒಂದು ಕರೆಂಟ್ ಅಕೌಂಟ್, ಬ್ಯಾಂಕ್ ಅಕೌಂಟ್ ಇರಬೇಕು. IEC ಕೋಡ್ ಇದೇನಕ್ಕೆ ಹೇಳಿದೆ ನಾನು ಆಗ್ಲೇ, DGFT-ದು ಸಾಕಷ್ಟು ಅದ್ರ ಬಗ್ಗೆ ಮಾಹಿತಿನ ಮುಂದೆ ಹೋಗ್ತಾ DGFT ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದರಲ್ಲೊಂದು ಮುಖ್ಯವಾಗಿ ಏನಪ್ಪಾ ಅಂದ್ರೆ, ನೀವೊಂದು IEC ಕೋಡ್, IEC ಸರ್ಟಿಫಿಕೇಟ್ ತಗೋಬೇಕಾಗತ್ತೆ. ಇದೆಲ್ಲಿ DGFT ವೆಬ್ಸೈಟ್ ಅಲ್ಲಿ $700 ಖರ್ಚು ಮಾಡಿದ್ರೆ ಆನ್ಲೈನ್ ಅಲ್ಲೇ ಸುಲಭವಾಗಿ ಸಿಗುತ್ತೆ. ಈಗ ಮಾಡಕ್ ಕಷ್ಟ ಆದ್ರೆ ನಮ್ಮಲ್ಲಿ ಬಂದು ಕೇಳಿದ್ರು ನಮ್ಮಿಂದ ನಿಮಗೆ ಅಸಿಸ್ಟ್ ಮಾಡ್ತೀವಿ ಸರ್ಟಿಫಿಕೇಟ್ ಮಾಡೋದು ಹೆಂಗಂತೀವಿ. ಇದೇನಕ್ಕೆ, ಈಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಮ್ಮ ಕಡೆ ಎಲ್ಲ ಆನಿಯನ್ನಿಗೆ ಈರುಳ್ಳಿ ಅಂತ ಕರಿತೀವಿ, ನೀವಿಲ್ಲಿ ಉಳ್ಳಾಗಡ್ಡಿ ಅಂತ ಕರಿತೀರಿ.
ಅಂದ್ರೆ ನಮ್ಮ ರಾಜ್ಯದಲ್ಲೇ 2-3 ಹೆಸರಿಂದ ಕರಿತಾ ಇದೀವಿ. ಇನ್ನು 200 ರಾಷ್ಟ್ರಗಳು ಅದಕ್ಕೆ ಯಾವ್ಯಾವ ದೇಶದಲ್ಲಿ ಏನೇನಿಂದ ಹೆಸರು ಕರಿತಾ ಗೊತ್ತಿಲ್ಲ. ಅದನ್ನೆಲ್ಲ ನಾವು ತಿಳ್ಕೊಂಡಿದ್ದು ಅದ್ರ ಪ್ರಕಾರ ವ್ಯವಹಾರ ಮಾಡಕ್ ಸಾಧ್ಯ ಆಗಲ್ಲ. ಹಾಗಾಗಿ ಒಂದು ಕೋಡ್ ಕೊಟ್ಟಿರ್ತಾರೆ ಒಂದು ಪ್ರತಿ ಪದಾರ್ಥಕ್ಕೂ, ಅದಕ್ಕೆ ನಾವು ಹಾರ್ಮೋನೈಸ್ ಕೋಡ್ HS ಕೋಡ್ ಅಂತ ಕರಿತೀವಿ. ಆ ಹಾರ್ಮೋನೈಸ್ ಕೋಡ್ ನೀವು ತಗೊಂಡು ಆ ಪದಾರ್ಥದ್ದು ನೀವು ಒಂದು ಸರ್ಟಿಫಿಕೇಶನ್ ಆರಂಭ ಮಾಡಬೇಕು. ಅದು ಬಹು ಮುಖ್ಯ. ನಮ್ಮಲ್ಲಿ ನೀವು ಯಾವುದೇ ಟ್ರೇಡ್ ಫೇರ್ ಅಲ್ಲಿ VTPC ಮೆಂಬರ್ಶಿಪ್ ಬೇಕಾದ್ರೆ ನೀವು IAC ಕೋಡ್ ಇರ್ಬೇಕು. ನಮ್ಮ ಸಂಸ್ಥೆಯಲ್ಲಿ ಒಂದು ಸದಸ್ಯತ್ವ ತಗೋಬೇಕಾದ್ರೆ ನೀವು ಯು ಶುಡ್ ಬಿ ಹೋಲ್ಡರ್ ಆಫ್ IAC ಕೋಡ್. ರೈಟ್? ಅದಾದ ನಂತರ ಈ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ಸ್ಗಳು ಅಂತಿದ್ದಾವೆ, ರಫ್ತು ಉತ್ತೇಜನ ಸಂಸ್ಥೆಗಳು. ನೀವು ಯಾವ ಪದಾರ್ಥವನ್ನ ಉತ್ಪನ್ನ ಮಾಡಿ ರಫ್ತು ಮಾಡ್ಬೇಕಂತಿದ್ದೀರೋ ಅದಕ್ಕೆ ಸಂಬಂಧಪಟ್ಟಂತ ರಫ್ತು ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಜೊತೆಗೆ ನೀವು ಸದಸ್ಯತ್ವ ಇರಬೇಕಾಗುತ್ತೆ. ಆದ್ರಿಂದ ನಿಮ್ಗೆ ಏನೇನು ಅನುಕೂಲ ಆಗುತ್ತೆ, ಈಗ ಪ್ರತಿ ಪದಾರ್ಥ, ಈಗ ಪ್ಲಾಸ್ಟಿಕ್ ಫಾರ್ಮಾಸ್ಟಿಕಲ್ಗೆ ಒಂದು ಸಂಸ್ಥೆ ಇದೆ, ಕೌನ್ಸಿಲ್ ಇದೆ, ಅಪರಲ್ಸಿಗೆ ಗಾರ್ಮೆಂಟ್ ಮ್ಯಾನುಫ್ಯಾಕ್ಚರ್ ಇದ್ರೆ ಅವರಿಗೆ ಇದೆ, ಸ್ಪೈಸಿಗೆ, ಅಗ್ರಿಕಲ್ಚರಿಗೆ ಅಪೇಡ ಬರುತ್ತೆ. ರೈಟ್? ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಆ 2-3 ರೀತಿಯಲ್ಲಿ ನಿಮಗೆ ಅದರಿಂದ ಸಹಾಯ ಆಗುತ್ತೆ. ಒಂದು, ಯಾವುದೇ ಒಂದು ಪದಾರ್ಥನ ನಾನು ಯಾವುದೇ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ ಕೆಲವೊಂದು ಅಲ್ಲಿ ಕ್ವಾಲಿಟಿ ಸ್ಟ್ಯಾಂಡರ್ಡ್ಗಳನ್ನ ಅವ್ರ ಸರ್ಟಿಫಿಕೇಶನ್ಗಳನ್ನ ನೀವು ಮಾಡ್ಕೋಬೇಕಾಗುತ್ತೆ, ಅದನ್ನ ಮೀಟ್ ಮಾಡ್ಬೇಕಾಗುತ್ತೆ. ಅದೆಲ್ಲ ನಿಮ್ಗೆ ಎಲ್ಲಿ ಸುಲಭವಾಗಿ ಮಾಹಿತಿ ಸಿಗುತ್ತೆ, ಈ ಪ್ರಮೋಷನ್ ಕೌನ್ಸಿಲ್ಗಳಲ್ಲಿ ಸಿಗುತ್ತೆ. ಎರಡನೇದು, ಫಾರ್ ಎಕ್ಸಾಂಪಲ್ ಈಗ ಎಂಜಿನಿಯರಿಂಗ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಅಂತ ಇದೆ. ನೀವು ಎಂಜಿನಿಯರಿಂಗ್ ಮ್ಯಾನುಫ್ಯಾಕ್ಚರರ್ ಆಗಿದ್ರೆ ಆ ಪ್ರಮೋಷನ್ ಕೌನ್ಸಿಲ್ಗಳಲ್ಲಿ ಸದಸ್ಯತ್ವನ ಹೊಂದಬೇಕು. ಅದರಿಂದ ನಿಮಗೆ ಸಾಕಷ್ಟು ಆ ಟೆಕ್ನಿಕಾಲಿಟಿ ಏನಿದೆ ನಿಮ್ಮ ಆ ಪದಾರ್ಥದೆಲ್ಲ ಗೊತ್ತಾಗುತ್ತೆ. ಜೊತೆಗೆ ಅವರು ಕೆಲವೊಂದು ಟ್ರೇಡ್ ಫೇರ್ಸ್ ಮಾಡ್ತಾರೆ. ಉದಾಹರಣೆಗೆ ಮೊನ್ನೆ 4ರಿಂದ 6ನೇ ತಾರೀಕು ಮಾರ್ಚಲ್ಲಿ ಎಂಜಿನಿಯರಿಂಗ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಇಂದ ಒಂದು ಟ್ರೇಡ್ ಫೇರ್ ಅಲ್ಲಿ ಕೊಯಮತ್ತೂರಲ್ಲಿ ನಡೀತು. ಲಾಸ್ಟ್ 7 ವರ್ಷದಿಂದ ತಮಿಳುನಾಡಲ್ಲಿ ನಡೀತಾ ಇದೆ. ಈಗ ಚೆನ್ನೈಯಿಂದ ಕೊಯಮತ್ತೂರಿಗೆ ಶಿಫ್ಟ್ ಆಯ್ತು. ಅವರು ಆ ಟ್ರೇಡ್ ಫೇರ್ ಅಲ್ಲಿ ಸಾಕಷ್ಟು ಬೇರೆ ಬೇರೆ ದೇಶದಿಂದ ಬೈಯರ್ಸ್ ಬಂದಿದ್ರು ಇಲ್ಲಿ, ಮತ್ತೆ ನಮ್ಮ ದೇಶದ ಬೇರೆ ಬೇರೆ ಕಡೆಯಿಂದ ಎಕ್ಸಿಬಿಟರ್ಸ್ ಇದ್ರು. ನಮ್ಮ ರಾಜ್ಯದಿಂದ ಬರೀ ನಾವು 2-3 ಜನಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ರು ಮೊದಲು VTPC ಒಂದು ಸ್ಟಾಲ್ ಹಾಕಿ. ಈ ಸರಿ ನಾವೇನ್ ಬೇಡಿಕೆ ಇಟ್ಟು ಅಂದ್ರೆ ಮುಂದಿನ ವರ್ಷ ನೀವು ಈ ಎಕ್ಸಿಬಿಷನ್ ಅನ್ನ ನಮ್ಮ ರಾಜ್ಯದಲ್ಲಿ ಏನಾದ್ರು ನಿರ್ವಹಿಸೋದು ಆದ್ರೆ ನಾವು ಪಾರ್ಟ್ನರ್ ಸ್ಟೇಟ್ ಆಗ್ತೀವಿ ಅಂತ ಹೇಳಿ 400 ಸ್ಕ್ವೇರ್ ಮೀಟರ್ ಜಾಗ ತಗೊಂಡು 32 ಎಂಜಿನಿಯರಿಂಗ್ ಮ್ಯಾನುಫ್ಯಾಕ್ಚರರ್ಸ್ಗೆ ಅಲ್ಲಿ ಸ್ಟಾಲ್ ಫ್ರೀ ಅಲಾಟ್ ಮಾಡಿದ್ವಿ. ಒಂದು ಸ್ಟಾಲಿಗೆ ನಮಗೆ 2ರಿಂದ 2.5 ಲಕ್ಷ ಖರ್ಚು ಬರುತ್ತದು. ಸೊ ಅದನ್ನ ನಾವು ಅಲ್ಲಿ ಫ್ರೀಯಾಗಿ ಅಲಾಟ್ ಮಾಡಿದ್ವಿ ನಮ್ಮ ರಾಜ್ಯದಲ್ಲಿ. ಈ ರೀತಿ ನಮ್ಮ ಯಾವುದೇ ಒಂದು ಪ್ರಮೋಷನ್ ಕೌನ್ಸಿಲ್, ಅಪೆರಲ್ ಅಂದ್ರೆ ಅಪೆರಲ್ ಗಾರ್ಮೆಂಟ್ಸ್ ಆಗಿದೆ, ಅದರಲ್ಲಿ ಪ್ರಮೋಷನ್ ಕೌನ್ಸಿಲ್ ಇದೆ. ಸೊ ನೀವು ಆ ಸದಸ್ಯತೆ ಇದ್ರೆ ಅವರು ಆಯೋಜನೆ ಮಾಡಿರೋಂಥ ಯಾವುದೇ ಟ್ರೇಡ್ ಫೇರ್ ಅಲ್ಲಿ ಭಾಗವಹಿಸಿದ್ರು ಆಸ್ ಎ ಉತ್ಪಾದಕರು, ಅಗೇನ್ ಐ ಆಮ್ ರಿಪೀಟಿಂಗ್, ನಿಮಗೆ ನಮ್ಮಿಂದ ಮಾರ್ಕೆಟ್ ಡೆವಲಪ್ಮೆಂಟ್ ಅಸಿಸ್ಟೆನ್ಸ್ ಸಿಗುತ್ತೆ. ರೈಟ್? ಸೊ ಆ ರೀತಿ ಯಾವ್ಯಾವ ಇದಾವೆ ಅದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತೀನಿ. ಸೊ ಹೇಳಿದೆ ನಿಮ್ಗೆ DGFT ಏನೇನ್ ಮಾಡ್ತಾರೆ, ಫಾರಿನ್ ಟ್ರೇಡ್ ಪಾಲಿಸಿ ಮಾಡ್ತಾರೆ, ಅದನ್ನ ಅನುಷ್ಠಾನಗೊಳಿಸ್ತಾರೆ. ಕೆಲವೊಂದು ಸ್ಪೆಷಲ್ ಕೆಮಿಕಲ್ ಪ್ರಾಡಕ್ಟ್ಸ್ಗಳಿಗೆ ಎಕ್ಸ್ಪೋರ್ಟ್ ಸಂಬಂಧಪಟ್ಟಂಗೆ ಗೈಡ್ಲೈನ್ಸ್ ನ ಇಶ್ಯೂ ಮಾಡ್ತಾರೆ. ಅದಾದ ನಂತರ ಈ IEC ಕೊಡ್ತಾರೆ, ಅವರೇ ಯಾವುದೇ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಮಾಡೋಕ್ಕೆ ಲೈಸೆನ್ಸ್, ಎಕ್ಸ್ಪೋರ್ಟ್ ಇಂಪೋರ್ಟಿಗೆ ಲೈಸೆನ್ಸಿಂಗ್ ಅವ್ರು ಕೊಡ್ತಾರೆ. ಅದಾದ ನಂತರ ಇವರು ಸಹ ಫೆಸಿಲಿಟೇಷನ್ ಮಾಡ್ತಾರೆ, ಯಾವುದೋ ಟ್ರೇಡ್ ಫೇರ್ ಸಿಗಲ್ಲ, ಇವರಿಂದನೂ ಸಹ ಫೆಸಿಲಿಟೇಷನ್ ಸೌಲಭ್ಯ ಇದೆ. ರೈಟ್? ಸೊ ಇನ್ನೊಂದು ಬಹಳ ಮುಖ್ಯ ಸಂಸ್ಥೆ ನಮಗೆ ನಮ್ಮ ಸಂಸ್ಥೆ ಏನಿದೆ, ವಿಶ್ವೇಶ್ವರ ಟ್ರೇಡ್ ಪ್ರಮೋಷನ್ ಸೆಂಟರ್, ಮಹೇಶ್ ಸಾಯರ್ ಇದ್ರು, ಅವರು ಒಂದು ಕಾಲದಲ್ಲಿ ಇದೇ ಸಂಸ್ಥೆಯಲ್ಲಿ ಜಾಯಿಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರು. ಅದರಿಂದಲೇ ಆರಂಭ ಮಾಡಿದವರು. ಅವ್ರ ರ್ಯಾಂಕಿನ ಒಬ್ಬರು ಆಫೀಸರು ನಮಗೆ ಅಡಿಷನಲ್ ಡೈರೆಕ್ಟರ್ ಇಂಡಸ್ಟ್ರೀಸ್ ಕಾಮರ್ಸ್ ಆಫೀಸರ್ ಒಬ್ರು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಾರೆ. ಅವರನ್ನೇ ಕೇಂದ್ರ ಸರ್ಕಾರದಿಂದ ಡೈರೆಕ್ಟರ್ ಫಾರ್ ಎಕ್ಸ್ಪೋರ್ಟ್ಸ್ ಅಂತ ಡೆಸಿಗ್ನೇಟ್ ಮಾಡಿದ್ದಾರೆ, ರಫ್ತು ನಿರ್ದೇಶಕರು ಅಂತ ಹೇಳಿ. ಕಮಿಷನರ್ ಫಾರ್ ಎಕ್ಸ್ಪೋರ್ಟ್ಸ್ ಯಾರಿರ್ತಾರೆ ಅಂದ್ರೆ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಯಾರು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಗೆ ಕಮಿಷನರ್ ಇರ್ತಾರೋ ಅವರೇ ಕಮಿಷನರ್ ಫಾರ್ ಎಕ್ಸ್ಪೋರ್ಟ್ಸ್ ಆಗಿರ್ತಾರೆ. ಈ ಕಾರಣದಿಂದ ಈ ಒಂದು ಸಂಸ್ಥೆ ಜೊತೆಗೆ ಲಾಗಿನ್ ಐಡಿ ನಮ್ಗೆ ಕೊಟ್ಟಿದ್ದಾರೆ. DGCIS ಡೈರೆಕ್ಟರ್ ಆಫ್ ಎಕ್ಸ್ಪೋರ್ಟ್ ಆಗಿರೋದ್ರಿಂದ DGC ಅಂಡ್ IS ವೆಬ್ಸೈಟ್ ಇದೆ. ಇಲ್ಲಿ ನೀವು ನಮಗೆ HS ಕೋಡ್ ಕೊಟ್ರೆ ಸಾಕು, ಇವರೇ ಇವೆಲ್ಲ ಮಾಹಿತಿ ಕೊಡೋದು. ಯಾವುದೇ ಒಂದು ಆನಿಯನಿಂದ HS ಕೋಡ್ ಹೊಡೆದ್ರೆ ತಗೊಂಡ್ರೆ ನಾವು ಅದು ನಮ್ಮ ದೇಶದಿಂದ ಎಷ್ಟು ಮೌಲ್ಯದ್ದು ರಫ್ತಾಗ್ತಾ ಇದೆ, ಯಾವ್ಯಾವ ದೇಶಕ್ಕೆ ಎಷ್ಟೆಷ್ಟು ರಫ್ತಾಗ್ತಾ ಇದೆ, ಎಕನಾಮಿಕ್ ರೀಜನ್ ವೈಸ್ ಆರ್ಥಿಕ ವಲಯವಾರು ಎಷ್ಟೆಷ್ಟು ರಫ್ತಾಗ್ತಾ ಇದೆ, ಮತ್ತೆ ನಮ್ಮ ದೇಶದಿಂದ ಯಾವ್ಯಾವ ರಾಜ್ಯದಿಂದ ಎಷ್ಟೆಷ್ಟು ರಫ್ತಾಗ್ತಾ ಇದೆ, ನಮ್ಮ ರಾಜ್ಯದಿಂದ ಯಾವ್ಯಾವ ಜಿಲ್ಲೆಯಿಂದ ಎಷ್ಟೆಷ್ಟು ರಫ್ತಾಗ್ತಾ ಇದೆ,
ನಿಮ್ಮ ಗದಗ ಜಿಲ್ಲೆಯಿಂದ ಯಾವ್ಯಾವ ದೇಶಕ್ಕೆ ರಫ್ತಾಗ್ತಾ ಇದೆ ಆ ಉತ್ಪನ್ನ, ಇದೆಲ್ಲ ಮಾಹಿತಿಯನ್ನು ನಾವು ಅದರಿಂದ ಸ್ವಲ್ಪ ಕೆಲಸ ಮಾಡಬೇಕಾಗುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ ಅದು. ಬಟ್ ಈ ವೆಬ್ಸೈಟ್ ಇಂದಾನೆ ನಾವು ಲಾಗಿನ್ ಮಾಡುವುದು. ಇಂಥ ಮಾಹಿತಿ ನೀವು ಒಂದು ಮೇಲ್ ಹಾಕಿದ್ರು ನಾವು ನಿಮಗೆ ಪ್ರೋಸೆಸ್ ಮಾಡಕ್ ಕೊಡಕ್ ಸಾಧ್ಯ ಆಗುತ್ತೆ. ರೈಟ್. ಸೊ ಅದೇ ಈಗ ನಾನೇನು ಹೇಳಿದೆ ಅದೇ ಟೈಪ್ಸ್ ಆಫ್ ಡೋಟಾ, ಎಕನಾಮಿಕ್ ರೀಜನ್ ವೈಸ್, ಕಂಟ್ರಿ ವೈಸ್. ರೈಟ್. ಆಗ್ಲೇ ಹೇಳಿದೆ ನಿಮ್ಗೆ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ಸ್ ಯಾವ್ಯಾವ ಇದಾವೆ, ಒಂದು ನೀವು ಮೆಂಬರ್ಶಿಪ್ ತಗೋಬೇಕು ಅಂತ ಹೇಳಿದ್ವಿ. ಸೊ ನೋಡ್ರಿ, ಇಂಜಿನಿಯರಿಂಗ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಅಂತ ಇದೆ. ನೀವು ಇಂಜಿನಿಯರ್ ಮ್ಯಾನುಫ್ಯಾಕ್ಚರ್ ಅದ್ರದ್ದು ಸದಸ್ಯತೆ ತಗೊಳ್ರಿ. ಪ್ರಾಜೆಕ್ಟಿಗೆ ಬೇರೆ ಇದೆ, ಬೇಸಿಕ್ ಕೆಮಿಕಲ್ಸಿಗೆ ಇದೆ, ಲೆದರ್ ಪ್ರಾಡಕ್ಟ್ಸಿಗೆ ಬೇರೆ ಇದೆ, ಆಟಿಕೆ ಸಾಮಾನು ಮಾಡಿ ನೀವು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿದ್ರೆ ಅದರದ್ದೇ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಇದೆ. ಆ ಆಟಿಕೆ ಸಾಮಾನಲ್ಲಿ ಯಾವ್ಯಾವ ಥರದ್ದು ನೀವು ಯಾವ ಕ್ವಾಲಿಟಿ ಪೇಂಟ್ ಯೂಸ್ ಮಾಡಬೇಕು, ಏನು ಮಾಡಬೇಕು, ಕೆಮಿಕಲ್ ಕಂಪನಿ, ಇದೆಲ್ಲ ನಿಮಗೆ ಅಸಿಸ್ಟೆನ್ಸ್ ನಾಲೆಜ್ ಎಲ್ಲಿ ಸಿಗುತ್ತೆ, ಆ ಸಂಬಂಧಪಟ್ಟಂತ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಜೊತೆಗೆ ಸಿಗುತ್ತೆ. ರೈಟ್. ಜೆಮ್ಸ್ ಅಂಡ್ ಜ್ಯುವೆಲರಿ, ನೀವೇನು ಬಂಗಾರ ಬೆಳ್ಳಿ ಮ್ಯಾನುಫ್ಯಾಕ್ಚರ್ ಅದರಲ್ಲಿ ಏನೋ ವ್ಯವಹಾರ ಮಾಡೋದಿದ್ರೆ ಅದನ್ನ ಎಕ್ಸ್ಪೋರ್ಟ್ ಅಲ್ಲಿ ಹೋಗೋದಿದ್ರೆ ಅದ್ರದ್ದು ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಜೊತೆಗೆ ಸದಸ್ಯತೆ ಹೊಂದಿರಬೇಕು. ರೈಟ್. ಇಷ್ಟೊಂದಿನ ನೋಡಿ. ಅಪರಲ್ ಗಾರ್ಮೆಂಟ್ಸಿಗೆ ಅಪರಲ್ ಎಕ್ಸ್ಪೋರ್ಟ್ ಪ್ರಮೋಷನ್, ಕಾರ್ಪೆಟ್ಗೆ ಬೇರೆ ಇದೆ, ಕಾಟನ್ ಟೆಕ್ಸ್ಟೈಲಿಗೆ ಎಕ್ಸ್ಪೋರ್ಟ್ ಕಮಿಷನ್ ಇದೆ, ಹ್ಯಾಂಡಿಕ್ರಾಫ್ಟಿಗೆ ಒಂದಿದೆ EPCH. ಇವರು ಸಹ ಸಾಕಷ್ಟು ಟ್ರೇಡ್ ಫೇರ್ಸ್ ಮಾಡ್ತಾ ಇರ್ತಾರೆ. ರೈಟ್. ಹ್ಯಾಂಡ್ಲೂಮ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಅಂತಾನೆ ಸಪರೇಟ್ ಇದೆ ಹ್ಯಾಂಡ್ಲೂಮ್ ಸೆಕ್ಟರ್ಗೆ. ಬೇಕಾದ್ರೆ ನಿಮಗೆ ಸ್ಲೈಡ್ ಅವೈಲೇಬಲ್ ಮಾಡ್ತೀವಿ. ರೈಟ್. ಕೇಳಿ, ನಿಮ್ಗೆ ಯಾವ್ದಾದ್ರು PPT ಬೇಕಂದ್ರೆ ಇದೆ, ಬರ್ತೀನಿ. ರೈಟ್. ಸೊ ಗೊತ್ತಿದೆ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು. ರೈಟ್. ನಂತರ ಇಲ್ಲಿಂದ ನಿಮಗೆ ಫುಡ್ ರಿಲೇಟೆಡ್ ನಿಯರ್ಲಿ ಸ್ಟಾರ್ಟ್ ಆಗುತ್ತೆ. ನಮ್ಮಲ್ಲಿ ಕಾಫಿ ಬೋರ್ಡೇ ಒಂದಿದೆ. ರೈಟ್. ಕೆಲವೊಂದು ಬೋರ್ಡ್ಸ್ ಅಂಡ್ ಬೋರ್ಡ್ ಅಂಡ್ ಕೌನ್ಸಿಲ್ಗಳಿದ್ದಾವೆ. ಬೆಂಗಳೂರಲ್ಲಿ ಹಾಕಿದೆ ಅಂದ್ರೆ ನಮ್ಮ ದೇಶದಿಂದ ಏನು 70 ರಫ್ತೇನಾಗುತ್ತೆ ಕಾಫಿ, ಅದರಲ್ಲಿ 70% ನಮ್ಮ ರಾಜ್ಯದಿಂದನೇ ಆಗೋದು. 80% ನಮ್ಮ ರಾಜ್ಯದಲ್ಲೇ ನಾವು ಉತ್ಪನ್ನ ಮಾಡ್ತೀವಿ. ರಬ್ಬರ್ ಬೋರ್ಡ್ ಇದೆ, ಟೀ ಬೋರ್ಡ್, ಟೀ ಇದೆ, ಟೊಬ್ಯಾಕೋಗೆ. ಫುಡ್ ಅಂದ ತಕ್ಷಣ ಜನರಲ್ ಫುಡ್ಡಿಗೆ ಅಂತ ಇರಲ್ಲ, ಅದಕ್ಕೆ ಮತ್ತೆ ಸಬ್ ಇದಾವೆ. ಸ್ಪೈಸ್ ಬೋರ್ಡ್, ಸಾಂಬಾರು ಪದಾರ್ಥಕ್ಕೆ ಒಂದಿದೆ ಕೊಚ್ಚಿ. ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ನಿಮ್ಮ ಹುಬ್ಬಳ್ಳಿಯಲ್ಲಿ ಬ್ರಾಂಚ್ ಇದೆ ಇರೋದು. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ನಮ್ಮಲ್ಲೂ ಸಹ ಸ್ಪೈಸ್ ಬೋರ್ಡ್ ಇದೆ. ಬಟ್ ಕೊಚ್ಚಿನಲ್ಲಿ ಏನಿದೆ ಅದು ಸಾಕಷ್ಟು. ಅದೇ ಕಾಯಿರ್ ಬೋರ್ಡ್ ಇದೆ, ಜೂಟ್ ಇದೆ. ಇನ್ನ ನೀವು ಮೇನ್ಲಿ ಅಗ್ರಿ ಪ್ರಾಸೆಸ್ ರಿಲೇಟೆಡ್ ಏನಿದೆ ಅಲ್ಲ, ಅಲ್ಲಿ ಅಪೆಡಾ ಅಂತ ಬರುತ್ತೆ. ರೈಟ್. ಡೆವಲಪ್ಮೆಂಟ್ ಅಥಾರಿಟೀಸ್ ಒಂದು, ಅಗ್ರಿಕಲ್ಚರಲ್ ಅಂಡ್ ಪ್ರಾಸೆಸ್ಡ್ ಫುಡ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ. ಯಾಕಂದ್ರೆ ಇಲ್ಲಿ ಬೇರೆ ಪದಾರ್ಥಗಳನ್ನು ಎಕ್ಸ್ಪೋರ್ಟ್ ಮಾಡೋದಕ್ಕಿಂತ ಈ ಟೆಸ್ಟಿಂಗು, ಕ್ವಾಲಿಟಿ ಸ್ಟ್ಯಾಂಡರ್ಡು, ಸರ್ಟಿಫಿಕೇಶನು, ಇವು ಈ ಅಗ್ರಿ ರಿಲೇಟೆಡ್ ಅಥವಾ ಫುಡ್ ಪ್ರಾಡಕ್ಟ್ಸ್ ಅಲ್ಲಿ ಸಾಕಷ್ಟು ರೆಗ್ಯುಲೇಷನ್ಸ್ಗಳಿದ್ದಾವೆ. ಉದಾಹರಣೆಗೆ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮಗೆ, ನಾವು ಮಾವಿನ ಹಣ್ಣು ನೇರ ಹಣ್ಣಾದ್ರೆ ತಗೊಂಡು ತಿಂತೀವಿ. ರೈಟ್. ಆದರೆ ಈ ರೀತಿ ಹಣ್ಣು ಅಮೆರಿಕ ದೇಶದೊಳಗಡೆ ಸುಮ್ಮನೆ ಬಿಟ್ಕೊಳಲ್ಲ ಅವರು. ಆಸ್ಟ್ರೇಲಿಯಾದಲ್ಲಿ ಸುಮ್ಮನೆ ಬಿಟ್ಕೊಳಲ್ಲ. ಮಯನ್ಮಾರಲ್ಲಿ ಒಂದು 4-5 ರಾಷ್ಟ್ರಗಳು ಹೆಂಗಿದಾವೆ ಅಂದರೆ ಬೇರೆ ಬೇರೆ ಟೆಸ್ಟಿಂಗ್ಗಳಿದ್ದಾವೆ. ಆದರೆ ಒಂದು ಕೆಲವೊಂದು ರಾಷ್ಟ್ರಗಳಿಗೆ ರೇಡಿಯೇಷನ್ ಥೆರಪಿ ಆಗಿರ್ಬೇಕು ಮಾವಿನ ಹಣ್ಣಿಂದು. ಈ ಮಾವಿನ ಹಣ್ಣಿನ ವಾಟೆ ಏನಿರುತ್ತಲ್ಲ ಅದರೊಳಗಡೆ ಒಂದು ಕ್ರಿಮಿ ಇರುತ್ತೆ, ಇನ್ಸೆಕ್ಟ್. ಹಣ್ಣಾದ್ಮೇಲೆ ಹೊರಗಡೆ ಬರುತ್ತೆ. ಎಷ್ಟೋ ಸಾರಿ ನಾವು ತಿನ್ಬಿಟ್ಟಿದ್ದೀವಿ, ಅವನ್ನ ರೆಗ್ಯುಲರ್ ತಿಂತಾ ಇರ್ತೀವಿ. ರೈಟ್. ಸೊ ತಿನ್ನೋದ್ರಲ್ಲಿ ಏನು ನೋಡಲ್ಲ ಅಂದರೆ ನಾವೇ ಮೊದಲಿಗೆ. ಅವರಿಂದ ಒಬ್ಬ ಆಫೀಸರ್ ಬರ್ತಾನೆ ಇಲ್ಲಿ, ಇನ್ನೋವಾ ಅಂತ ನಮ್ಮ ಮಾಲೂರಲ್ಲಿ ಈ ಅಪೆಡಾ ಅಕ್ರೆಡಿಟೆಡ್ ಮತ್ತು ನಮ್ಮ ಇಲಾಖೆಯಿಂದ ನಾವು ಏನು ಫಂಡ್ ಮಾಡಿ ಅಲ್ಲೊಂದು ಪ್ಯಾಕೇಜಿಂಗ್ ಮತ್ತೆ ಟೆಸ್ಟಿಂಗ್ ಸೆಂಟರ್ ಆರಂಭ ಮಾಡಿದ್ವಿ. ಅಲ್ಲಿ ರೇಡಿಯೇಷನ್ ಥೆರಪಿ ಆಗುತ್ತೆ. ರೈಟ್. ಈ ರೀತಿ ಅಪೆಡಾದವ್ರದ್ದು ಒಂದು 8 ರಿಂದ 9 ಅಪೆಡಾ ಅಕ್ರೆಡಿಟೆಡ್ ಟೆಸ್ಟಿಂಗ್ ಸೆಂಟರ್ಸ್ ಇದಾವೆ ಕರ್ನಾಟಕದಲ್ಲಿ. ಕಪೆಕ್ಕಿಂದನೂ ಇದಾವೆ ಅವರವ. ನೀವು ಯಾವುದೇ ಒಂದು ಪ್ರಾಡಕ್ಟ್ ಮಾಡಬೇಕಂದ್ರೆ ಆ ಟೆಸ್ಟಿಂಗ್ ಸೆಂಟರ್ಸ್ ಅಲ್ಲಿ ಟೆಸ್ಟ್ಗಳು ಮಾಡ್ಕೋಬೇಕು, ಸರ್ಟಿಫಿಕೇಶನ್ ಮಾಡಬೇಕು. ಆದರೆ ಸರ್ಟಿಫಿಕೇಶನ್ಗೆ ಅಫ್ಕೋರ್ಸ್ ಕಾಸ್ಟ್ ಆಗುತ್ತೆ. ಅದನ್ನ ಆರಂಭದಲ್ಲಿ ನಮ್ಮ ಸಂಸ್ಥೆಯಿಂದ ನಿಮಗೆ ಸುಮಾರು 1 ಲಕ್ಷದವರೆಗೂ ಸರ್ಟಿಫಿಕೇಶನ್ ಚಾರ್ಜಸ್ ಕ್ಲೈಮ್ ಮಾಡಬಹುದು. ರೈಟ್. ಅದೇ ರೀತಿ ಸರ್ ಮತ್ತೆ ಹೆಂಗೆ ಟ್ರೇಡರ್ ಆದ್ರೆ ಇಲ್ಲ ಸರ್, ವೆರಿ ಕ್ಲಿಯರ್ ಆಗಿ ಹೇಳ್ತೀನಿ. ನಾನೆಲ್ಲೋ ಖರೀದಿ ಮಾಡ್ಕೊಂಬಂದು ಮಾವಿನ ಹಣ್ಣು ಹೊರದಾಗ ಮಾರ್ತಾ ಇದ್ದೀನಿ, ನನಗೆ ಟೆಸ್ಟ್ ಮಾಡಿ ದುಡ್ಡು ಕೊಡಿ ಅಂತ ಕೊಡಲ್ಲ. ರೈಟ್. ನೀವು ಆ ಮಾವಿನ ಹಣ್ಣಿಗೆ ಸಂಬಂಧಪಟ್ಟಂಗೆ ಏನಾರೇ ಪ್ರಾಸೆಸಿಂಗ್ ಮಾಡೋಕ್ಕೆ ಮಷಿನರಿ ಹಾಕಿ ಒಂದು ಕೈಗಾರಿಕೆ ಅನ್ನೋದು, ಒಂದು ಸಣ್ಣ ಕೈಗಾರಿಕೆ ಅನ್ನೋದು ಆರಂಭ ಮಾಡಿದ್ರೆ ಇದಕ್ಕೆಲ್ಲ ಎಲಿಜಿಬಿಲಿಟಿ ಬರುತ್ತೆ. ರೈಟ್. ಸೊ ಅದೇ ಸಾಗರ ಉತ್ಪನ್ನಗಳಾಗಿದ್ರೆ ಮರೈನ್ ಪ್ರಾಡಕ್ಟ್ಗೆ ವಿ ಹ್ಯಾವ್ ಎಂಪೆಡಾ, ಮರೈನ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ. ಇದರಲ್ಲೂ ಒಂದು ಎಕ್ಸಾಂಪಲ್ ನಮ್ಮ ಸಂಸ್ಥೆಯಿಂದ ಈ ಸಾಶಿಮಾ ಫಿಟ್ಸ್ ಅಂತ, ಇವರು ಫುಡ್ಸ್ ಅಂತ ಒಂದಿದೆ, ಶಾಸಿಮಿ ಅಂತ ಹೇಳಿ. ಇವರು ಇಂಜಿನಿಯರ್, ಆಕ್ಚುಲಿ ಸಾಫ್ಟ್ವೇರ್ ಇಂಜಿನಿಯರು. ಒಂದು 15-20 ವರ್ಷ ಇಂಜಿನಿಯರ್ ಕೆಲಸ ಮಾಡಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಮೀನು ಸಾಗರೋತ್ಪನ್ನಗಳನ್ನು ತಂದು ಅವನ್ನ ಕರೆಕ್ಟಾಗಿ ಫ್ರೀಸ್ ಮಾಡಿ
ಅವನ್ನ ರಫ್ತು ಮಾಡ್ತಾ ಇದ್ದಾರೆ USA. ಅಲ್ಲಿ ಹೆಂಗಂದ್ರೆ ಅವ್ರಿಗೆ ಯಾವ ಥರ ಮಾಹಿತಿ ಬೇಕಂದ್ರೆ ಅವನು ತಿಂತಾ ಇರೋ ಮೀನು ಎಲ್ಲಿ ಹಿಡಿದ್ರು, ಅಲ್ಲಿಂದ ಎಷ್ಟು ಗಂಟೆಯಲ್ಲಿ ಎಲ್ಲಿಗೆ ಹೋಯ್ತು, ಆಮೇಲೆ ಅಲ್ಲಿ ಹೋಗಿ ಯಾವ ಫ್ರಿಜ್ಜಲ್ಲಿ ಇತ್ತು, ಆ ಫ್ರಿಜ್ಜಲ್ಲಿ ಯೂಸ್ ಮಾಡಿರೋಂಥ ನೀರು ಯಾವುದು, RO ವಾಟರ್ ಪ್ಲಾಂಟ್ ಇರಬೇಕು, ಒಂದು ಇನ್ಸ್ಪೆಕ್ಟ್ ಮಾಡ್ತಾರೆ, ಇಲ್ಲ ಅಂದರೆ ನಿಮ್ಗೆ ಹೋಗೋದೇ ಇಲ್ಲ ರೈಟ್. ಅದನ್ನೆಲ್ಲ ಮಾಡಿ ಅಲ್ಲಿ ಹೋಗಿ ಬಂದ್ಮೇಲೆ ನಾನು ಮೀನು ತಿನ್ನೋದೇ ಬಿಟ್ಬಿಟ್ಟೆ ಹೊರಗಡೆ ತಂದು. ಯಾಕಂದ್ರೆ ಸತ್ತ ನಂತರ ಬೇಗ ಮೈಕ್ರೋ ಆರ್ಗನಿಸಮ್ ಬೆಳೀತವೆ, ಹಾಗಾಗಿ ಫ್ರೀಜರ್ ಇರಬೇಕು. ನಾವೇನ್ ಮಾಡಿದ್ವಿ, ಫ್ರಿಜ್ ನಮ್ಗೆ ಗೊತ್ತಲ್ಲ ಐಸ್ ಎಂತದಿರುತ್ತಂತ ಮೀನು ಬರೋದು. ಸೊ ಅವರು ಸಿಹಿ ನೀರು RO ವಾಟರ್ನೇ ಐಸ್ ಮಾಡಿ ಅದರಲ್ಲೇ ಇಟ್ಟರೆ ಅದು ಮಾತ್ರ ನಿಮ್ದು ಹೋಗುತ್ತೆ. ಅಂಡ್ ಹಿ ಈಸ್ ಡೂಯಿಂಗ್ ದಟ್. ನಮ್ಮಿಂದ 4ನೇ ಬಾರಿ ಈಗ ಅವರು ಟ್ರೇಡ್ ಫೇರ್ಸಿಗೆ ಹೋಗಿ ಬಂದು, ಆಮೇಲೆ ನಮ್ಮಲ್ಲಿ ಇನ್ನೊಂದು ಸ್ಕೀಮ್ ಇದೆ, ನೀವು ಈಗ ಈ ಸರಿ ರಫ್ತು ಮಾಡಿದ್ದೀರಾ, ಮುಂದಿನ ವರ್ಷ ರಫ್ತು ಡಬಲ್ ಆಯಿತು, ಆವಾಗ FOB ವ್ಯಾಲ್ಯೂ ಮೇಲೆ 1% ಹಂಗೆ ಸುಮಾರು 10 ಲಕ್ಷದವರೆಗೆ ನಮ್ಮಿಂದ ಪರ್ಫಾರ್ಮೆನ್ಸ್ ಸಬ್ಸಿಡಿ ಕೊಡ್ತಾರೆ. ಅವರು ಆರಾಮ ಮಾಡಿ ಟ್ರೈನಿಂಗು ನಮ್ಮಲ್ಲಿ ತಗೊಂಡ್ರು, ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು, 4 ಸರಿ ನಮ್ಮ ಬೆನಿಫಿಟ್ ಅಂತ ತಗೊಂಡು ಟ್ರೇಡ್ ಫೇರ್ಸಿಗೆ ಹೋಗಿ ಬಂದರು. ಈಗ ಬಿಸ್ನೆಸ್ ಡಬಲ್ ಮಾಡಿ 10 ಲಕ್ಷ ಪರ್ಫಾರ್ಮೆನ್ಸ್ ಸಬ್ಸಿಡಿ ತಗೊಂಡಿದ್ದಾರೆ. ಆಯ್ತಾ? ಸೊ ವರ್ಷಕ್ಕೂ 4-5 ಸರಿ ಫಾರಿನಿಗೆ ಹೋಗಿ ಹೋಗ್ತಾರೆ. ಸೊ ಏನು ಮಾಡ್ತಾ ಇರೋದು, ಮೀನು ಮಾರ್ತಾ ಇರೋದು. ನಮ್ಮಲ್ಲೂ ಮಾರ್ತಾ ಇದ್ದೀವಿ ಮೀನು, ಅವ್ರು ಇಂಜಿನಿಯರ್ ಮೀನು ಮಾರಿ ಈ ಥರ ಮಾಡ್ತಾ ಇದ್ದಾರೆ. ಸೊ ಇನ್ನ ಫೀ ಅಂತ ಒಂದು ಸಂಸ್ಥೆ ಇದೆ. ನಾವೇನು ಕೆಲಸ ಮಾಡ್ತೀವಲ್ಲ ಹೆಚ್ಚು ಕಡಿಮೆ ಇದೇ ಥರ ಟ್ರೈನಿಂಗು ಇದೇ ಥರ ಎಲ್ಲ ಅವರು ಮಾಡ್ತಾರೆ. ನಾವು ರಾಜ್ಯ ಸರ್ಕಾರದ ವತಿಯಿಂದ ಮಾಡ್ತಿದ್ವಿ, ಅವ್ರು ಕೇಂದ್ರ ಸರ್ಕಾರದ ವತಿಯಿಂದ ಮಾಡ್ತಾರೆ. ಅವರಲ್ಲೂ ಸಹ ನಮ್ಮ ಹಂಗೆ ಈ ಮಾರ್ಕೆಟ್ ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಎಲ್ಲ ಸಾಕಷ್ಟು ಮಾಡಲು ಕೊಡ್ತಾರೆ ಅವರು. ಐಡಿಯಾ ಕೊಟ್ಬಿಡ್ತೀನಿ ಪೂರ್ತಿ. ಇದು ಸರ್ಕಾರದ ಮಾಹಿತಿ, ನಮ್ದೇನು ಇಲ್ಲ ಇದರಲ್ಲಿ. ನಿಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಸಂಸ್ಥೆ ಕಟ್ಟಿದ್ದೀವಿ, ಅದರಲ್ಲಿ ನಾವು ಸಂಬಳ ತಗೊಂಡಿದ್ದೀವಿ, ಇದೆಲ್ಲ ಮಾಡ್ತಾ ಇದ್ದೀವಿ. ಇದು ನಿಮ್ಮದೇ ಡಾಕ್ಯುಮೆಂಟು, ಇಲ್ಲೇ DIC ಕೊಟ್ಟಿರ್ತೀನಿ, ಪೂರ್ತಿ ಬಿಟ್ಬಿಟ್ರೆ ತಗೊಂಡ್ಬಿಟ್ರಿ. ಅದ್ರಲ್ಲಿ ಓದಿನ ಡೌಟ್ ಇದ್ರೆ ಮತ್ತೆ ಟ್ರೈನಿಂಗಿಗೆ ಬರ್ರಿ. ಸೊ ನಂತರ ಈ ಪ್ಯಾಕೇಜಿಂಗ್, ಯಾಕಂದ್ರೆ ಈಗ ನಾನು ಅರ್ಧ ಗಂಟೆ ಪಾಠ ಕೇಳಿ ಯಾರು ನಾಳೆ ಎಕ್ಸ್ಪೋರ್ಟರ್ ಆಗೋಕ್ಕಾಗಲ್ಲ. ಸಾಕಷ್ಟು ಇದೆ, ಒಂದು ಅವೇರ್ನೆಸ್ ಕೊಡ್ತಾ ಇದ್ದೀವಿ. ತಗೊಳ್ರಿ, ಇನ್ನು ವಿವರವಾಗಬೇಕಂದ್ರೆ ನಮ್ಮ ಟ್ರೈನಿಂಗ್ ತಗೊಳ್ರಿ. ಅಲ್ಲೂ ಸಾಕಾಗಿಲ್ಲ ಅಂದ್ರೆ ನಮ್ಮ ಸಂಸ್ಥೆಗೆ ಭೇಟಿ ಮಾಡಿ, ಇಶ್ಯೂಸ್ ಇಲ್ಲ ನಿಮ್ಗೆ ಯಾವ್ದಾರು ಮಾಹಿತಿ ಬೇಕಂದ್ರೆ ಮೇಲ್ ಮಾಡಿ, ಅದಕ್ಕೆ ಸಂಬಂಧಪಟ್ಟಂಗೆ ಕೊಡ್ತೀವಿ. ರೈಟ್. ಸೊ ಈ ಪ್ಯಾಕೇಜಿಂಗ್ ವಿಚಾರವಾಗಿ ನಿಮಗೆ ಗೈಡ್ ಮಾಡೋಕ್ಕೆ, ಟ್ರೈನಿಂಗ್ ಕೊಡೋಕ್ಕೆಲ್ಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾಕೇಜಿಂಗ್ ಇದೆ. ರೈಟ್. ಅವ್ರು ಏನೇನು ಮಾಡ್ತೀವಿ ವಿವರವಾಗಿದೆ. ಇದ್ರ ಬಗ್ಗೆ 2-2.5 ತಾಸು ನಮ್ಮಲ್ಲಿ ಸೆಷನ್ ಮಾಡ್ತಾರೆ ಪ್ಯಾಕೇಜಿಂಗ್ ಬಗ್ಗೆ. ರೈಟ್. ಇನ್ನೊಂದು ಇಂಡಿಯನ್ ಟ್ರೇಡ್ ಪ್ರಮೋಷನ್ ಆರ್ಗನೈಸೇಷನ್ ITPO ನೋಡಿ, ಇದು ಸಹ ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಸಾಕಷ್ಟು ಟ್ರೇಡ್ ಫೇರ್ಗಳನ್ನು ಆಯೋಜನೆ ಮಾಡ್ತಾರೆ ಇವರು, ಬಹಳ ದೊಡ್ಡ ಪ್ರಮಾಣದಲ್ಲಿ. ಉದಾಹರಣೆಗೆ ಪ್ರತಿ ವರ್ಷ ನವೆಂಬರ್ 14ರಿಂದ 27 ಡೆಲ್ಲಿ ಪ್ರಗತಿ ಮೈದಾನಲ್ಲಿ ಒಂದು IITF ಅಂತ ಒಂದು ಆಯೋಜನೆ ಮಾಡ್ತಾರೆ ಇವರು. ಬೇರೆ ಬೇರೆ ಸಾಕಷ್ಟು ಇದಾವರು, ಸುಮ್ಮನೆ ಒಂದು ಉದಾಹರಣೆಗೆ. ಅಲ್ಲಿ ಬೇರೆ ಬೇರೆ ದೇಶದಿಂದನೂ ಸಹ ಪೆವಿಲಿಯನ್ಗಳು ಹಾಕಿರ್ತಾರೆ ಟ್ರೇಡ್ ಫೇರ್ ಅಲ್ಲಿ. ನಮ್ಮ ದೇಶದಿಂದನೂ ಸಹ ನಾನು ಆಗ್ಲೇ ಏನು ತೋರಿಸಿದಲ್ಲ, ಸ್ಪೈಸ್ ಬೋರ್ಡು, ಕಾಫಿ ಬೋರ್ಡು, ಟೀ ಬೋರ್ಡು, ಈ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಇವರೆಲ್ಲ ತಮ್ಮದೇ ಆದಂಥ ಪೆವಿಲಿಯನ್ಗಳು ಹಾಕಿರ್ತಾರೆ. ಅಲ್ಲೂ ಸಹ ಮಾರಾಟಗಾರರಿಗೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ರೈಟ್. ಅದೇ ರೀತಿ ಪ್ರತಿ ರಾಜ್ಯದ ಸರ್ಕಾರದ ವತಿಯಿಂದನೂ ಪೆವಿಲಿಯನ್ಗಳು ಇರ್ತಾರೆ. ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರ ವತಿಯಿಂದ 45 ವರ್ಷದಿಂದ ಕರ್ನಾಟಕ ಪೆವಿಲಿಯನ್ ನಾವು VTPC ಸಂಸ್ಥೆಯಿಂದ ಆಯೋಜನೆ ಮಾಡ್ತಾ ಬಂದಿದ್ದೀವಿ. ಹೋದ ವರ್ಷ ಒಂದು 50 ಜನಕ್ಕೆ ನಾವು ಫ್ರೀ ಸ್ಟಾಲ್ ಅಲಾಟ್ ಮಾಡಿ TADA ಕೊಟ್ಟಿದ್ವಿ. ಅಲ್ಲಿ ಹೆಚ್ಚಿಗೆ ಈ ಮೈಸೂರು ಸ್ಯಾಲ್ರಿ, ಬೇರೆ ಬೇರೆ ಪ್ರಾಡಕ್ಟ್ಸ್ಗಳನ್ನ, ಮಿಲ್ಲೆಟ್ಸ್, ನಮ್ಮಲ್ಲಿ ಜವಾರಿ ಪ್ರಾಡಕ್ಟ್ಸ್ ಅಂತ ನಿಮ್ಮ ಶಿಗ್ಗಾಂವಿ ಹತ್ರ ಒಬ್ಬರು ಜವಾರಿ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದಾರೆ. ಏನು, ಜೋಳದ ರೊಟ್ಟಿ, ಮಿಲ್ಲೆಟ್ ರೊಟ್ಟಿ, ಶೇಂಗಾ ಹೋಳಿಗೆ, ಅದಾದ ನಂತರ ಶೇಂಗಾ ಚಟ್ನಿ, ಇಂಥವೆಲ್ಲ ಮಾಡ್ತಾ ಇದ್ದಾರೆ. ಅವರಿಗೂ ಸಹ ನಾವು ಸ್ಟಾಲ್ ಅಲಾಟ್ ಮಾಡಿದ್ವಿ. ಅಂದರೆ ನೀವು ಆ IITF ಅಲ್ಲಿ ನಡೆಯುವಂಥ ಇದರಲ್ಲೂ ಸಹ ಒಂದು 50 ಜನಕ್ಕೆ ಫ್ರೀ ಅಲಾಟ್ ಮಾಡಿದ್ವಿ. ಯಾಕಂದರೆ ದಿನಕ್ಕೆ 3-4 ಲಕ್ಷ ಫುಡ್ ಫಾಲ್ಸ್ ಇರುತ್ತದೆ, ಜನ ಬರ್ತಿದ್ದಾರೆ. ಒಳ್ಳೆ ಬಿಸ್ನೆಸ್ ಆಗುತ್ತೆ. ಭಾಳಷ್ಟು ಜನ ಪ್ರೈವೇಟ್ ಸ್ಟಾಲ್ಗಳು ತಗೊಂಡು ಯೋಚನೆ ಮಾಡ್ತಾರೆ. ನಮ್ಮಲ್ಲಿ 50 ಇತ್ತು, ಮುಂದೆ 100ಕ್ಕೆ ಏರಿಸ್ಬೇಕಂತ ಯೋಚನೆ. ಯಾಕಂದರೆ ಒಂದು ಸ್ಟಾಲಿಗೆ ನಮಗೆ 5 ಲಕ್ಷ ಖರ್ಚು ಬರುತ್ತೆ, ಅದು ಸರ್ಕಾರಕ್ಕೆ 4-5 ಲಕ್ಷ ಖರ್ಚಾಗುತ್ತೆ. ಅದರ ಎಲ್ಲದೂ ಫ್ರೀ ಆಗಿ ಅಲಾಟ್ ಮಾಡೋದು. ಆದರೆ ಮೊದಲನೇ ಸರಿಯಾಗಿ ಜಾಸ್ತಿ ಅಪ್ಲಿಕೇಶನ್ ಬರೋದ್ರಿಂದ ಮೊದಲನೇ ಸರಿಯಾಗಿ ಅವಕಾಶ ಮಾಡಿಕೊಡ್ತೀವಿ. ಒಂದು ಪ್ರತಿ ಜಿಲ್ಲೆಗೆ 1 ಕೊಡ್ಬೇಕಂತ ಹೇಳಿ ಪ್ರಾದೇಶಿಕವಾಗಿ ಸಹ ಲಾಸ್ಟ್ ನಾವು ಹಂಚಿಕೆ ಮಾಡಿದ್ದೀವಿ. ರೈಟ್. ಸೊ ಇನ್ನ ಇಲ್ಲಿ ಏನ್ ಸರ್, ನಾವ್ ಇಲ್ಲೇ ಮಾರಿ ವಾಪಸ್ ದುಡ್ಡು ತಗೊಳೋದು ಕಷ್ಟ ಇದೆ, ಎಲ್ಲ ಕಳ್ಕೊಂಡ್ ಕುಟ್ಕೊಂಡಿದೀವಿ, ನೀವೇನ್ ಬಂದು ಹೇಳ್ತೀರಿ ಸ್ಟಾರ್ಟ್ ಮಾಡ್ಕೊಂಡು ಇಲ್ಲಿ ನಮ್ಮ ಹಂಗೆ
ಬೇರೆ ದೇಶಕ್ಕೆ ರಫ್ತು ಮಾಡಿದಾಗ ದುಡ್ಡು ಬರುತ್ತೆ ಅನ್ನೋದು ಏನು ಗ್ಯಾರಂಟಿ? ಕೆಲವೊಂದ್ಸರಿ ಅಲ್ಲಿ ಕೆಲವೊಂದು ದೇಶಗಳಲ್ಲಿ ಬಹಳ ಕರೆಕ್ಟಾಗಿ ಕ್ವಾಲಿಟಿ ಇದ್ರೆ ಇಮಿಡಿಯೇಟ್ ಆಗಿ ಬರುತ್ತೆ. ಅಲ್ಲಿ ರಾಜಕೀಯವಾಗಿರುತ್ತೆ, ಯುದ್ಧ ನಡೀತಿರುತ್ತೆ, ಇನ್ನೇನೋ ಒಂದು ಏನೋ ಒಂದು ಆಗ್ತಾ ಇರುತ್ತೆ. ಇದಕ್ಕೊಂದು ಇನ್ಶೂರರ್ ಆಗಿ ವಿಮೆ ರೀತಿಯಲ್ಲಿ ಕಾರ್ಯನಿರ್ವಹಿಸಕ್ಕೆ 1957ರಲ್ಲಿ ಕೇಂದ್ರ ಸರ್ಕಾರದಿಂದ ECGC ಅನ್ನೋ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ. ಏನದು? ಎಂಪ್ಲಾಯ್ಮೆಂಟ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್, ಎಕ್ಸ್ಪೋರ್ಟ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಈ ಸಂಸ್ಥೆದು ಏನು ಡಾಕ್ಯುಮೆಂಟೇಶನ್ ಅದೆಲ್ಲ ಒಂದು ನಿಮಿಷ ಹೇಳೋದಲ್ಲ, ನಾವು ಅವರಿಂದನೇ ECGC ಇಂದನೇ ಒಬ್ಬರು ಆಫೀಸರ್ನ ನಾವು ರಿಕ್ವೆಸ್ಟ್ ಮಾಡಿ ಅಲ್ಲೆಲ್ಲ ಹೇಳಿಸ್ಕೊಡ್ತೀವಿ ಅದನ್ನ. ಆದರೆ ಈ ECGC ಮಾಡ್ಬೇಕಾದ್ರೆ ನಿಮಗೆ ಆರಂಭದಲ್ಲಿ ಅದೇ ಅಷ್ಟು ಬಿಸ್ನೆಸ್ ಆರಂಭದಲ್ಲಿ ನಿರ್ವಹಿಸೋದು ಬಹಳ ಕಷ್ಟ, ರೈಟ್? ಈ ಬಿಸ್ನೆಸ್ ಮಾಡೋದು ಒಂದೇ, ಈ WWF ಅಲ್ಲಿ ಮ್ಯಾಚ್ ಗೆಲ್ಲೋದು ಒಂದೇ. ಅಲ್ಲಿ ಯಾರು ಗೆಲ್ಲೋದು? ಬರೀ ಹೊಡೆಯೋದು ಗೆದ್ದಿದ್ರೆ ಗೆಲ್ಲಲ್ಲ. ಅವನು ಹೊಡೆತ ತಿಂದು ಎಚ್ಚರ ತಪ್ಪಿದ್ದು ಮತ್ತೆ ನೀರು ಕುಡಿದು ಎದ್ದು ಹೊಡೆದಾಡೋನೇ ಗೆಲ್ಲದ. ಇಲ್ಲೂ ಅಷ್ಟೇ, ಆರಂಭದಲ್ಲಿ ನಿಮ್ಗೆ ಆಗಂತ ಲಾಸಸ್ಗಳನ್ನ ಅಧಿಕಾರಿಗಳಿಂದ ಸಾಕಷ್ಟು ತೊಂದರೆ ಅನ್ನಂಗಿಲ್ಲ, ಅದು ನಿಮ್ಗೆ ಅದು ತೊಂದರೆ ಅಂತ ಅನ್ಸುತ್ತೆ. ಕೆಲವೊಂದು ಆಬ್ಲಿಗೇಷನ್ ಮೀಟ್ ಮಾಡ್ಬೇಕಾಗತ್ತೆ ಇಲಾಖೆಗಳಲ್ಲಿ. ಇದನ್ನೆಲ್ಲ ಮಾಡೋ ಅಷ್ಟೊತ್ತಿಗೆ ಅರ್ಧಕ್ಕೆ ಬರೇ ಒಂದು ಸಿಂಗಲ್ ವಿಂಡೋದಲ್ಲಿ ಪ್ರಾಜೆಕ್ಟ್ ಕ್ಲಿಯರೆನ್ಸ್ ಮಾಡ್ಸಕ್ಕಾಗದೇ ಎಷ್ಟು ಜನ ಬಿಸ್ನೆಸ್ ಬೇಡ ಅಂದ್ಬಿಟ್ಟು ನೌಕರಿ ಸೇರ್ಕೊಂಡಾರೆ. ಸೊ ಇಷ್ಟೆಲ್ಲ ಮಟ್ಟದಲ್ಲಿ ನೀವು ಮಾಡಿ ಇದನ್ನೆಲ್ಲ ತಡ್ಕೊಂಡು ನಂತರ ನಿಮಗೆ, ಹಾಗಾಗಿ ಸರ್ಕಾರನೂ ಅಷ್ಟೇ ಆರಂಭದಲ್ಲಿ ಸಾಕಷ್ಟು ನಮ್ಮ ಸ್ಕೀಮ್ಗಳು ಹೆಂಗಿದಾವೆ ಅಂದ್ರೆ, ನೀವು ಬಿಸ್ನೆಸ್ ಆರಂಭದಲ್ಲಿ ಅನುಕೂಲ ಆಗಲಿ ಅಂತಾನೆ ಸಾಕಷ್ಟು ಬೆನಿಫಿಟ್ಸ್ನ ಅವೇಲ್ ಮಾಡಕ್ಕೆ ಅವಕಾಶ ಕೊಡೋದು. ನಾವು ECGC ಅಷ್ಟೇ ಆರಂಭದಲ್ಲಿ 5 ವರ್ಷಕ್ಕೋಸ್ಕರ ವರ್ಷಕ್ಕೆ 1 ಲಕ್ಷದಂಗೆ ನೀವು ECGC ಚಾರ್ಜಸ್ ಕ್ಲೈಮ್ ಮಾಡಬೇಕು. ಅದು ದಾಟಿದ್ರೆ ಅದು ನೀವೇ ಪೇ ಮಾಡಬೇಕು. ಅಷ್ಟು ಬಿಸ್ನೆಸ್ ಮಾಡ್ತಾ ಇದ್ರೆ ಅದಕ್ಕೆ ನಿಮ್ಗೆ ಸಾಮರ್ಥ್ಯ ಬಂದಿರುತ್ತಾಗಲಿ. ಅದೇ ರೀತಿ ಇನ್ನು ಟ್ರೈನಿಂಗ್ ಬಗ್ಗೆ ನಾವು ಟ್ರೈನಿಂಗ್ ಕೊಡ್ತೀವಿ. ಯಾರು ಕೆಲವೊಬ್ಬರಿಗೆ ಇಷ್ಟು ಸಾಕಾಗಲ್ಲ, ಕೆಲವೊಬ್ರು ದೊಡ್ಡ ಸಂಸ್ಥೆ ಕಟ್ಟಿ ಬಹಳಷ್ಟು ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಮಾಡೋದಿದ್ದಾಗ ಅವ್ರ ಸಂಸ್ಥೆಯಿಂದ IAFT ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಟ್ರೇಡ್ ಅಂತ ಇದೆ, 4 ತಿಂಗಳದ್ದು ವಿವರವಾಗಿ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ ಅವರಲ್ಲಿ. ಅಕಸ್ಮಾತ್ ನಿಮ್ಮಲ್ಲಿ ಯಾರೇ ಮ್ಯಾನುಫ್ಯಾಕ್ಚರರ್ ಆಗಿದ್ದು ನೀವು ಅಲ್ಲಿ ಟ್ರೈನಿಂಗ್ ತಗೊಳೋದಿದ್ರೆ, ಇಲ್ಲ ನಿಮ್ಮ ಸಂಸ್ಥೆಯಿಂದ ಯಾರು ತಗೊಳೋದಿದ್ರೆ, ಒಬ್ಬ ವ್ಯಕ್ತಿಗೆ 25,000, ಒಂದು ಸಂಸ್ಥೆಗೆ 1 ಲಕ್ಷದವರೆಗೆ ಟ್ರೈನಿಂಗ್ ಕಾಸ್ಟ್ ಅನ್ನು ನಮ್ಮಿಂದ ರೀಇಂಬರ್ಸ್ ಮಾಡಬಹುದು, ರೈಟ್? ಆಮೇಲೆ ಇದೇನೇ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಂದು ನಮ್ಮ VTPC ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಗೈಡ್ಲೈನ್ಸ್ ಎಲ್ಲ ಬಿಟ್ಟಿದ್ದೀವಿ. ಇದು ಯಾವುದೇ ವಿಚಾರಕ್ಕೆ ನೀವು ನಮ್ಮ ಸಂಸ್ಥೆ ಬರೋ ಅವಶ್ಯಕತೆ ಇಲ್ಲ. ಯಾವುದು ಆನ್ಲೈನ್ ಸರ್ವಿಸಸ್ ಇಲ್ಲ, ಬಟ್ ಫಾರ್ಮೆಟ್ಸ್ ಎಲ್ಲ ಆನ್ಲೈನ್ ಅಲ್ಲಿ ಇದೆ. ತೆಗೆದು ನೀವು ಫಿಸಿಕಲ್ ಕಾಪಿಗಳನ್ನ ನಮಗೆ ಕೊರಿಯರ್ ಪೋಸ್ಟ್ ಮಾಡಿದ್ರೆ ಆಯ್ತು, ನೀವು ಫೋನ್ ನಂಬರ್ ಹಾಕಿ. ಸೊ ಇನ್ನು ಎಕ್ಸಿಮ್ ಬ್ಯಾಂಕ್ ಇದೆ, ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇವರಲ್ಲೂ ಸಹ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಕ್ರೆಡಿಟ್ ಫೈಲ್ ಫೆಸಿಲಿಟೀಸ್ ಇದ್ದಾವೆ. ಬೇರೆ ಬೇರೆ ಲೈನಲ್ಲಿ ಅಲ್ಲೂ ಸಹ ಸಾಕಷ್ಟು ಇನ್ಸೆಂಟಿವ್ಸ್ ಇದ್ದಾವೆ. ಸೊ ಅವರು ಸಹ ನಮ್ಮ ಟ್ರೈನಿಂಗ್ ಅಲ್ಲಿ ಬಂದು ನಿಮಗೆ ಎಕ್ಸಿಮ್ ಬ್ಯಾಂಕ್ ಅಲ್ಲಿ ನೀವು ಮಾಡ್ತಾ ಇರೋ ಯಾವ ಬಿಸ್ನೆಸ್ಗೆ ಯಾವ ತರ ಸಪೋರ್ಟ್ ತಗೋಬಹುದು ಅನ್ನೋ ಮಾಹಿತಿಯನ್ನು ಕೊಡ್ತಾರೆ, ಪ್ರೊಸೀಜರ್ಸು ಹೇಳ್ಕೊಡ್ತಾರೆ. ಇನ್ನು ಚೇಂಬರ್ ಆಫ್ ಕಾಮರ್ಸಸ್ ಇಷ್ಟೊಂದು ಇದಾವೆ, ನಿಮ್ಮಲ್ಲಿ ಸಾಕಷ್ಟು ಆಲ್ರೆಡಿ ಸಂಬಂಧ ನಾಲೆಜ್ ಇದ್ದೀರಾ. ಈಗ ಆಯ್ತು, ದೇಶದ್ದು ನೋಡಿದೀವಿ ನಾವು ಎಕ್ಸ್ಪೋರ್ಟ್ ಇಂಪೋರ್ಟ್. ನಮ್ಮ ರಾಜ್ಯದ ಏನಿದೆ, ನಮ್ಮ ಜಿಲ್ಲೆದೇನಿದೆ ಆ ಮಾಹಿತಿನ ನೋಡ್ತಾ ಹೋಗೋಣ. ನೋಡಿ, ನಮ್ಮ ರಾಜ್ಯದಿಂದ 1,58,845 US ಮಿಲಿಯನ್ ಡಾಲರ್ ಅಷ್ಟು ಮೌಲ್ಯದ ಉತ್ಪನ್ನಗಳನ್ನ ನಾವು ರಫ್ತು ಮಾಡ್ತಾ ಇದೀವಿ. ಅದ್ರಲ್ಲಿ ನೀವು ಗಮನಿಸಬೇಕಾಗಿರೋದೇನು, ಅತಿ ಹೆಚ್ಚಿಗೆ ನಾವು ಯಾಕೆ ಸೇವಾ ವಲಯಕ್ಕೆ ನಮ್ಮ ಇಲಾಖೆ ಉತ್ತೇಜನ ಕೊಡಲ್ಲ ಅಂದ್ರೆ, ನಮಗೆ ಸೇವಾ ವಲಯದಿಂದ ಆಲ್ರೆಡಿ 1,30,000 US ಮಿಲಿಯನ್ ಡಾಲರ್ ಅಷ್ಟು ಮೌಲ್ಯದ ವಸ್ತುಗಳು ಎಕ್ಸ್ಪೋರ್ಟ್ ಆಗ್ತಾ ಇದ್ದಾವೆ. ಅಲ್ಲಿ ಲುಕ್ರೇಟಿವ್ ಬಿಸ್ನೆಸ್, ಸಾಕಷ್ಟು ಮಾರ್ಜಿನ್ ಇದೆ, ಸಾಕಷ್ಟು ಪ್ರಾಫಿಟ್ ಇದೆ ಅವರು. ಹಾಗಾಗಿ ನಾವು ಅವರಿಗೆ ಯಾವುದೇ ರೀತಿಯಾದಂತ ಬೆನಿಫಿಟ್ಸ್ ನ ಕೊಡ್ತಾ ಇಲ್ಲ. ಆದ್ರೆ ಉತ್ಪಾದನಾ ವಲಯ ಏನಿದೆ ಅಲ್ಲ, ನಿಮ್ದು ಎಂಜಿನಿಯರಿಂಗ್ ಇರ್ಬೋದು, ಕಾಫಿ, ಏರೋಸ್ಪೇಸ್, ಮರೈನ್, ಪ್ಲಾಸ್ಟಿಕ್, ಸ್ಪೈಸಸ್, ಹ್ಯಾಂಡಿಕ್ರಾಫ್ಟ್, ಲೆದರ್, ಸೆಮಿಕಂಡಕ್ಟರ್, ಇವೆಲ್ಲ ಒಂದು 27,000-28,000 US ಮಿಲಿಯನ್ ಡಾಲರ್ ಮೌಲ್ಯದ ಉತ್ಪನ್ನಗಳನ್ನ ನಾವು ರಫ್ತು ಮಾಡ್ತಾ ಇದೀವಿ. ನಮ್ಮ ರಾಜ್ಯ ಸರ್ಕಾರದ ಇಂಟ್ರೆಸ್ಟ್ ಇಲ್ಲೇ ಇರೋದು. ನಾವು ಈ ಕ್ಷೇತ್ರದಲ್ಲಿ ಯಾರ್ಯಾರು ಕಷ್ಟಪಟ್ಟು ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡ್ತಾ ಇದ್ದೀರಾ, ಡಾಲರ್ ದೇಶಕ್ಕೆ ತರ್ತೀರಾ, ಅವರಿಗೆ ಗೌರ್ಮೆಂಟ್ ಇಂದ ಬೆನಿಫಿಟ್ ಸ್ಕೀಮ್ಗಳನ್ನ ಡಿಸೈನ್ ಮಾಡಿರೋದು, ರೈಟ್? ಸೊ ಈಗ ನಮ್ಮ ಸಂಸ್ಥೆ ಏನು ಆರಂಭ ಮಾಡಿದ್ದೀವಿ 1965ರಲ್ಲಿ. ಅವಾಗ ಒಂದು ದೇಶ ಇತ್ತು, ವಿಶ್ವೇಶ್ವರ ಟ್ರೇಡ್ ಪ್ರಮೋಷನ್ ಸೆಂಟರ್. 1965ರಲ್ಲಿ ಆರಂಭ ಆಗಿತ್ತು. ಅವಾಗ ಒಂದು ದೇಶ ವಿಷನ್ ಏನಿತ್ತಪ್ಪ ಅಂದ್ರೆ,
ನಮ್ಮ ದೇಶದಿಂದ ಎಷ್ಟು ರಫ್ತಾಗ್ತಾ ಇದೆಯೋ ಅದರ 20% ಮೌಲ್ಯದ ಉತ್ಪನ್ನಗಳು ನಮ್ಮ ರಾಜ್ಯದಿಂದ ರಫ್ತಾಗಬೇಕು ಅನ್ನೋದು ವಿಷನ್ ಇತ್ತು. 22-23 ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ನಾವು ಅದನ್ನ ಸಾಧಿಸಿದೀವಿ. ನಮ್ಮ ದೇಶದಿಂದ ಎಷ್ಟು ಮೌಲ್ಯದ ಉತ್ಪನ್ನಗಳು ರಫ್ತಾಗ್ತಾವೋ ಅದರಲ್ಲಿ ಸುಮಾರು ಅಂದ್ರೆ ನಿಖರವಾಗಿ ಹೇಳ್ಬೇಕಂದ್ರೆ 23.9 ಅಂದ್ರೆ ಸುಮಾರು 24% ಹತ್ತತ್ರ ಮೌಲ್ಯದ ಉತ್ಪನ್ನಗಳನ್ನ ನಮ್ಮ ಕರ್ನಾಟಕ ರಾಜ್ಯದಿಂದ ರಫ್ತು ಮಾಡ್ತಾ ಇದೀವಿ. ಆದ್ರೆ ಅತಿ ಹೆಚ್ಚಿಗೆ ನಮ್ಮ ಕಾಂಟ್ರಿಬ್ಯೂಷನ್ ಮೊದಲನೇ ಸ್ಥಾನದಲ್ಲಿ ಯಾವ್ದ್ರಲ್ಲಿದ್ದೀವಿ? ದೇಶದಿಂದ ಎಷ್ಟು ಸೇವಾ ವಲಯದಿಂದ ರಫ್ತಾಗ್ತಾ ಇದೆಯೋ ಅದರಲ್ಲಿ 41% ನಮ್ಮ ರಾಜ್ಯದಿಂದ ಇದೆ. ಆದ್ರೆ ಉತ್ಪಾದನಾ ವಲಯದಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿ ಇಲ್ಲ, ಆದ್ರೂ ಬಹಳ ಹಿಂದೂ ಇಲ್ಲ, 4ನೇ ಸ್ಥಾನದಲ್ಲಿ ಇದ್ದೀವಿ. ಒಟ್ಟಾರೆ ಅಂತ ಬಂದಾಗ ಎಷ್ಟಿದೆ? ಮೊದಲನೇ ಸ್ಥಾನದಲ್ಲಿ ಇದ್ದೀವಿ, 23.9. ಇಷ್ಟು ಶೇಕಡ ನಮ್ಮ ರಾಜ್ಯದಿಂದ ರಫ್ತಾಗ್ತಾ ಇದೆ. ಇನ್ನು ನಮ್ಮ ರಾಜ್ಯದಿಂದ ಯಾವ್ಯಾವ ಜಿಲ್ಲೆಯಿಂದ ಏನೇನು ಎಷ್ಟೆಷ್ಟು ಮೌಲ್ಯದ ಮುಖ್ಯ ಪದಾರ್ಥಗಳು ರಫ್ತಾಗ್ತಾ ಇದೆ ಅಂತ ನೋಡಿದ್ರೆ ಮೊದಲನೇ ಸ್ಥಾನದಲ್ಲಿ ದಕ್ಷಿಣ ಕನ್ನಡ. ಇದನ್ನ ಕೋಟಿಯಲ್ಲಿ ಮಾಡ್ಕೊಂಡ್ ಬಂದೀವಿ ನಮ್ಮ ವ್ಯವಹಾರಕ್ಕಾಗಲಿ ಅನುಕೂಲ ಆಗಲಿ ಅಂತ. ಸುಮಾರು ಒಂದು 70,000 ಕೋಟಿ ಹತ್ತತ್ರ ಮೌಲ್ಯದ ಉತ್ಪನ್ನಗಳನ್ನ ಎಲ್ಲಿಂದ? ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಾವು ರಫ್ತು ಮಾಡ್ತಾ ಇದೀವಿ. ರೈಟ್? ಏನೇನಲ್ಲಿದ್ದಾವೆ? ಬೇರೆ ಬೇರೆ ಮುಖ್ಯವಾಗಿ ಒಂದು 5-6 ಪ್ರಾಡಕ್ಟ್ಸ್ಗಳನ್ನ ಅಷ್ಟೇ ತೋರಿಸಿದೀವಿ. ಇನ್ನೂ ವಿವರಣೆ ಬೇಕಾದ್ರೂ ಕೊಡಕ್ ಸಾಧ್ಯ ಆಗುತ್ತೆ ನಮಗೆ. ರೈಟ್? ನಿಮ್ಮ ಗದಗ ಎಷ್ಟೇ ಸ್ಥಾನದಲ್ಲಿದೆ? 23ನೇ ಸ್ಥಾನದಲ್ಲಿ ಇದ್ದೀರಾ. ನಿಮ್ಮ ಜಿಲ್ಲೆಯಿಂದನೂ ಹೋದ ವರ್ಷ ಸುಮಾರು ಒಂದು 538 ಕೋಟಿಯಷ್ಟು ಮೌಲ್ಯದ ಉತ್ಪನ್ನಗಳು ರಫ್ತಾಗಿದ್ದಾವೆ. ರೈಟ್? ಹೋದ ವರ್ಷಕ್ಕೆ ಹೇಳಿದ್ರೆ ಸುಮಾರು ಒಂದು 170 ಕೋಟಿಯಷ್ಟು ಹೋದ 21-22 ಹೋಲಿಸಿದ್ರೆ 22-23ರಲ್ಲಿ ಸುಮಾರು 170 ಕೋಟಿ ಮೌಲ್ಯದ ಹೆಚ್ಚಿಗೆ ಉತ್ಪನ್ನಗಳನ್ನ ರಫ್ತು ಮಾಡಿದೀವಿ. ಯಾವ್ಯಾವು? ರಿಫೈನ್ಡ್ ಶುಗರ್, ನಿಮ್ಮ ಶೇಂಗಾ ಬೀಜ, ಆಯಿಲ್ ಸೀಡ್ಸ್, ಶುಂಠಿ ಇವೆಲ್ಲ ರಫ್ತಾಗ್ತಾ ಇದಾವೆ. ಇನ್ನೂ ವಿವರವಾಗಿ ನೋಡ್ಬೇಕಂದ್ರೆ ಈ ಒಂದು 90% ರಫ್ತು ಈ 16 ಕಮಾಡಿಟೀಸ್ ಉತ್ಪನ್ನಗಳಿಂದ ಬಂದಿದೆ. ಮೊದಲನೇ ಸ್ಥಾನದಲ್ಲಿ ರಿಫೈನ್ಡ್ ಶುಗರ್. ಎಷ್ಟು ಕೋಟಿ? 363 ಕೋಟಿ. ಯಾವ್ಯಾವ ರಾಷ್ಟ್ರಕ್ಕೆ ಹೋಗಿದೆ? ಜಿಬೌಟಿ, ಸೂಡಾನ್, ಸೊಮಾಲಿಯಾ, ಪಾಕಿಸ್ತಾನ್, ಇಂಡೋನೇಷಿಯಾ. ಎರಡನೇದು ಶೇಂಗಾ ಬೀಜ 119 ಕೋಟಿಯಷ್ಟು. ಎಲ್ಲೆಲ್ಲಿಗೆ? ಇಂಡೋನೇಷಿಯಾ, ವಿಯತ್ನಾಂ, ಫಿಲಿಪೈನ್ಸ್, ಥೈಲ್ಯಾಂಡ್. ನಿಮ್ಮ ಜಿಲ್ಲೆಯಿಂದ ಆಗ್ತಾ ಇರೋದು ಆಲ್ರೆಡಿ. ರೈಟ್? ಮೇಸ್ ವಿಯೆಟ್ನಾಂ, ಬಾಂಗ್ಲಾದೇಶ್. ಗ್ರಾನೈಟ್ ಎಲ್ಲಿ ಹೋಗ್ತಾ ಇದೆ? ಯಾರು ಇದ್ದೀರಾ ಗ್ರಾನೈಟ್ ಮಾಡೋರು ನಿಮ್ಮಲ್ಲಿ? ಚೈನಾಗೆ, ಇಟಲಿಗೆ, ಪೋಲ್ಯಾಂಡಿಗೆ, ತೈವಾನಿಗೆ, ಬೆಲ್ಜಿಯಂ. ನೋಡಿ ಗದಗ ಎಲ್ಲಿವರೆಗೆ ತಲುಪಿದೆ ಈಗ ನಿಮಗೆ ಗೊತ್ತಿಲ್ಲ. ಎಲ್ಲೆಲ್ಲಿ ಕಳಿಸ್ತಾ ಇದ್ದಾರೆ ನಿಮ್ಮಲ್ಲಿ. ಅವ್ರು ಯಾರು ನಿಮ್ಮ ಕೈಗೂ ಸಿಗಲ್ಲ, ಅವ್ರು ಯಾರಂತಾನು ಗೊತ್ತಾಗಲ್ಲ. ಆಕ್ಚುಲಿ ಆ ತರ ಡೇಟಾ DGMT ಅಲ್ಲಿ ಇರುತ್ತೆ. ಬಟ್ ನಮ್ಮಲ್ಲಿ ಯಾರು ಬೆನಿಫಿಟ್ಸ್ ಅವೈಲ್ ಮಾಡಕ್ ಬಂದಿರ್ತಾರಲ್ಲ ಅದು ಸಿಗುತ್ತೆ. ಇಲ್ಲ ಅದು ಕೆಲವೊಂದು, ಯಾಕಂದ್ರೆ ನಮ್ಮಲ್ಲಿ ಆ ರಿಜಿಸ್ಟ್ರೇಷನ್ ನೇರವಾಗಿ ಸಿಗಲ್ಲ. ಯಾಕಂದ್ರೆ ಇವತ್ತು ಎಕ್ಸ್ಪೋರ್ಟ್ ಮಾಡಿದ್ರೆ ಮುಂದಿನ ವರ್ಷ ಮಾಡದೇ ಇರ್ಬೋದು, ಇನ್ನೊಂದ್ಸರಿ ಬರ್ತಾನೆ. ಹೌದು, ಅದು ನಾವ್ ಎಲ್ಲಿಂದ ತಗೊಂಡಿದೀವಿ ಅಂದ್ರೆ ಹೌದು ಹೌದು. ಸೊ ಹೌದು, ಅದನ್ನ ನಮ್ಗೆ ಯಾವ್ದು ಎಕ್ಸ್ಪರ್ಟ್ಸ್ ಇರ್ತವೆ ಹೇಳ್ತೀನಿ, ಅದಕ್ಕೆ ಉತ್ತರ ಕೊಡ್ತೀನಿ. ಅವ್ರಿಗೆ ಕೇಳಿದಾಗ ಅಟೆಂಡ್ ಮಾಡ್ತೀನಿ. ಈಗ ನಮ್ಮಲ್ಲಿ 2 ವಿಷಯ ಇದೆ ಇದರಲ್ಲಿ ತಿಳ್ಕೋಬೇಕು ಸರ್. ಮೇಸ್ ಇಂದ ವಿಯೆಟ್ನಾಮಿಗೆ, ಬಾಂಗ್ಲಾದೇಶ್, ಶ್ರೀಲಂಕಾಗೆ ಎಕ್ಸಾಕ್ಟ್ ಆಗಿ ಯಾರ್ಯಾರು ವಿತ್ ನೇಮ್ ನಮಗೆ ಕೊಡ್ರಿ ಯಾರು ಅಂದ್ರೆ ಆ ತರ ಮಾಹಿತಿ ಜನರಲ್ ಆಗಿ ಸಿಗಲ್ಲ. ಯಾಕಂದ್ರೆ ನಮ್ಮ DGCIS ನವರು ನಮ್ಗೆ ರಿವೀಲ್ ಮಾಡಲ್ಲ, ಆಯ್ತಾ? ಸೊ ಯಾಕಂದ್ರೆ ಗೌರ್ಮೆಂಟ್ ಸಂಸ್ಥೆಯಿಂದ ಅಲ್ಲ. ಆದ್ರೆ ಇದು ನಮ್ಮಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರೊಡ್ಯೂಸರ್ಸ್ ಯಾರಿದ್ದಾರೆ, ನಮ್ಮಲ್ಲಿ ಬೇರೆ ಬೇರೆ ಡೇಟಾ ಬೇಸ್ ಇದೆ. ನಾವು ಇಂಡೈರೆಕ್ಟ್ ಮೂಲಗಳಿಂದ ಕೆಲವೊಂದು ನಾವು ಲಿಸ್ಟ್ ಮಾಡ್ಕೊಂಡು ಇಟ್ಟಿರ್ತೀವಿ. ನಾವು ಎಕ್ಸ್ಪೋರ್ಟ್ ಅವಾರ್ಡ್ ಕೊಡ್ತಿರ್ತೀವಿ, ವರ್ಷ ಅಪ್ಲಿಕೇಶನ್ ಹಾಕ್ತಿರ್ತೀವಿ. ನಮ್ಮ ಹತ್ರ ಬೇರೆ ನಮ್ಮದೇ ಮೂಲಗಳಿದ್ದಾವೆ. ಅದರಿಂದ ನಮ್ಮ ಹತ್ರ ಏನು ಅವೈಲೇಬಲ್ ಇದೆ ಅದನ್ನ ಕೊಡ್ತೀವಿ. ರೈಟ್? ಗದಗರಿಗೆ ಎಲ್ಲರೂ ಸಿಗ್ತಾರ ಅದು ನನ್ಗೆ ಗ್ಯಾರಂಟಿ ಹೇಳಕ್ಕಾಗಲ್ಲ. ಇವತ್ತು ಮಾಡುವುದು ನಾಳೆ ಅವನು ಬೇರೆ ಕಡೆ ಶಿಫ್ಟ್ ಆಗ್ಬೋದು. ರೈಟ್? ಸೊ ಯಾಕಂದ್ರೆ ಇಲ್ಲಿ ಹೇಳಿ, ಸೊ ಇದು ನೋಡ್ಕೊಳ್ಳಿ, ಜಿಂಜರು, ಗ್ರಾನೈಟು, ಇಷ್ಟು 16 ಪದಾರ್ಥಗಳು ಮುಖ್ಯವಾಗಿ ನಿಮ್ಮ ಜಿಲ್ಲೆಯಿಂದ ಆಗ್ತಾ ಇದೆ. ಸೊ ನಿಮಗೆ
ಮುಖ್ಯವಾಗಿ ಸ್ವಲ್ಪ ದಿನ ಆದ್ಮೇಲೆ ಅವ್ರು ಯಾರು ಅಂತ ನಿಮ್ಗೂ ಸಿಗ್ತಾರೆ ಮಾರ್ಕೆಟ್ಗೆ ಇಳಿದಾಗ. ನೀವು ಯಾವುದೋ ಒಂದು ಪ್ರಾಡಕ್ಟಲ್ಲಿ ನೀವು ಮ್ಯಾನುಫ್ಯಾಕ್ಚರ್ ಆಗಿದ್ದೀರಾ ಆಲ್ರೆಡಿ ಅನ್ಕೊಂಡ್ರಿ, ನೀವು ಅದನ್ನು ಎಕ್ಸ್ಪೋರ್ಟ್ ಮಾಡ್ಬೇಕಂತಿದ್ದೀರಾ, ನಿಮ್ಗೆ ಐಡಿಯಾ ಇದೆ. ಸರ್ ಇದು ಯಾವ ದೇಶದಲ್ಲಿ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರೆ ಬರೀ ಇಷ್ಟೇ ಅಲ್ಲ, ಇನ್ನೂ 4-5 ರಾಷ್ಟ್ರಗಳದ್ದು ಇದ್ದವು ಕೊಡ್ತೀವಿ. ಇದು ಮೇಜರ್ ಕಂಟ್ರೀಸ್ ಕೊಟ್ಟಿದ್ದೀವಿ ಅಷ್ಟೇ ನಿಮ್ಗೆ ತೋರ್ಸಕ್ಕೆ. ಯಾಕಂದ್ರೆ ಇದು ಇವತ್ತಿದ್ದು ನಾಳೆ ಇರ್ಬೇಕಂತೇನಿಲ್ಲ, ಚೇಂಜ್ ಆಗ್ತಿರುತ್ತೆ. ನಿಮ್ಗೆ ಆ ಡೇಟಾನ ನಾವು ಕೊಡ್ತೀವಿ. ಒಂದು. ಎರಡನೇದು, ಅಲ್ಲಿ ನಡೆಯುವಂತ ಆ ಉತ್ಪನ್ನಕ್ಕೆ ಸಂಬಂಧಪಟ್ಟಂತ ಟ್ರೇಡ್ ಫೇರ್ಸ್ ನಡೀತಿರ್ತಾರೆ, ಅವರು ನಾವು ಕ್ಯಾಲೆಂಡರ್ ಫ್ರೆಂಡ್ಸ್ ಅಲ್ಲಿ ಲಿಸ್ಟ್ ಮಾಡಿರ್ತೀವಿ. ಕೆಲವು ನೀವು ಸೇರಿಸ್ತೀವಿ ಅಂದ್ರೆ ಅವನು ಸೇರಿಸ್ತೀವಿ. ಸೊ ನೀವು ಅಲ್ಲಿಗೆ ಹೋಗಿ ನಿಮ್ಮ ಬೈಯರ್ಸ್ನ ಹುಡ್ಕೊಂಡು ಬರ್ಬಹುದು. ಅದಕ್ಕೆ ನೀವು ಮ್ಯಾನುಫ್ಯಾಕ್ಚರ್ ಉತ್ಪಾದಕರಾಗಿದ್ರೆ ನಿಮಗೆ ಅಲ್ಲಿಗೆ ಹೋಗಿ ಬರೋಕ್ಕೆ ನಿಮ್ಮ ಏರ್ ಟಿಕೆಟ್ ಅಲ್ಲಿ 75% ಎಕನಾಮಿಕ್ ಫೇರ್ ಇದು, ದಿನಕ್ಕೆ $100 ಆಗಿ 3 ದಿನಕ್ಕೆ DA. ಅಲ್ಲಿ ಸ್ಟಾಲ್ ಏನಾದ್ರು ಹಾಕಿದ್ರೆ ನೀವು ಒಂದು 50,000ವರೆಗೆ ಸ್ಟಾಲ್ ರೆಂಟು, ಅಲ್ಲಿಗೆ ಏನಾದ್ರು ಉತ್ಪನ್ನ ತಗೊಂಡು ಹೋದ್ರೆ ಅದಕ್ಕೊಂದು 15,000ವರೆಗೆ ಚಾರ್ಜ್, ಒಟ್ಟು 1.5 ಲಕ್ಷದವರೆಗೆ ನೀವು ನಮ್ಮಿಂದ ಕ್ಲೇಮ್ ತಗೋಬಹುದು. ಜಿನೈನಾಗೆ ನೀವು ಯಾವ ವಸ್ತುವನ್ನ ಉತ್ಪನ್ನ ಮಾಡ್ತಿದ್ದೀರೋ ಅದೇ ಟ್ರೇಡ್ ಫೇರಿಗೆ ಹೋಗ್ಬೇಕು. ನಾನು ಇನ್ಯಾವುದೋ ಹೋಗಿ ಅಡ್ಡಾಡ್ಕೊಂಡ್ ಬರ್ತೀನಿ ಅಂದ್ರೆ ಅವಕಾಶ ಇಲ್ಲ. ಹೌದಾ? ಯಾರೋ 20 ಜನ ನಾವು ಸೇರ್ಕೊಂಡು ಹೋಗ್ತಿದ್ವಿ ಸರ್, 4 ಜನ ನಾವು ನೋ. ನೀವು ನಿಜವಾಗ್ಲೂ ಆ ಒಂದು ರಫ್ತು ವಸ್ತುವಿನ ಉತ್ಪಾದಕರಾಗಿದ್ರೆ ಖಂಡಿತವಾಗಿ, ಅಕಸ್ಮಾತ್ ಕೆಲವೊಂದ್ಸರಿ ನಮ್ಮ ಕ್ಯಾಲೆಂಡರ್ ಫ್ರೆಂಡ್ಸ್ ಸರಿ ಇರಲ್ಲ, ನೀವು 1 ತಿಂಗಳು ಮುಂಚೆನೆ ರಿಕ್ವೆಸ್ಟ್ ಕೊಟ್ರೆ ಅದನ್ನ ನಾವು ಅಪ್ರೂವಲ್ ತಗೊಂಡು ಸೇರಿಸಿ ಕೊಡ್ತೀವಿ, ಕೊಡ್ತಾ ಬಂದಿದ್ದೀವಿ ಈಗ. ರೈಟ್? ಸೊ ನಾವು ಒಂದು 84 ಟ್ರೇಡ್ ಫೇರ್ಸ್ನ ಐಡೆಂಟಿಫೈ ಮಾಡಿ ಕ್ಯಾಲೆಂಡರ್ ಫ್ರೆಂಡ್ಸ್ ಅನೌನ್ಸ್ ಮಾಡಿದ್ವಿ ಹೋದ ವರ್ಷ. ಅದ್ರ ನೆನಪಿರ್ಲಿ, 80 ಕೊಡ್ಬೇಕಾದ್ರೆ ಬಹಳ ಜನ ನಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಕೊಟ್ರು. 84 ಇವೆಂಟ್ಸ್ ನಾವು ಲಿಸ್ಟ್ ಮಾಡಿದ್ವಿ. ಆದ್ರೆ ಬೇರೆ ದೇಶಕ್ಕೆ ಹೋಗಿ ಬಂದು ನಮ್ಮ ಹತ್ರ ಬೆನಿಫಿಟ್ ತಗೊಂಡಿರೋದೇ 34 ಜನ. ಒಂದು ಇವೆಂಟಿಗೆ ಒಬ್ರು ಹೋಗಿಲ್ಲ. ಸಾಕಷ್ಟು ಡಿಮ್ಯಾಂಡ್ ಇದೆ, ನಾವು ಕೊಡಕ್ ರೆಡಿ ಇದೀವಿ. ನೀವು ಕಿನೈನಾಗ ಹೋಗೋರಾಗ್ಬೇಕು. ನಮಗೆ ಸುಮ್ಸುನು ಅದಕ್ಕೆ ಅವಕಾಶ ಇಲ್ಲ, ಮ್ಯಾನುಫ್ಯಾಕ್ಚರರೇ ಆಗ್ಬೇಕು. ಸರ್ ನಾನು ಟ್ರೇಡರ್ ಹೋಗ್ತೀನಿ, ಆಮೇಲೆ ಯಾರು ಹೋಗ್ಬೋದು ಸಂಸ್ಥೆಯಿಂದ ಅಂತ ಹೇಳಿದೀವಿ. ಪ್ರಾಪರೇಟರ್ಶಿಪ್ ಆಗಿದ್ರೆ ಪ್ರಾಪರೇಟರೇ ಹೋಗ್ಬೇಕು, ಪಾರ್ಟ್ನರ್ಶಿಪ್ ಫರ್ಮ್ ಆಗಿದ್ರೆ ಒನ್ ಆಫ್ ದಿ ಪಾರ್ಟ್ನರೇ ಹೋಗ್ಬೇಕು, ಲಿಮಿಟೆಡ್ ಕಂಪನಿ ಆಗಿದ್ರೆ ಒನ್ ಆಫ್ ದಿ ಡೈರೆಕ್ಟರೇ ಹೋಗ್ಬೇಕು. ಸರ್ ನಾನು ಹೆಂಡತಿ ಡೈರೆಕ್ಟರ್ ಇದ್ದಾಳೆ, ನಾನು ಹೋಗ್ಬೋದಾ? ಇಲ್ಲ. ಹೆಂಡತಿ ಪ್ರಾಪರೇಟರ್ಶಿಪ್ ಗಂಡ ಹೋಗ್ಬೋದಾ? ಇಲ್ಲ. ಹೆಂಡತಿ ಪ್ರಾಪರೇಟರ್ಶಿಪ್ ಇದ್ರೆ ಅವರೇ ಹೋಗ್ಬೇಕು. ಅವ್ರಿಗೆ ಒಂದು 25,000 ಅಷ್ಟೇ ಬೆನಿಫಿಟ್ ಕೊಡ್ತೀವಿ ವುಮನ್ ಎಂಟರ್ಪ್ರನರ್ ಆಗಿದ್ರೆ. ರೈಟ್? ಮುಗಿದು ಬಿಡ್ಲಿ, ಇದು ಮುಗಿದು ಬಿಡ್ಲಿ. ನಂದು ಮುಗಿದ್ಮೇಲೆ ನೀವು ಕ್ವಶನ್ ಕೇಳಿ ಅಲ್ಲಿಗೂ ಸಮಾಧಾನ ಆಗಿಲ್ಲ, ನಂಬರ್ ತಗೊಂಡ್ಬಿಡ್ರಿ. ಇನ್ನೊಂದು ಅರ್ಧ ಗಂಟೆ ಇರ್ತೀನಿ, ಕುತ್ಕೊಂಡ್ಬಿಡ ಹೋಗ್ಬೇಕು. ಅದು ಸಮಾಧಾನ ಆಗಿಲ್ಲ, 6 ದಿನ ಟ್ರೈನಿಂಗ್ ಬಂದ್ಬಿಡ್ರಿ. ರೈಟ್? ಸೊ ಲೆಟ್ ಮಿ ಫಿನಿಶ್ ದಿಸ್, ಬೇಗ ಮುಗಿಸ್ಬಿಡ್ತೀನಿ, ಆಮೇಲೆ ಕುತ್ಕೊಂಡು ಅನ್ಬೇಕಾರೆ. ಅದೇ ನಿಮಗೆ ನಾನು ಇದು ಮುಗಿಸ್ಬಿಡಿ. ನಿಮ್ಗೆ ಸ್ಪೆಸಿಫಿಕ್ ಕ್ವಶನ್ ಏನಿದೆ ನಾನು ಅಲ್ಲೇ ಬಂದು ಕೊಡ್ತೀನಿ, ಡಿಸ್ಕಸ್ ಮಾಡೋಣ. ಮುಗಿಬಿಡಿ 5-10 ನಿಮಿಷದಲ್ಲಿ. ಸೊ VTPC ಏನೇನು ಮಾಡ್ತಾ ಇದೆ, ನಮ್ಮ ಕ್ಷೇತ್ರ ಏನೇನು ಕ್ರಿಯೆ ನೋಡ್ಕೊಳ್ರಿ ಇಲ್ಲಿ. ಕೆಲವೊಂದು ನೀವು ಆರಂಭದಲ್ಲಿ ಕೇಳ್ತಿರೋ ಕ್ವಶನ್ PPT ನೆಕ್ಸ್ಟ್ ಗೊತ್ತಾಗಂಗೂ ಇರ್ತಾರೆ, ಅದಕ್ಕೆ ಅವಾಯ್ಡ್ ಮಾಡಿದ್ದೀನಿ. ನಾನು ಕೊನೆಗೆ ಆದ್ಮೇಲೆ ಹೇಳ್ತೀನಿ. ಇವತ್ತೇನ್ ಮಾಡ್ತಾ ಇದೀವಿ, ಇದು ರಫ್ತು ಜಾಗೃತಿ ಮಾಡ್ತೀವಿ. ಎರಡನೇದು 6 ದಿನದ ಒಂದು ಶಾರ್ಟ್ ಟರ್ಮ್ ಟ್ರೈನಿಂಗ್ ಕೊಡ್ತಾ ಇದೀವಿ. ಲಾಸ್ಟ್ 10 ವರ್ಷದ್ದು ನಾವು ಟ್ರೈನಿಂಗ್ ಸ್ಟ್ಯಾಟಿಸ್ಟಿಕ್ ತೆಗೆದ್ವಿ ಸರ್. ಒಂದು ಬ್ಯಾಚ್ ಅಲ್ಲಿ ನಾವು 30 ತುಂಬಿದ ಮೇಲೆ ಸರ್ ನಾನು 1 ಲಕ್ಷ ಫೀಸ್ ಕೊಡ್ತೀನಿ ಅಂತ ಇನ್ನೊಬ್ರಿಗೆ ಸೇರಿಸ್ಕೊಳಲ್ಲ. 3,000 ಪ್ಲಸ್ GST. ಯಾಕಂದ್ರೆ ಫ್ರೀ ಕೊಟ್ರೆ ಅದಕ್ಕೆ ಬೆಲೆ ಇರಲ್ಲ, ಸರಿಯಾಗಿ ಸೀರಿಯಸ್ನೆಸ್ ಬರಲ್ಲ ಅಂತ ಮಾಡಿದೀವಿ. ಆ 3,000 ನಾವು ನಿಮ್ಗೆ ಊಟ ತಿಂಡಿಗೆ ಖರ್ಚು ಮಾಡ್ತೀವಿ. ರೈಟ್? 10ಕ್ಕೆ ಸ್ಟಾರ್ಟ್ ಆಗುತ್ತೆ, 5:30-6ವರೆಗೆ. ಆ 3 ತಿಂಗಳ ಪ್ರೋಗ್ರಾಮ್ ಅಲ್ಲಿ ನಮ್ಮ 10 ವರ್ಷದಲ್ಲಿ ಟ್ರೈನಿಂಗ್ ತಗೊಂಡಿರೋದೆಲ್ಲ ತೆಗೆದು ನೋಡಿದೀವಿ ನಾವು. 100ಕ್ಕೆ 10 ಜನ ನಮ್ಮ ಟ್ರೈನಿಂಗ್ ತಗೊಂಡಿರೋ 100 ಜನ ಇದ್ರೆ ಅದರ 10 ಜನ ಆಕ್ಟಿವ್ ಎಕ್ಸ್ಪೋರ್ಟರ್ಸ್ ಆಗಿದ್ದಾರೆ. ಆಕ್ಟಿವ್ ಎಕ್ಸ್ಪೋರ್ಟರ್ಸ್ ಆಗಿದ್ದಾರೆ. ಮೊನ್ನೆ 2023 ಹುಬ್ಬಳ್ಳಿಯಲ್ಲಿ ಏನು 30 ಜನ ಮಾಡಿದ್ವಿ, ಅದರಲ್ಲಿ 2 ಆಲ್ರೆಡಿ ಆಗಿದ್ದಾರೆ. ಬೇರೆಯವರು ಆಗ್ತಾರೆ. 1 ವರ್ಷದೊಳಗಡೆ 2 ಎಕ್ಸ್ಪೋರ್ಟರ್ಸ್ ಆಗಿದ್ದಾರೆ. ರೈಟ್? ಮತ್ತು ಅವ್ರು ಮೊದಲು ಏನ್ ಮಾಡ್ತಾ ಇದ್ರು, ಅವ್ರು ಸಾಫ್ಟ್ವೇರ್ ಇಂಜಿನಿಯರ್, ಸಾಂಬಾರು ಪದಾರ್ಥ ಎಕ್ಸ್ಪೋರ್ಟ್ ಮಾಡಿದ್ದಾರೆ ಅವರು. ರೈಟ್? ನಮ್ಮಲ್ಲಿ IPR ಸೆಲ್ ಇದೆ, WTO IPR ಸೆಲ್. ಅದಾದ ನಂತರ SEZ ಏನು ವಿಶೇಷ ಆರ್ಥಿಕ ವಲಯ ಅಂತ ಕರಿತೀವಿ, ಸ್ಪೆಷಲ್ ಎಕನಾಮಿಕ್ ಝೋನ್, ಅದರದ್ದು US ನಾವು ಮೆಂಬರ್ ಇರ್ತೀವಿ. ಅಲ್ಲಿ ಬೆನಿಫಿಟ್ಸ್ಗಳು ಸಹ ಇದಾವೆ. ಇನ್ನ ಏನ್ GI ಭೌಗೋಳಿಕ ಉತ್ಪನ್ನಗಳೇನಿದಾವೆ, ಯಾವುದು ನಿಮ್ಮ ಧಾರವಾಡ ಪೇಡ, ಸಂಡೂರು ಲಂಬಾಣಿ, ಬಿದಿರಿವೇರು, ಕಿನ್ನಾಳ್ ಟಾಯ್ಸು, ಇವನ್ನೆಲ್ಲ ಜಿಯಾಗ್ರಫಿಕಲ್ ಇಂಟಿಗ್ರೇಟರ್ಸ್ ಅಂತ ಐಡೆಂಟಿಫೈ ಮಾಡಿದ್ವಿ. ಅದರ ಸರ್ವೆ ಮಾಡಿ ನಾವು ಆ ರಿಜಿಸ್ಟ್ರಿಗೆ ರೆಕಮೆಂಡ್ ಮಾಡಿ ಆ ರಿಜಿಸ್ಟ್ರೇಷನ್ ಮಾಡೋಂಥ ಕೆಲಸನೂ ನಾವೇ ನೋಡಲ್ ಏಜೆನ್ಸಿ ಮಾಡ್ತಾ ಇದ್ವಿ. ಈಗ ನಿಮ್ಮ ಯಾವುದು ಕುಂದ ಅಲ್ಲ, ಬೆಳಗಾಂ ಕುಂದ, ಕರ್ದಂಟ್, ಬೆಳಗಾಂ ಕರ್ದಂಟ್. ಇನ್ನೊಂದು ಯಾವ್ದು ಐತಲ್ಲ, ಗೋಕಾಕ್.
ಅದರದ್ದು ಸರ್ವೆ ನಡೆದಿದೆ ಸರ್, ಅದನ್ನು GI ಮಾಡ್ಬೇಕಂತ ಹೇಳಿ, ರೈಟ್. ಸೊ 40 ಇದಾವೆ GI ಪ್ರಾಡಕ್ಟ್ಸು. ಇನ್ನು GIs ಎಲ್ಲಿದೆ ಇವೆಲ್ಲ ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಟೈಸ್ ಯೋಜನೆ ಅಂತ ಇದೆ, ಇಲ್ಲಿ ಯಾವ್ದು ಪಾಯಿಂಟ್ ಇಲ್ಲ, ರೈಟ್. ನಮ್ಮ ಟ್ರೈನಿಂಗಲ್ಲಿ ವಿವರವಾಗಿ ನಾನು ಏನೇನು ಸ್ಲೈಡ್ ತೋರಿಸಿದ್ದೀನಲ್ಲ ಅದರೆಲ್ಲ ವಿವರವಾಗಿ ನೀವು DGFT ಇದೇನ ಕೇಳ್ತಾ ಇದ್ರಲ್ಲ, IC ಕೋಡು ಇಲ್ಲಿ ಹೇಳಿದೆ. DGFT ಸಂಬಂಧಪಟ್ಟಂಗೆ ಏನೇನು ಪ್ರೊಸೀಜರ್ಸು ಹೆಂಗೆ ಮಾಡ್ಬೇಕು ಅನ್ನೋದು DGFT ಅವರೇ ಬಂದು ಹೇಳ್ತಾರೆ ಸರ್ ನಮ್ಮ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ. ನಾನು ಹೇಳಿದ್ರೆ ನಿಮ್ಗೆ ಅಷ್ಟು ಅರ್ಥ ಆಗದೆ ಇರ್ಬೋದು, ಅವರೇ ನೇರವಾಗಿ ಬಂದು ಹೇಳ್ತಾರೆ ನೀವು ಹೆಂಗೆ ಅವೆಲ್ ಮಾಡ್ಬೇಕು ಅನ್ನೋದನ್ನ ಗೈಡ್ ಮಾಡ್ತಾರೆ. ಇನ್ನು ನಮ್ಮಲ್ಲಿ ಏನು ಬೆನಿಫಿಟ್ ಇದೆ ಸರ್, ಇಷ್ಟೆಲ್ಲ ಹೇಳ್ತಿದ್ದೀರಾ ಕತೆ, ನಾವು ಎಕ್ಸ್ಪೋರ್ಟರ್ ಆದ್ರೆ ನಮಗೆ ಏನು ಸಿಗುತ್ತೆ ಸರ್ಕಾರದಿಂದ ಅಂದ್ರೆ ನೋಡಿ 2 ಇದಾವೆ. ಇಂಡಸ್ಟ್ರಿಯಲ್ ಕೈಗಾರಿಕಾ ನೀತಿ ಅಡಿಯಲ್ಲಿ ನಿಮ್ಮ MSME ಸೆಕ್ಟರ್ಗೆ ನಮ್ಮ DIC ಅವರ ಮೂಲಕ ಸಾಕಷ್ಟು ಸ್ಕೀಮ್ಗಳಿದಾವೆ. ಅಷ್ಟೇ ಅಲ್ಲ, ಈ JDDIC ಹೆಂಗಪ್ಪ ಅಂದ್ರೆ ನಿಮಗೆ ಕೈಗಾರಿಕೆ ಅಂತ ಬಂದಾಗ DC ನಂತರದ ಅಥಾರಿಟಿ ಯಾರು ಇದ್ರೆ ಡಿಸ್ಟಿಕ್ ಅಲ್ಲಿ ಪೂರ್ತಿ ದೇಶದಲ್ಲಿ ಎಲ್ಲಾ ಜಿಲ್ಲೆಗಳು ಇದೇ ಯೂನಿಫಾರ್ಮ್ ಸ್ಟ್ರಕ್ಚರ್ ಇರೋದು. ನಮ್ದು JD ರ್ಯಾಂಕ್ ಆಫೀಸರ್ ಅವರು DICಗೆ ಹೆಡ್ ಇರ್ತಾರೆ. ಈ ನಮ್ಮ ಎಕ್ಸ್ಪೋರ್ಟ್ ಡಿಸ್ಟ್ರಿಕ್ಟ್ ಆಸ್ ಎಕ್ಸ್ಪೋರ್ಟ್ ಹಬ್ ಅಂತ ಏನು ಸ್ಕೀಮ್ ತಂದಿದ್ದೀವಿ, ಅದಕ್ಕೂ ಆ ಡಿಸ್ಟ್ರಿಕ್ಟ್ ಎಕ್ಸ್ಪೋರ್ಟ್ ಕಮಿಟಿ ಅಂತ ಮಾಡಿದ್ದಾರೆ. ಅದಕ್ಕೆ ಚೇರ್ಮನ್ DC ಸಾಹೇಬ್ರು ಇರ್ತಾರೆ, ಅದಕ್ಕೆ ಕೋ ಚೇರ್ಮನ್ ಒಬ್ಬರು DGFT ಇಂದ ಇರ್ತಾರೆ, ಅದಕ್ಕೆ ಮೆಂಬರ್ ಸೆಕ್ರೆಟರಿ ನಮ್ಮ JDDIC ಅವ್ರ ಸಾಹೇಬ್ರು ಇರ್ತಾರೆ. ಹಾಗೆ ನೀವು ನಮ್ಮ UTPCಗೂ ಏನೇ ಸ್ಕೀಮ್ ಇದ್ರು ನಮ್ಮ DEC ಮೂಲಕನೂ ನೀವು ರಿಕ್ವೆಸ್ಟ್ ಕಳಿಸಬಹುದು, ರೈಟ್. ಇದೇನು PPT ಇದೆ ಅದನ್ನ ಅವ್ರ ಜೊತೆಗೆ ಶೇರ್ ಮಾಡಿರ್ತೀವಿ, ಅವರಿಂದ ನೀವು ತಗೊಳ್ಳಿ. ಸೊ ಈ 50% ಟರ್ನ್ ಓವರ್ ಏನಾದ್ರು ಎಕ್ಸ್ಪೋರ್ಟ್ ಇಂದ ಬರ್ತಾ ಇದ್ರೆ ನಿಮ್ಮ ಟರ್ನ್ ಓವರ್ ಅಲ್ಲಿ ರಫ್ತಿನಿಂದ 50% ಟೋಟಲ್ ಟರ್ನ್ ಓವರ್ ಅಲ್ಲಿ 50% ರಫ್ತಾಗಿದ್ರೆ ಅವಾಗ ನಮ್ಮ ಸಂಸ್ಥೆಯಿಂದ ಅದೇ ಕೈಗಾರಿಕಾ ನೀತಿ ಅಡಿಯಲ್ಲಿ ಕೆಲವೊಂದು ಬೆನಿಫಿಟ್ಸ್ ನ ಕೊಡ್ತೀವಿ. ಅದ್ರಲ್ಲಿ ಮೊದಲನೇದು ಏನ್ ನೀವು 9% ಎಲೆಕ್ಟ್ರಿಸಿಟಿ ಟ್ಯಾಕ್ಸ್ ಕಟ್ತಾ ಇರ್ತೀರಾ, ಅದ್ರದ್ದು ಸಂಪೂರ್ಣ ಡ್ಯೂಟಿ ಎಕ್ಸೆಂಪ್ಷನ್ ಇರುತ್ತೆ. ಅದಕ್ಕೆ ನಮ್ಮಲ್ಲಿ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೀವಿ. ಒಂದ್ಸಲಿ ಇಶ್ಯೂ ಮಾಡಿದ್ರೆ 5 ವರ್ಷದವರೆಗೆ ಚಾಲ್ತಿ ಇರುತ್ತೆ. 5 ವರ್ಷದಾದ್ಮೇಲೆ ಮತ್ತೆ ರಿನ್ಯೂವಲ್ ಮಾಡಬಹುದು. ಇವತ್ತಿರೋಂಥ ಕಾನೂನು, ಇವತ್ತಿರೋಂಥ ಪಾಲಿಸಿ ಗೈಡ್ಲೈನ್ಸ್ ಪ್ರಕಾರ. ಯಾಕೆ 5 ವರ್ಷಕ್ಕೆ ನಾವು ಲಿಮಿಟೆಡ್ ಅಂದ್ರೆ ಆ ನೀತಿ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೂ ಏನ್ ಎನರ್ಜಿ ಪಾಲಿಸಿ ಇದೆ ಅಲ್ಲಿವರೆಗೂ ಬರುತ್ತದು. ಆದ್ರೆ ನಾವು 5 ವರ್ಷಕ್ಕೊಮ್ಮೆ ಯಾಕೆ ನೋಡ್ತಾ ಇದೀವಿ ಅಂದ್ರೆ ನಾವು ಬಹುಮುಖ್ಯವಾಗಿ ಇಲ್ಲಿ ಗಮನಿಸೋದು 70% ನೀವು ನಮ್ಮ ಸ್ಥಳೀಯರಿಗೆ ನೌಕರಿ ಕೊಟ್ಟಿದ್ದೀರಾ ಅಂತ ಕ್ರಾಸ್ ಚೆಕ್ ಮಾಡ್ತೀವಿ. DIC JD ಅವರು ಮಾಡ್ಕೊಡ್ತಾರೆ ನಮಗೆ, ಅವರಿಂದ ಸರ್ಟಿಫೈ ಆದ್ರೆ ಮಾತ್ರ ಇದಕ್ಕೆ ಎಲಿಜಿಬಲ್ ಇರ್ತೀರಿ. ಅದೇ ನಾವು SEZ ವಿಪ್ರೋ ಇನ್ಫೋಸಿಸ್ ಅಂತರಿಗೆ ಸುಮ್ಮನೆ ಬಿಟ್ಟಿಲ್ಲ, ಅವರಿಂದ ನಮ್ಮ ಸಂಸ್ಥೆಯಿಂದ ಏನೇ ಬೆನಿಫಿಟ್ ಬೇಕಂದ್ರೆ ಅವರು 80% ಲೋಕಲ್ ಎಂಪ್ಲಾಯ್ಮೆಂಟ್ ಕೊಟ್ಟಿರ್ಬೇಕು. ಮೊನ್ನೆ ಮರ್ಸಿಡೀಸ್ ಬೆಂಜ್ನವರು 77% ಇದ್ದದಕ್ಕೆ ನಾವು ಮಾಡಿರೋ ಕ್ವೈರಿಗೆ ವಿತ್ಡ್ರಾ ಮಾಡಿದ್ರು, ಸ್ಟಾಂಪ್ ಡ್ಯೂಟಿ ಕೊಡ್ಲಿಲ್ಲ ಅವ್ರಿಗೆ. ನಾವು 77% 177 ಜನನ ಲೋಕಲ್ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ. ಯಾರು ಮರ್ಸಿಡೀಸ್ ಬೆಂಜ್ನವರು, ನಾವು ಅವ್ರಿಗೆ ಕೊಡ್ಲಿಲ್ಲ. 80% ಮಾಡಿ ಆಮೇಲೆ ಅಪ್ಲೈ ಮಾಡಿ ಅಂತ. ಸೊ ಆ ಉದ್ದೇಶಕ್ಕೋಸ್ಕರ ಅದನ್ನು ಮಾಡಿರ್ತೀವಿ. ಎರಡನೇದು ಪರ್ಫಾರ್ಮೆನ್ಸ್ ಸಬ್ಸಿಡಿ ಹೇಳಿದೆ. ನಿಮ್ದು ಏನಾರು ಎಕ್ಸ್ಪೋರ್ಟ್ ಡಬಲ್ ಆದ್ರೆ ಆ ಎಫ್ರಿಯಾನ್ ಬೋರ್ಡ್ ಅಂತ ಏನು FOB ವ್ಯಾಲ್ಯೂ ಅಂತ ಏನು ಕರಿತೀವಿ ಅದರ ಮೇಲೆ 1% ಅಷ್ಟು ನಿಮಗೆ ಪರ್ಫಾರ್ಮೆನ್ಸ್ ಸಬ್ಸಿಡಿ ಕೊಡ್ತೀವಿ. ಮ್ಯಾಕ್ಸಿಮಮ್ ಲಿಮಿಟ್ ಅಲ್ಲಿ ಇವರಿಗೆ 10 ಲಕ್ಷದವರೆಗೆ, ರೈಟ್. 1 ಲಕ್ಷನಾದ್ರೂ ಆಗ್ಬೋದು, 10 ಲಕ್ಷನಾದ್ರೂ ಆಗ್ಬೋದು. ಆದ್ರೆ ಹೋದ ವರ್ಷ ನೀವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ರಿ, ಅದ್ರದ್ದು ಡಬಲ್ ಆದಾಗ ನಮ್ಮಲ್ಲಿ ಪರ್ಫಾರ್ಮೆನ್ಸ್ ಸಬ್ಸಿಡಿ ಸಿಗುತ್ತೆ. ಅದೇ ರೀತಿ ನಾವು ಏನೇ ಎಕ್ಸ್ಪೋರ್ಟ್ ಮಾಡ್ತೀವಿ ಇವೆಲ್ಲ ಡೇಟಾ ಹೆಂಗ್ ಸಿಗುತ್ತೆ? ಎಕ್ಸ್ಪೋರ್ಟ್ ಇನ್ ಡೇಟಾ ಕ್ರಿಯೇಟ್ ಆಗೋಕ್ಕೆ ಎಕ್ಸ್ಪೋರ್ಟ್ ಆಗಿರೋದು RBIಗೆ ಇನ್ಫಾರ್ಮೇಶನ್ ಅಪ್ಡೇಟ್ ಆಗೋಕ್ಕೋಸ್ಕರ ಬ್ಯಾಂಕಲ್ಲಿ ಒಂದು EBRC ಪೋರ್ಟಲ್ ಆರಂಭ ಮಾಡಿದ್ದಾರೆ. ಆ EBRC ರಿಜಿಸ್ಟ್ರೇಷನ್ ಆಗ್ಲೇಬೇಕು ನೀವು ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ. ಆ EBRCಗೆ ಚಾರ್ಜ್ ಮಾಡ್ತಾರೆ. ಆದ್ರೆ ಮತ್ತೆ ನಮ್ಮ ಸರ್ಕಾರದ ಅನುಕೂಲಕ್ಕೆ ಎಕ್ಸ್ಪೋರ್ಟ್ರಿಗೆ ಚಾರ್ಜ್ ಮಾಡ್ಬೇಕಲ್ಲ ಅಂತ ಹೇಳಿ ಕ್ವೈರಿ ರೈಸ್ ಮಾಡಿದ್ದ ಕೇಂದ್ರ ಸರ್ಕಾರ. ಯಾಕಂದ್ರೆ ಸಾಕಷ್ಟು ಬೆನಿಫಿಟ್ಸ್ ನ ನೇರವಾಗಿ ಸ್ಕೀಮ್ಸ್ ಮೂಲಕ ಕೊಟ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇಂದ WTO ಕೆಲವೊಂದು ಅಗ್ರಿಮೆಂಟ್ಸ್ ವೈಲೇಷನ್ ಆಗುತ್ತೆ. ಹಾಗಾಗಿ ನೀವು ಏನ್ DGFT ಕೇಳ್ತಾ ಇದ್ದೀರಾ, ನಾವು ಕೊಟ್ಟಂಗೆ DGFT ಅನ್ನು ಯಾವುದೇ ನೇರ ಸಬ್ಸಿಡಿ ಸ್ಕೀಮ್ ಕೊಡ್ತಾ ಇಲ್ಲ ಅವರಿಗೆ. ಎಲ್ಲ RODET ಏನು ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಡ್ತಾರೆ. ಅದು ಹೆಂಗೆ? ನೀವು ರಫ್ತು ಯಾವುದೋ ಉತ್ಪನ್ನಗಳನ್ನ ರಫ್ತು ಮಾಡೋ ಉದ್ದೇಶದಿಂದ ಇನ್ಯಾವುದೋ ಒಂದು ಮಷಿನ್ ಬೇಕಾಗಿರುತ್ತೆ ನಿಮಗೆ, ಅದನ್ನ ನೀವು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಂತೀರಾ, ಅದಕ್ಕೆ ಇಂಪೋರ್ಟ್ ಡ್ಯೂಟಿ ಹಾಕಿರ್ತಾರೆ, ಅದಕ್ಕೆ ನಿಮಗೆ ಇಂಪೋರ್ಟ್ ಡ್ಯೂಟಿ ಎಕ್ಸೆಂಪ್ಷನ್ ಕೊಡ್ತಾರೆ. ಆದ್ರೆ ಕಂಡೀಷನ್ ಏನಪ್ಪಾ ಅಂದ್ರೆ ಮುಂದಿನ 6 ವರ್ಷದಲ್ಲಿ
ಪ್ರತಿ ವರ್ಷ ನೀವು 10% ನಿಮ್ದು ಏನು ಟರ್ನ್ ಓವರ್ ಇದೆ ಅದು ಎಕ್ಸ್ಪೋರ್ಟ್ ಇಂದ ಬರ್ತಾ ಇರಬೇಕು, ಅವಾಗ ಎಕ್ಸೆಪ್ಷನ್. 6 ವರ್ಷದವರೆಗೆ ಅದು ಮಾಡಿದ್ರೆ ನಿಮಗೆ ಎಕ್ಸೆಪ್ಷನ್ ಸಿಗುತ್ತೆ, ಇಲ್ಲ ಅಂದ್ರೆ ಬಡ್ಡಿ ಸಮೇತ ಕಟ್ಟಬೇಕಾಗುತ್ತೆ, ರೈಟ್? ಸೊ ಆ EBRC ಚಾರ್ಜಸ್ ಏನಿದೆ ಅದು 1 ಲಕ್ಷದವರೆಗೆ ನಾವು ಕೊಡ್ತೀವಿ. 1 ಲಕ್ಷ ದಾಟಿದ ಮೇಲೆ ನೀವು ಆ ಮಟ್ಟಕ್ಕೆ ಬೆಳೆದಿರ್ತೀರಾ, ನೀವೇ ನೋಡ್ಕೊಳ್ರಿ, ಮತ್ತು ಹೊಸಬ್ರಿಗೆ ಅವಕಾಶ, ರೈಟ್? ಸೊ ಅದೇ ರೀತಿ ECGC 1 ಲಕ್ಷದವರೆಗೆ ಬೆನಿಫಿಟ್ ಅವೈಲ್ ಮಾಡಬಹುದು. ಇನ್ನ ಸಾಕಷ್ಟು ಕ್ವಾಲಿಟಿ ಸರ್ಟಿಫಿಕೇಶನ್ ಬೇಕಾಗಿರುತ್ತೆ. ಆ ಸರ್ಟಿಫಿಕೇಶನ್ ನಿಮ್ಮ ಪ್ರಾಡಕ್ಟ್ಗೆ ಸಂಬಂಧಪಟ್ಟಂಗೆ ಯಾವ್ದಿದೆ ಮಾಡ್ಬೇಕಾದ್ರೆ ನಿಮಗೆ ಪ್ರಮೋಷನ್ ಕೌನ್ಸಿಲ್ ಇಂದ ಬೇರೆ ಬೇರೆ ಮೂಲದಿಂದ ಗೊತ್ತಾಗಿರುತ್ತೆ, ಮಾಡ್ತೀರಾ. ಅದಕ್ಕೆ ಸಂಬಂಧಪಟ್ಟಂಗೆ ನೀವು 50% ಸರ್ಟಿಫಿಕೇಶನ್ ಚಾರ್ಜಸ್ ನಮ್ಮಿಂದ ಕ್ಲೈಮ್ ಮಾಡಬಹುದು. ಮ್ಯಾಕ್ಸಿಮಮ್ ಲಿಮಿಟ್ 1 ಲಕ್ಷದವರೆಗೆ, ರೈಟ್? ಇನ್ನ ನೀವು ಆ ಟ್ರೈನಿಂಗ್ ಬಗ್ಗೆ ಹೇಳಿದೆ, ರೈಟ್? 4 ತಿಂಗಳ ಟ್ರೈನಿಂಗ್ 50%, ಮ್ಯಾಕ್ಸಿಮಮ್ ಲಿಮಿಟ್ 25,000 ಪರ್ ಕ್ಯಾಂಡಿಡೇಟ್ಗೆ. ಒಂದು ಸಂಸ್ಥೆಯಿಂದ 4 ಜನಕ್ಕೆ ಅವಕಾಶ ಇರುತ್ತೆ. ಇನ್ನು ಮಾರ್ಕೆಟ್ ಡೆವಲಪ್ಮೆಂಟ್ ಅಸಿಸ್ಟೆನ್ಸ್ ಅಂತ ಹೇಳಿದ್ದೀನಿ. ಏನೇನು ಕೊಡ್ತೀವಿ ನಾವು? ಸೌತ್ ಅಮೇರಿಕನ್ ರಾಷ್ಟ್ರ, ದಕ್ಷಿಣ ಅಮೇರಿಕ ರಾಷ್ಟ್ರ ಆಗಿದ್ರೆ 25,000 ರೂಪಾಯಿ ಜಾಸ್ತಿ ಬೆನಿಫಿಟ್ ಇದೆ. ಯಾಕಂದ್ರೆ ಟ್ರೈನ್ ಫೇರ್ ಜಾಸ್ತಿ ಇರುತ್ತೆ. ಅಲ್ಲಿ ನಿಮಗೆ 75% ಆಫ್ ಎಕನಾಮಿಕ್ ಫೇರ್, ಮ್ಯಾಕ್ಸಿಮಮ್ 1 ಲಕ್ಷ. ಬೇರೆ ದೇಶಗಳಿಗೆ 75,000 ಮ್ಯಾಕ್ಸಿಮಮ್. ಇನ್ನು 3 ಇದಾವೆ, 50,000 ಸ್ಟಾಲ್ ರೆಂಟ್ ಇವೆಲ್ಲ ಕೊಡ್ತೀವಿ. ಇದನ್ನೇನೇ ಮಾಡ್ಬೇಕಂದ್ರೆ ನೆನ್ಪಿಟ್ಕೊಳ್ರಿ, ಕಂಪಲ್ಸರಿಲಿ ನೀವು ಮ್ಯಾನುಫ್ಯಾಕ್ಚರರ್ ಆಗಿರಬೇಕು, IEC ಕೋಡ್ ಇರಬೇಕು. ದಟ್ ಇಸ್ ದ ಮಿನಿಮಮ್ ಡಾಕ್ಯುಮೆಂಟ್. ಅದಾದ ನಂತರ ಯಾವುದೇ ಒಂದು ಎಕ್ಸಿಬಿಷನ್ಗೆ ಸಿಕ್ಕಾಪಟ್ಟೆ ಜನ ಹೋದಾಗಾದ್ರೆ ಮ್ಯಾಕ್ಸಿಮಮ್ 20 ಜನಕ್ಕೆ ಲಿಮಿಟ್ ಮಾಡಿದ್ದೀವಿ. ಆವಾಗ 20 ಅಪ್ಲಿಕೇಶನ್ ದಾಟಿದಾಗ ಏನ್ ಮಾಡ್ತೀವಿ ನಾವು? ಸೆಲೆಕ್ಷನ್ ಮಾಡ್ತೀವಿ. ಸೆಲೆಕ್ಷನ್ ಆಗಿ ಮೊದಲನೇ ಕ್ರೈಟೀರಿಯಾ ಏನಾಗಿರುತ್ತೆ? ನೀವು ಎಕ್ಸ್ಪೋರ್ಟರ್ ಆಗಿದ್ರೆ. ಎರಡನೇದು ಪೊಟೆನ್ಷಿಯಲ್ ಎಕ್ಸ್ಪೋರ್ಟರ್ ಇಲ್ಲ, ಅಲ್ಲಿ ಹೋಗಿ ಬಂದ್ರೆ ಎಕ್ಸ್ಪೋರ್ಟ್ ಆಗಂತ ಸಾಧ್ಯತೆ ಇದೆ. ಅದಕ್ಕೆ ನೀವು ಆ ಪ್ರಾಡಕ್ಟ್ ಲೈನ್ ಅವೆಲ್ಲ ಕ್ಲಿಯರ್ ಆಗಿ ಕೊಡಬೇಕು. ಸಾಮಾನ್ಯವಾಗಿ ಅದರ ನಮ್ಗೆ ಒಂದೇ ಒಂದು ಪ್ರಾಬ್ಲಮ್ ಆಗಿದೆ, ಅದು ಜರ್ಮನಿಯಲ್ಲಿ ಏನು ಹ್ಯಾಂಡ್ ಓವರ್ ಮೆಸ್ಸಿಯಲ್ಲಿ ನಡೀತು. ಅವಾಗ ಮಾತ್ರ ಒಂದು 25 ಅಪ್ಲಿಕೇಶನ್ ಬಂದು 20 ಜನಕ್ಕೆ ನಾವು ಪ್ರಿನ್ಸಿಪಲ್ ಅಪ್ರೂವಲ್ ಕೊಟ್ವಿ, 18 ಜನ ಹೋಗಿ ಬಂದ್ರೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಯಾವುದೇ ಎಕ್ಸಿಬಿಷನ್ ನಮಗೆ 5 ಜನಕ್ಕಿಂತ ಹೆಚ್ಚಿಗೆ ಅಪ್ಲಿಕೇಶನ್ ಬರ್ತಾ ಇಲ್ಲ. ನೀವು ಜಿನೈನ್ ಎಕ್ಸ್ಪೋರ್ಟರ್ ಆಗಿ ಜಿನೈನ್ ಮ್ಯಾನುಫ್ಯಾಕ್ಚರರ್ ಇದ್ರೆ ನಿಮಗೆ ಹೋಗಕ್ಕೆ ಅವಕಾಶ ಸಿಗುತ್ತೆ. ಅದರಲ್ಲಿ ಆಮೇಲೆ ಅದನ್ನ ಕ್ಲೈಮ್ ಮಾಡಕ್ಕೆ ನಮ್ಮ ಹತ್ರ ಬರೋ ಅವಶ್ಯಕತೆನೂ ಇಲ್ಲ. ನಮಗೆ ಫಿಸಿಕಲ್ ಡಾಕ್ಯುಮೆಂಟ್ಸ್ ಹೋಗೋಕ್ಕಿಂತ ಇಲ್ಲಿ ಸ್ಟೆಪ್ಸ್ ಇದಾವೆ. ಇಂಟರ್ನ್ಯಾಷನಲ್ ಫೇರ್ ಆದ್ರೆ ಏನು? ಹೋಗೋಕ್ಕಿಂತ ಮುಂಚೆ ಒಂದು 5 ಡಾಕ್ಯುಮೆಂಟ್ಸ್ ಕೊಟ್ಟು ನೀವು ನಮ್ಮಿಂದ ತಾತ್ವಿಕ ಅನುಮೋದನೆ ಪಡೆದು ಹೋಗ್ಬೇಕು. ನಿಮ್ಮ ಪಾಸ್ಪೋರ್ಟ್ ಕಾಪಿ, ವೀಸಾ ಇವನ್ನೆಲ್ಲ ಕೊಡ್ಬೇಕಾಗತ್ತೆ. ಆ ಅಪ್ಲಿಕೇಶನ್ ಫಾರ್ಮೆಟ್ ನಮ್ಮ ವೆಬ್ಸೈಟ್ ಅಲ್ಲಿ ಬಿಟ್ಟಿದ್ದೀವಿ. ನೀವು ಡೌನ್ಲೋಡ್ ಮಾಡಿ ಫೋಟೋ ಅಂಟಿಸಿ 5 ಡಾಕ್ಯುಮೆಂಟ್ ಹಾಕಿ ಒಂದು ಮೆಂಬರ್ಶಿಪ್ ತಗೋಬೇಕು. ಮೆಂಬರ್ಶಿಪ್ ತಗೊಂಡ್ಬಿಡ್ರಿ ಅದೇ ಟೈಮಲ್ಲಿ. ಅದಕ್ಕೂ IEC ಕೊಡೋ 4 ಡಾಕ್ಯುಮೆಂಟ್, ಅದೇ IEC, ನಿಮ್ಮ ಉದ್ಯಮ ಆಧಾರ, ಪ್ಯಾನ್ ಕಾರ್ಡು, GST, ಯಾಕಡೆಯಿಂದ ಪಟ್ಟಿ ಹೊಡೆದು 5 ಡಾಕ್ಯುಮೆಂಟ್ಸ್, ರೈಟ್? ಅವು ನೀವು ಕೊಟ್ಟು ನಮಗೆ ಕಳಿಸ್ಬೇಕು. ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ತಗೊಂಡ ನಂತರ ನೀವು ಟ್ರಾವೆಲ್ ಮಾಡಬೇಕು. ಹೋಗಿ ಬಂದು 45 ದಿನದೊಳಗಡೆ ಒಂದು 13-14 ಡಾಕ್ಯುಮೆಂಟ್ಸ್ ಇದಾವೆ. ಏನೇನು? ನೀವು ಹೋಗಿ ಬಂದಿದ್ದು ಒರಿಜಿನಲ್ ಏರ್ ಟಿಕೆಟು, ಬೋರ್ಡಿಂಗ್ ಪಾಸು, ಆ ಸ್ಟ್ಯಾಂಪ್ ಆಗಿರೋ ವೀಸಾ ಕಾಪಿ, ಆಮೇಲೆ ಹೋಗಿ ಬಂದಿರೋದು ನೀವು ಟೂರ್ ರಿಪೋರ್ಟ್ ಕೊಡಬೇಕು. ನಾನು ಅಲ್ಲಿ ಹೋಗಿದ್ದೆ, ಏನು ಪ್ರಾಡಕ್ಟು ಹೋಗಿರೋದ್ರಿಂದ ನನಗೆ ಏನೇನು ಯಾರ್ಯಾರು ಬೈಯರ್ಸ್ ಕಾಂಟ್ಯಾಕ್ಟ್ ಆಯಿತು ಅದು ವಿವರ ಕೊಡಬೇಕು. ಮೊನ್ನೆ ಒಬ್ರು ಹೋಗಿ ಬಂದು 44 ಜನ ಅವರಿಗೆ ಡಿಸ್ಟ್ರಿಬ್ಯೂಟರ್ಸ್ ಸಿಕ್ಕಾರೆ, ರೈಟ್? ಲಿಸ್ಟ್ ನಮ್ಗೆ ಸಬ್ಮಿಟ್ ಮಾಡಿದ್ದಾರೆ, ರೈಟ್? ಸೊ ಅದು ನಮಗೆ ಕೊಡ್ರಿ ಅಂದ್ರೆ ಹಂಗೆ ಸುಮ್ಮನೆ ಡೈರೆಕ್ಟ್ ಕೊಡೋಲ್ಲ. ನೀವು ಹೋಗಿ ಬಂದು ನಮ್ಗೆ ಕೊಡ್ರಿ. ನೀವು ಹೋಗಿ ಬಂದಿರೋ ದಾಖಲೆ ಅದು, ರೈಟ್? ನಮ್ಮಲ್ಲಿ ಹೇಳಿದಲ್ಲ ಜವಾರಿ ಫುಡ್ಸ್ ರೊಟ್ಟಿ ಮಾರಾರಿಗೆ ದುಬೈ ಕಳಿಸಿದೀವಿ ಮೊನ್ನೆ, ರೈಟ್? ಹೋಗಿ ಬಂದರೆ ಬಿಸ್ನೆಸ್ ತಂದಿದ್ದಾರೆ, ರೈಟ್? ಗಲ್ಫ್ ಫುಡ್ಡಿಗೆ ಹೋಗಿ ಬಂದಿದ್ದಾರೆ. 4-5 ಜನ ಕೊಟ್ಟಿದ್ದೀವಿ ಅವಕಾಶ, ರೈಟ್? 20 ಜನ ಅವಕಾಶ ಇದೆ. ಬಂದಿರೋದು 5 ಜನ ಜಿನೇನ ಮಾಡೋರು ಇಲ್ಲೆಲ್ಲ ಬಂದು ಕೆಲವೊಂದು ಟೈಮ್ ಹೆಂಗಾಗುತ್ತಂದ್ರೆ ಗೌರ್ಮೆಂಟ್ ಸ್ಕೀಮ್ ಹೇಳಕ್ಕೆ ಹೆದರಿಕೆ ಆಗುತ್ತೆ, ನಾಳೆ 100 ಜನ ಬಂದ್ಬಿಡ್ತಿರೋ ಅಂತ. ಅದು ನಾನು 2-1.5 ವರ್ಷದ ನಾನೇ ಅದನ್ನು ಕ್ಯಾಲೆಂಡರ್ ಪೇಮೆಂಟ್ಸ್ ಮಾಡ್ತಾ ಇದ್ದೀನಿ, ನಾನೇ ಕ್ಲೈಮ್ ಕೊಡ್ತಾ ಇದ್ದೀನಿ. ಎಲ್ಲೂ ಏನು ಕೇಳೋ ಅವಶ್ಯಕತೆ ಇಲ್ಲ. ಡೌನ್ಲೋಡ್ ಮಾಡ್ಕೊಂಡ್ರೆ ಅಪ್ಲಿಕೇಶನ್ನ ನಮಗೆ ಕಳಿಸಿ, ಆಯ್ತಾ? ಪ್ರೊಸೀಜರ್ಸ್ ಎಲ್ಲ ಅದರಲ್ಲೇ ಇದ್ದಾವೆ. ಸುಮ್ಮನೆ ಬಂದು ಆಫೀಸರ್ಗಳಿಗೆ ಹೋಗಿ ಟೆನ್ಷನ್ ಕೊಡಬೇಡ್ರಿ, ಅದು ಇದೊಂದು ಕತೆ ಹೇಳೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ನಮ್ಮ ವೆಬ್ಸೈಟಲ್ಲಿ ಇದೆ. ನಮ್ಮ ಗೌರ್ಮೆಂಟ್ ಆರ್ಡರ್ ಇದೆ, ಯಾರ್ಯಾರು ಎಲಿಜಿಬಲ್ಲು, ಏನೇನು, ಮೊದಲಿದ ಮೆಂಬರ್ಶಿಪ್ ಅಪ್ಲಿಕೇಶನ್ ಫಾರ್ಮ್ ಇದೆ. ಹೋಗಿ ಬರೋಕ್ಕೆ ಹೋಗಿಂದ ಮುಂಚಿಂದ ಅಪ್ಲಿಕೇಶನ್ ಫಾರ್ಮ್ ಬಿಟ್ಟಿದ್ವಿ, ಹೋಗಿ ಬಂದ ಮೇಲಿಂದ ಬಿಟ್ಟಿದೀವಿ. ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಲಿಸ್ಟ್ ಮಾಡಿದೀವಿ. ಫಸ್ಟ್ ನೋಡ್ಕೊಳ್ರಿ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇದಾವಿಲ್ಲ ಅಂತ. ನೀವು ಹೋಗೋದ್ರಲ್ಲಿ ಇರ್ಲಿಲ್ಲ ಅಂದ್ರೆ 1 ತಿಂಗಳು ಮುಂಚೆ ನಮ್ಗೆ ಬರೀರಿ, ಸರ್ ಹಿಂಗಿಲ್ಲ, ದಯವಿಟ್ಟು ಇದನ್ನ ಸೇರಿಸಿ ನಮ್ಗೆ ಅವಕಾಶ ಮಾಡ್ಕೊಡಿ ಅಂತ ಹೇಳಿ. ಅದಕ್ಕೊಂದು ಕಮಿಷನರ್ ಅಪ್ರೂವಲ್ ಬೇಕು. ಆ ಥರ 6 ಇವೆಂಟ್ಗಳನ್ನ ಸೇರಿಸಿದ್ವಿ. ಜಿನೇನ್ ಇದ್ರೆ ಖಂಡಿತ ಸೇರಿಸ್ತೀವಿ, ರೈಟ್? ಯಾಕಂದ್ರೆ ಅಲ್ಲಿ ಹೋಗಿ ಬರ್ತಾ ಇರೋರು ಬಹಳ ಜಿನೇನ್ ಇದ್ದಾರೆ, ಬಿಸ್ನೆಸ್ ತರ್ತಾ ಇದ್ದಾರೆ, ದೇಶಕ್ಕೆ ಡಾಲರ್ ತರ್ತಾ ಇದ್ದಾರೆ, ಎಲ್ಲ ಬೆನಿಫಿಟ್ ಆಗ್ತಾ ಇದೆ. ಹಾಗಾಗಿ ನಾವು ಅಲ್ಲಿ ಯಾವುದೇ ರೀತಿ ಯಾರಿಗೂ ಅನಾನುಕೂಲ ಇಲ್ಲ. ಮತ್ತೆ ಇದು ನಿಮ್ಗೆ ಅಕೌಂಟಿಗೆ ದುಡ್ಡು ಬರೋವರೆಗೂ
ನಮ್ಮ ಆಫೀಸ್ ಮೆಟ್ಲು ಹತ್ತ ಅವಶ್ಯಕತೆ ಇಲ್ಲ, ನೇರವಾಗಿ ಇಲ್ಲೇ ಕೂತ್ಕೊಂಡು ಮಾಡ್ಕೋಬಹುದು. ಆಯ್ತಾ? ಪ್ರತಿಯೊಂದು ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ. ನಾನು ನೋಡಿದ್ದೀನಿ, ಸುಮ್ಮನೆ ಬಂದು ಕ್ವಶನ್ ಕೇಳಿದ್ದು 2 ವರ್ಷ ನಾವು ಆಫೀಸ್ ಹತ್ರನೂ ಬರಲ್ಲ, ಯಾವ ಅಪ್ಲಿಕೇಶನ್ ಬರಲ್ಲ. ಅವರು ಇವ್ರು ಯಾರಂತಾನೆ ಗೊತ್ತಿಲ್ಲ, ನಮ್ಮ ಮಕಾನೇ ನೋಡಿರಲ್ಲ. 14-15 ಜನ, ಒಂದು 34 ಬೆನಿಫಿಟ್ಸ್ ಕೊಟ್ಟಿದ್ದೀವಿ. ಆ 34 ಜನದಲ್ಲಿ ಇಬ್ಬರೇ ನನಗೆ ಪರಿಚಯ ಆಗಿರೋದು, ಇನ್ನು 32 ಜನ ಮಕಾನೇ ನೋಡಿಲ್ಲ ನಾವು. ಹೌದಾ? ಸೊ ಹಾಗಾಗಿ ದಯವಿಟ್ಟು ಎಲ್ಲದೂ ಈಗಿದೆ ವೆಬ್ಸೈಟಲ್ಲಿ. ಸುಮ್ಮನೆ ಏನೋ ಮಾಡಿ DSCರಿಗೆ ಸುಮ್ಮನೆ ಕುತ್ಕೊಂಡಂತಂಡ್ರಿ ಮಾತಾಡ್ಸ್ಬರೋಣ ಅಂತೇಳಿ ತೊಂದರೆ ಕೊಡ ಅಂತ ಏನೇನು ಹೋಗಿ ಹೇಳಕ್ ಹೋಗ್ಬೇಡ್ರಿ. ನಮ್ಮ ವೆಬ್ಸೈಟ್ ಪ್ರತಿಯೊಂದು ನಾವು ಲಿಸ್ಟಲ್ಲಿ ಬಿಟ್ಟಿದ್ದೀವಿ. ನೀವು ಚಿನ್ನೈನ್ ಇದೆ, ನಿಮ್ಗೆ ಹೋಗಿ ಕೊಟ್ಟೇ ಕೊಡ್ತೀವಿ. ರೈಟ್? ಅದ್ರಲ್ಲಿ ಯಾವುದೇ ಥರದ ತಾರತಮ್ಯ ಇಲ್ಲ. ಆಯ್ತಾ? ಅದೇ ರೀತಿ ಡೊಮೆಸ್ಟಿಕ್ಕು ಸಹ ಇದೆ ನಮ್ಮಲ್ಲಿ. ಆದ್ರೆ ಅಲ್ಲಿ ಈಗ EPC ಹೋಗಿ ಬಂದ್ರು ಚೆನ್ನೈಗೆ, ಫ್ಲೈಟ್ ಚಾರ್ಜ್ 4,000 5,000 3,500 4,000 ಇತ್ತು. ಸ್ವಲ್ಪ ಮುಂಚೆನೆ ಮಾಡ್ಕೊಂಡ್ರೆ ಮ್ಯಾಕ್ಸಿಮಮ್ 10,000 ಹೋಗಿ ಬರೋದಕ್ಕೆ 2 ಟಿಕೆಟ್ ಕೊಡ್ತೀವಿ. AC 2 ಟೈರ್ ಇದ್ರು ಮ್ಯಾಕ್ಸಿಮಮ್ 10,000 ಕೊಡ್ತೀವಿ. ಎರಡನೇದು ನಮ್ಮ ದೇಶೀಯ ಆಗಿದ್ರೆ, ಎರಡನೇದು ಸ್ಟಾಲ್ ಹಾಕಿದ್ರೆ ನೀವು 100% ಆದ್ರೆ 25,000 ಲಿಮಿಟ್ ಮಾಡಿದೀವಿ. ಮೂರನೇದು ದಿನಕ್ಕೆ 1,000 ರೂಪಾಯಿದಾಗ DA, 10 ದಿನಕ್ಕೆ 10,000. ಹೋಗಿರ್ತೀರಾ, ಹೋಟ್ಲಲ್ಲಿ ಇರ್ತೀರಾ, ಹೋಟ್ಲ್ ಬಿಲ್ ತಂದ್ಕೊಳಕ್ ಅವ್ರಿಗೆ ಕಷ್ಟ. ಹೋಟ್ಲ್ ಬಿಲ್ ಇಲ್ಲ ಅಂದ್ರೆ ನಾವು ಬೇರೆ ಕ್ಲೇಮ್ ಕೊಡ್ತೀವಿ, ಆದ್ರೆ DA ಕೊಡಲ್ಲ. ಆಯ್ತಾ? ಸೊ ಅವೆಲ್ಲ ಡಾಕ್ಯುಮೆಂಟ್ಸ್ ಏನಿದಾವೆ ಪಕ್ಕ ನಮಗೆ ಫಿಸಿಕಲ್ ಕಾಪೀಸ್, ನಿಮ್ಮ ಸ್ವಯಂ ದೃಢೀಕೃತ ಜೆರಾಕ್ಸ್ ಆಗಿದ್ರೆ ಸ್ವಯಂ ದೃಢೀಕೃತ ಮಾಡಿ, ಒರಿಜಿನಲ್ ಇದ್ರೆ ಏನು ದೃಢೀಕೃತ ಬೇಕಾಗಿಲ್ಲ. ಅದೇ ನೇರವಾಗಿ ನಮ್ಮ ಅಪ್ಲಿಕೇಶನ್ ಕಳಿಸಿದ್ರೆ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ನಿಮ್ಮ ಮೊಬೈಲ್ ನಂಬರು ಎಂಟರ್ ಮಾಡಕ್ಕೆ ಹೇಳಿದೀವಿ, ಮೇಲ್ ID ಹೇಳಿದೀವಿ. ಅದೆಲ್ಲ ಎಂಟರ್ ಮಾಡಿ, ಏನಾದ್ರು ಡೌಟ್ಸ್ ಇದ್ರೆ ನಾವೇ ನಿಮ್ಗೆ ಕಾಲ್ ಮಾಡಿ ಕೇಳಿ ಡಾಕ್ಯುಮೆಂಟ್ ತರಿಸ್ಕೊಂಡು ಮಾಡಿಸ್ಕೊಡ್ತೀವಿ. ರೈಟ್? ರೈಟ್. ಸೊ ಇದನ್ನ ಸುಮ್ಮನೆ ಇಲ್ಲಿ ಸ್ಪೈಸ್ ಕ್ಲಸ್ಟರ್ ಇದೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಿಮ್ಗೊಂದು ಮಾಹಿತಿ ನೋಡಿ. ಸಾಂಬಾರು ಪದಾರ್ಥಗಳಿಗೆ ಯಾವ್ಯಾವ ಜಿಲ್ಲೆಯಿಂದ ಇಷ್ಟಿಷ್ಟು ಮೌಲ್ಯದು ಎಕ್ಸ್ಪೋರ್ಟ್ ಆಗಿದೆ ನಮ್ಮ ರಾಜ್ಯದಿಂದ. ನಿಮ್ ಗದಗಿಂದ ಎಷ್ಟಾಗಿದೆ? 1,23,00,000 ಮೌಲ್ಯದು ಸಾಂಬಾರು ಪದಾರ್ಥಗಳು ಎಕ್ಸ್ಪೋರ್ಟ್ ಆಗಿದೆ. ಮೇಜರ್ ಯಾವ್ಯಾವ ಇದಾವೆ, ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಇದಾವೆ ಅಂತ ಕೊಟ್ಟಿದ್ದೀವಿ. ರೈಟ್? ಡ್ರೈ ಬ್ಲ್ಯಾಕ್ ಪೆಪ್ಪರ್ ಅಂಡ್ ಅದರ್ ಪೆಪ್ಪರ್ಸ್ ಬೆಂಗಳೂರು ಅರ್ಬನ್, ಬೆಂಗಳೂರು ರೂರಲ್, ಚಿಲ್ಲಿ, ಡ್ರೈ ಚಿಲ್ಲಿ ಪೌಡರ್ ಬಳ್ಳಾರಿ, ಹಾವೇರಿ. ರೈಟ್? ಸಿನಮನ್ನು ಏನದು ಲವಂಗನ, ಚಕ್ಕೆ. ರೈಟ್? ಚಕ್ಕೆ, ಕ್ಲೋವ್, ರೈಟ್? ಕಾರ್ಡಮಮ್, ಕ್ಯುಮಿನ್ ಸೀಡ್ಸ್. ರೈಟ್? ಸಾಂಬಾರ್ ಅಂದ್ರೆ ಆ ಕ್ಷೇತ್ರವಾರು ಸಹ ನಾವು ಮಾಹಿತಿ ಕೊಡಕ್ ಸಾಧ್ಯ ಇದೆ. ಸ್ಯಾಂಪಲ್ ತೋರಿಸ್ತಾ ಇದೀನಿ, ಯಾಕಂದ್ರೆ ಬೈಯರ್ ಸೆಲ್ಲರ್ ಮೀಟು ಸ್ಪೈಸ್ ಬೋರ್ಡ್ ಇದ್ದಿದ್ದಕ್ಕೆ ಅಲ್ಲಿ ಇದನ್ನ ರೆಡಿ ಮಾಡ್ಕೊಂಡು ಹೋಗಿದ್ದೆ. ರೈಟ್? ಅಲ್ಲಿ ನೋಡಿ 78 ಜನ ಮಹಾರಾಷ್ಟ್ರ, ರಾಜಸ್ಥಾನ, ಗುಜರಾತ್, ತೆಲಂಗಾಣ, ಆಂಧ್ರ, ಕೇರಳ, ತಮಿಳುನಾಡಿಂದ ಬೈಯರ್ಸ್ ಬಂದಿದ್ರು. ಹಾಗಾಗಿ ಎಷ್ಟೋ ನಮ್ಮಿಂದ ಖರೀದಿ ಮಾಡ್ತಾ ಇದ್ದಾರೆ, ಅವ್ರು ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತ ಅವ್ರ ರಾಜ್ಯಕ್ಕೆ ಹೋಗುತ್ತೆ ಕ್ರೆಡಿಟ್, ಅಲ್ಲವ್ರ ಪ್ರಾಸೆಸಿಂಗ್ ಯೂನಿಟ್ ಇರುತ್ತೆ. ಹಾಗಾಗಿ ನಾವು ಟ್ರೇಡಿಂಗ್ ಯಾಕೆ ಸಪೋರ್ಟ್ ಮಾಡಲ್ಲ ಅಂದ್ರೆ ಈ ಕಾರಣಕ್ಕೆ. ನಾವು ಟ್ರೇಡಿಂಗ್ ಸಪೋರ್ಟ್ ಮಾಡಿದ್ರೆ ನಮಗೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಲ್ಲ. ಆಯ್ತಾ? ಸೊ ಅದರ್ ಸ್ಪೈಸಸ್, ಆಮೇಲೆ ನೀವು ರೆಡ್ ಚಿಲ್ಲಿ ಅಂತ ಬಂದಾಗ ಬೇರೆ ಬೇರೆ ಕೆಟಗರಿ ಯಾವಿದಾವೆ. ಧನಿ ಮಿಜೋರಾಂ ಮಣಿಪುರಲ್ಲಿ ಇದೆ, ಬ್ಯಾಡಿಗೆ ನಮ್ಮಲ್ಲಿ ಹಾವೇರಿ, ಗದಗ, ಧಾರವಾಡ ಡಿಸ್ಟಿಕ್ ಅಲ್ಲಿ ಇದೆ ಉತ್ಪನ್ನ ಆಗ್ತಾ ಇರುತ್ತೆ. ರೈಟ್? ಸೊ ಈ ರೀತಿ ಮಾಹಿತಿ. ಇನ್ನ ರೆಡ್ ಚಿಲ್ಲಿ ಕೆಂಪು ಮೆಣಸು ಅಂದ್ರೆ ಎಷ್ಟೆಷ್ಟು ನಾವು ಎಕ್ಸ್ಪೋರ್ಟ್ ಮಾಡಿದೀವಿ. 2021ರಲ್ಲಿ 8,910 ಕೋಟಿ, ಈಗ 10,000 ಕೋಟಿ ಮಾಡ್ತಾ ಇದೀವಿ. ಕೃಷಿ ಸಾಮಾನ್ಯ ಸಾಕಷ್ಟು ಉತ್ಪನ್ನಗಳು ನಿರಂತರವಾಗಿ ಅವು ಹೆಚ್ಚಿಗೆ ಆಗ್ತಾ ಇದಾವೆ ಎಕ್ಸ್ಪೋರ್ಟ್ಸ್. ರೈಟ್? ನಮ್ಮ ದೇಶದಿಂದ ಅತಿ ಹೆಚ್ಚಿಗೆ ಎಲ್ಲಿಗೆ ಹೋಗ್ತಾ ಇದೆ? ಚೈನಾ 793 ಕೋಟಿ. ಯಾವ? ಕೆಂಪು ಮೆಣಸು ಮತ್ತು ಅದು ಪೌಡರ್ಲಿ ಮೇಜರ್ ಇಂಪೋರ್ಟಿಂಗ್ ಕಂಟ್ರೀಸ್. ರೈಟ್? ಈ ರಾಷ್ಟ್ರಗಳಿಗೆ ಮಾರ್ಕೆಟ್ ಇದೆ ನೋಡಿ ಕೆಂಪು ಚಿಲ್ಲಿ. ಎಲ್ಲಿಗೆ? ಚೈನಾ ಆಗಿದೆ, USA, ಬಾಂಗ್ಲಾದೇಶ್, UAE, ಥೈಲ್ಯಾಂಡ್, ಮಲೇಷಿಯಾ, ಶ್ರೀಲಂಕಾ. ರೈಟ್? ಅಲ್ಲಿ ಆ ರಾಷ್ಟ್ರಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಏನಾದ್ರೆ ಸಾಂಬಾರ್ ಪದಾರ್ಥ ಸಂಬಂಧಪಟ್ಟ ಟ್ರೇಡ್ ಶೋಸ್ ನಡೀತಾ ಇದ್ರೆ ನೀವು ಹೋಗಿ ಬರ್ಬೋದು. ಇಲ್ಲ ಸರ್ ಎಂಜಿನಿಯರಿಂಗ್ ಟ್ರೇಡ್ ಶೋ ಆದ್ರೆ ಅಲ್ಲಿ ಸಾಂಬಾರು ಪದಾರ್ಥ ಪ್ರಾಸೆಸಿಂಗಿಗೆ ಮಷೀನರಿ ಸಿಗುತ್ತೆ ಅನ್ನೋದಕ್ಕೂ ಹೋಗಿ ಬರ್ಬೋದು, ಅದಕ್ಕೆ ಅವಕಾಶ. ಬಟ್ ನಮಗೆ ದೃಢೀಕರಣ ಆಗ್ಬೇಕಂತ ನೀವು ಅದೇ ಪರ್ಪಸ್ ಹೋಗ್ತಿದ್ದೀರಾ, ಆ ಪ್ರಾಡಕ್ಟ್ ಇದೆ ಅಂತೇಳಿ ನೋಡಿ. ಕೆಂಪು ಚಿಲ್ಲಿ ನಮ್ಮ ಅಕ್ಕಪಕ್ಕ ರಾಜ್ಯಗಳು, ಆಂಧ್ರ ಪ್ರದೇಶದ 4,000 ಕೋಟಿ ಹೋಗ್ತಾ ಇದೆ, ತೆಲಂಗಾಣ 840, ನಾವೆಷ್ಟು ಮಾಡ್ತಾ ಇದ್ವಿ ಕರ್ನಾಟಕದವರು 260 ಕೋಟಿ. ಅದಕ್ಕಿಂತ ಜಾಸ್ತಿ ನಮ್ಮ ಉತ್ಪಾದನೆ ಆಗ್ತಾ ಇದೆ, ಅವ್ರು ಖರೀದಿ ಮಾಡ್ಕೊಂಡು ಹೋಗಿ ಮಾರ್ತಾ ಇದ್ದಾರೆ. ಅದು ಈಗ 2022-23ಕ್ಕೆ ಏನಾಗಿದೆ ಸ್ಥಿತಿ? 30 ಕೋಟಿ ಬಂದಿದ್ದೀವಿ. ಕೆಂಪು ಮೆಣಸಲ್ಲಿ ನಾವು ಎಕ್ಸ್ಪೋರ್ಟ್ ಕಡಿಮೆ ಆಗಿದೆ ನಮ್ದು.
ಅದಕ್ಕೆ ಮೊನ್ನೆ ಅದು ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದರು, ರೈಟ್. ಇನ್ನು ಚಿಲ್ಲಿ ಪೌಡರ್ ಒಂದು 60 ಕೋಟಿಯಷ್ಟು ಕರ್ನಾಟಕ ರಾಜ್ಯದಿಂದ ಮೆಣಸಿನ ಪೌಡರ್ ಎಕ್ಸ್ಪೋರ್ಟ್ ಆಗ್ತಾ ಇದೆ, ರೈಟ್. ನೋಡಿ ಎಲ್ಲೆಲ್ಲಿ ಎಷ್ಟೆಷ್ಟು ಮಾರ್ಕೆಟ್ ಇದೆ. ಚಿಲ್ಲಿ ಪೌಡ್ರಿಗೆ US ಅಲ್ಲಿ ಒಂದು 300 ಕೋಟಿಯಷ್ಟು ಬೇಡಿಕೆ ಇದೆ, ರೈಟ್. ಇಲ್ಲಿ ಎಕ್ಸ್ಪೋರ್ಟ್ ಡೆಸ್ಟಿನೇಷನ್ ನಮ್ಮ ಕರ್ನಾಟಕದಿಂದ ಮುಖ್ಯವಾಗಿ ಯಾವ ರಾಷ್ಟ್ರಕ್ಕೆ ಹೋಗ್ತಾ ಇದೆ ಅಂದ್ರೆ ಅದು ಡ್ರೈ ಚಿಲ್ಲಿ ಮಲೇಷ್ಯಾಗೆ ಕಳಿಸ್ತಾ ಇದೀವಿ, ಬಾಂಗ್ಲಾದೇಶ್, ಶ್ರೀಲಂಕಾ, USA, UAE ಕರ್ನಾಟಕದಿಂದ ಹೋಗ್ತಾ ಇರೋದು. ಅದೇ ಪೌಡರ್ ಎಲ್ಲಿಗೆ ಮುಖ್ಯವಾಗಿ ಸೌತ್ ಆಫ್ರಿಕಾ, ರೈಟ್. ಸೊ ಪೌಡರ್ ಕರ್ನಾಟಕದ ಹೆಚ್ಚಿಗೆ ಸೌತ್ ಆಫ್ರಿಕಾಗೆ ಹೋಗ್ತಾ ಇದೆ, ರೈಟ್. ಇದು ಮೇಲ್ ID ಇದೆ, ಫೋನ್ ನಂಬರ್ ಇದೆ, ವೆಬ್ಸೈಟ್ ಇದೆ. ವೆಬ್ಸೈಟ್ ಅಲ್ಲಿ ಫಸ್ಟ್ ಹೋಗಿ ಲಾಗಿನ್ ಆಗಿ ಎಲ್ಲ ವಿವರವಾಗಿ ನೋಡ್ರಿ. ನಮ್ದೆಲ್ಲ ಸ್ಕೀಮು ಕೊಟ್ಟಿದ್ದೀವಿ. ಅದ್ರ ಮೇಲೆ ಏನಾರು ಬೇಕಾದ್ರೆ ನಮಗೆ ಮೇಲ್ ಹಾಕಿ, ರೈಟ್. ಇನ್ನು ನಿಮ್ಗೆ ಇದು ವಿವರವಾಗಿ ಟ್ರೈನಿಂಗ್ ತಗೊಳ್ರಿ, ರೈಟ್. ಇಲ್ಲ ಅಂದ್ರೆ ಬೆಂಗಳೂರಿಗೆ ಬನ್ರಿ. ಕಸ್ತೂರ್ಬಾ ರೋಡ್, ಬೆಂಗಳೂರಿಗೆ ಬರ್ತಾ ಇರ್ತೀರಾ, ಕಸ್ತೂರ್ಬಾ ರೋಡಲ್ಲಿ ವಿಶ್ವೇಶ್ವರ ಮ್ಯೂಸಿಯಂ ನೋಡಿರ್ತೀರಾ ಎಲ್ಲ. ವಿಶ್ವೇಶ್ವರ ಮ್ಯೂಸಿಯಂ ಪಕ್ಕದೇ ವಿಶ್ವೇಶ್ವರ ಟ್ರೇಡ್ ಪ್ರಮೋಷನ್ ಸೆಂಟರ್. ಎರಡಕ್ಕೂ ಒಂದೇ ಸರಿಗೆ ಮೋತಿಲಾಲ್ ನೆಹರು ಅವರು ಫೌಂಡೇಶನ್ ಹಾಕಿದ್ರು, ರೈಟ್. 1965 ಸ್ಟಾರ್ಟ್ ಆಗಿದೆ, ರೈಟ್. ಫೈನ್. ಟ್ರೈನಿಂಗ್ ಈಗ ಮಾರ್ಚ್ 11ರಿಂದ 16ರವರೆಗೆ ನಡೀತಾ ಇದೆ ಬೆಂಗಳೂರಲ್ಲಿ. ನಾವು 30 ಜನ ಲಿಮಿಟ್ ಆಗಿ ಮತ್ತೆ 15 ಜನ ವೇಟಿಂಗ್ ಅಲ್ಲಿ ಇದ್ದಾರೆ ಈಗ. ಸೊ ಇದು ಅನುಕೂಲ ಆಗಲಿ ಅಂತ ನಾವೇನ್ ಮಾಡ್ತೀವಿ, ನೆಕ್ಸ್ಟ್ ಬೆಳಗಾಲ ಮಾಲಲ್ಲ ಎಲೆಕ್ಷನ್ ಆದಮೇಲೆ ಕೋಡ್ ಆಫ್ ಕಂಡಕ್ಟ್ ಅಲ್ಲಿ ಮಾಡೋಕ್ಕಾಗಲ್ಲ. ಕೋಡ್ ಆಫ್ ಕಂಡಕ್ಟ್ ಮುಗಿದ ನಂತರ ನಾವು ಹುಬ್ಳಿ ಡಿವಿಷನ್ ಇಂದು ಬೆಳಗಾಮಲ್ಲಿ ಮಾಡ್ತೀವಿ. ಈಗ 4 ವಿಭಾಗಕ್ಕೂ ಮಾಡ್ತಾ ಇದೀವಿ. ಗುಲ್ಬರ್ಗ HK ಡಿವಿಷನ್ ಗುಲ್ಬರ್ಗ ಇದೆ, ಮಂಗಳೂರಲ್ಲೂ ಒಂದು ಬ್ರಾಂಚ್ ಆಫೀಸ್ ಸ್ಟಾರ್ಟ್ ಮಾಡ್ತಾ ಇದೀವಿ, ಮೈಸೂರಲ್ಲಿ, ಹುಬ್ಳಿಯಲ್ಲಿ ಆಲ್ರೆಡಿ ಇದೆ, ರೈಟ್. ನಾವು ವೆಬ್ಸೈಟ್ ಅಲ್ಲಿ ನಮ್ಮ ವೆಬ್ಸೈಟ್ ಚೆಕ್ ಮಾಡ್ತಾ ಇದೀವಿ, ಅಪ್ಲಿಕೇಶನ್ ಫಾರ್ಮೆಟ್ ಬಿಟ್ಟಿರ್ತೀವಿ ಅದರಲ್ಲಿ. ಪೇಪರ್ ವೆಬ್ಸೈಟ್ ಅಲ್ಲಿ ನೋಡ್ತಾ ಇದ್ದೀವಿ PTPC. ಇಲ್ಲ ನಾವು ಫೋನ್ ನಂಬರ್ ತಗೊಂಡ್ರೆ ಒಂದ್ಸರಿ ಕೇಳಿದ್ರೆ ಇಲ್ಲ ರಿಜಿಸ್ಟರ್ ಮಾಡಿ ನಿಮಗೆ ಬಂದಾಗ ಲಿಂಕ್ ಕಳಿಸ್ತಾರೆ. ನಮ್ಮ DIC ನರಿಗೂ ನೀವು ಬೇಕಾದ್ರೆ ನಿಮ್ನ ರಿಜಿಸ್ಟರ್ ಮಾಡ್ರಿ, ಅವ್ರಿಗೆ ಹೇಳ್ತೀನಿ ಆಗ್ತಾರೆ. ಅಲ್ಲ ನಮ್ದು ಅವ್ರಿಗೆ ಬೇಕಾದ್ರೆ ಇದ್ದಾಗ DIC ನೀವು ಕಳಿಸ್ಬಿಡ್ರಿ, ರೈಟ್. ಸಾಹೇಬ್ರೆ ಧಾರವಾಡ JD ಅವರು ಇಲ್ಲಿಗೂ ಚಾರ್ಜ್ ಇದ್ದಾರೆ, ಅಲ್ಲೇ ನಡೆಸ್ತಾ ಇರ್ತೀವಿ ಅವ್ರ ಗೈಡೆನ್ಸ್ ಅಲ್ಲೇ. ಚೇಂಬರಿಗೆ ಎಲ್ಲರಿಗೂ ಎಲ್ಲ ಚೇಂಬರ್ಸ್ ಅಸೋಸಿಯೇಷನ್ಗಳಿಗೂ ಅದಾದಾಗ ನಾವು ಮೇಲ್ಗಳು ಕಳಿಸ್ತೀವಿ, ಆಯ್ತಾ. ನೀವು ವೈಯಕ್ತಿಕವಾಗಿ ಬೇಕಂದ್ರೆ ನಿಮ್ಮ ನಂಬರ್ನ ಕೊಟ್ರೆ ರಿಜಿಸ್ಟರ್ ಮಾಡಿಸಿದ್ರೆ ನಿಮಗೂ ಮೇಲ್ ಬರುತ್ತೆ, ನೋಟಿಫಿಕೇಶನ್ ಆದಾಗ ಲಿಂಕ್ ಕಳಿಸ್ತೀವಿ. 810 54 210 82 810 54 210 82 ಮನ್ಸೂರ್ DD. ಥ್ಯಾಂಕ್ ಯು. ನೀವು ಬೇಕಾದ್ರೆ ಲೀಡ್ ತಗೊಂಡು 30 ಜನಕ್ಕೆ ಸೇರಿಸ್ರಿ, 3450 ಕೊಡೋ ಅಂತನಿಗೆ ನಾವು ಗದಗಲ್ಲೇ ಬಂದು EMTP ಮಾಡ್ತೀವಿ. ಅಲ್ಲೇ ಬಂದು ಚಿಕ್ಕಲ್ಲೇ ಮಾಡ್ತೀವಿ. Textile development from Karnataka.
ಎಲ್ಲ ನಮ್ಮ ಉದ್ಯೋಗ ಮತ್ತು ಉದ್ಯಮಿ ಮಿತ್ರರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ರಫ್ತು ಉತ್ತೇಜನ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಅಟೆಂಡ್ ಆದ್ರಿ. ಅದೇ ಥರ ನಮ್ಮ ಮಹೇಶ್ MD KCTU ಅವರಿಗೆ ಧನ್ಯವಾದಗಳು ಮತ್ತು ಜಾಯಿಂಟ್ ಡೈರೆಕ್ಟರ್ ನಮ್ಮ ಶಿವಪುತ್ರಪ್ಪ ಸಾಹೇಬರಿಗೂ ಅವ್ರು ಬಂದು ನಮ್ಮ ಈ ಗದಗ ಜಿಲ್ಲೆ ಬಗ್ಗೆ ಏನನ್ನ ಸದುಪಯೋಗ ಮಾಡ್ಕೋಬಹುದು ಅಪಾರ್ಚುನಿಟೀಸ್ ಏನದಾವ ಅಂತ ಎಲ್ಲ ತಿಳಿಸ್ಕೊಟ್ರು. ಅವ್ರಿಗೂ ತುಂಬ ಧನ್ಯವಾದ ಸರ್. ಅದೇ ರೀತಿ ನಮ್ಮ ಮನ್ಸೂರ್ ಸಾಹೇಬ್ರು DD KCTU VTPC ಅವರು ಸಾಹೇಬ್ರೆಲ್ಲ ಬಂದು ತಮಗೆಲ್ಲ ತಿಳಿಸ್ಕೊಟ್ರು. ತಾವು ಭಾಳ ಚೆನ್ನಾಗಿ ಬೇಸಸ್ಸಿಂದ ಕೇಳ್ಕೊಂಡ್ರಿ. ಅವ್ರಿಗೆ ತುಂಬ ಧನ್ಯವಾದ. ನಮ್ಮ ಮಲ್ಕರ್ಣು ಸಾಹೇಬರು ಅವರು ಎಲ್ಲ ಬಂದು ತಮಗೆಲ್ಲ ಮಾಹಿತಿ ಕೊಟ್ಟರು. ಅವ್ರಿಗೆ ತುಂಬ ಧನ್ಯವಾದ. ಹಾಗೂ ತಾವೆಲ್ಲ ಬಂದು ಇದಕ್ಕೆ ಅಟೆಂಡ್ ಆಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ತಮಗೆಲ್ಲ ತುಂಬ ಧನ್ಯವಾದಗಳು.